ಒಬ್ಬ ಇಂಜಿನಿಯರ್ ಯಶಸ್ವಿ ಫುಡ್ ಬಿಸ್ನೆಸ್ ಮ್ಯಾನ್ ಆದಂತಹ ಸಾಹಸಗಾಥೆಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನನ್ನ ಜೀವನದಲ್ಲಿ ನಾನು ಒಮ್ಮೆ ಒಂದು ರಿಸ್ಕ್ ತೊಗೊಳ್ಬೇಕು. ಆ ರಿಸ್ಕಲ್ಲಿ ಗೆದ್ದರೆ 4 ಜನಕ್ಕೆ ಕೈ ಹಿಡಿದು ಕರ್ಕೊಂಡು ಹೋಗ್ಬೋದು, ಸೋತ್ರೆ ಇನ್ನೊಂದು ಸರಿ ಒಳ್ಳೆಯ ರೀತಿಯಲ್ಲಿ ಪ್ರಯತ್ನ ಪಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದೆ ದಿ ಮಸಾಲ. ಸೊ ಇದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಏನು ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅದನ್ನೇ ಯಾಕೆ ಉದ್ಯಮ ಆಗಿ ಮಾಡಬಾರ್ದು? ನಮ್ಮ ಕಸ್ಟಮರ್ ಒಬ್ಬರು ಪುಳಿಯೋಗರೆ ಪೌಡರ್ ತೊಗೊಂಡಿದ್ರು. ಸೊ ಆ ಪೌಡರ್ನ ಟ್ರೈ ಮಾಡಿ ಅವರು ಇಮಿಡಿಯೇಟಾಗಿ ನಮಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಮಾತಾಡ್ತಾ ಲಿಟ್ರಲಿ ಅವರು ಅಳ್ಲಿಕ್ಕೆ ಶುರು ಮಾಡಿದ್ರು. ನಮ್ಮ ಒಂದು ಕಾಲ್ ಸೆಂಟ್ರಲ್ಲಿ ನಾವು ಕೇಳಲಿಕ್ಕೆ ಶುರು ಮಾಡಿ ಏನಾಯಿತು ಅಂತ ಕೇಳಿದಾಗ ನಮ್ಮವರು ಸೊ ಆವಾಗ ಹೇಳಿದ್ರು, ಸರ್ ನನ್ನ ತಾಯಿ ಇದೇ ಥರ ಪ್ರಾಡಕ್ಟ್ ಮಾಡ್ತಿದ್ರು, ನಮ್ಮ ಮನೆಯಲ್ಲಿ ನನ್ನ ತಾಯಿ ಮಾಡಿರ್ತಕ್ಕಂಥ ಪುಳಿಯೋಗರೆ ಮಿಸ್ ಮಾಡ್ಕೊಳ್ತಿದ್ದೆ, ಅವ್ರಿಗಿಲ್ಲ. ಯಾವ ಒಂದು ಕಂಪ್ನಿದು ಪ್ರಾಡಕ್ಟ್ಸು ನ್ಯೂಸ್ ಪೇಪರಲ್ಲಿ ಟೆಲಿವಿಷನ್ನಲ್ಲಿ ಬರುತ್ತೆ ಅದೇ ಬ್ರ್ಯಾಂಡ್ ಆಗಿರುತ್ತೆ ಅಂತ. 10 ಸರಿ ಒಂದು ಪ್ರಾಡಕ್ಟ್ನ ಟಿ ವಿನಲ್ಲಿ ನೋಡಿದ್ವಿ ಅಂದರೆ ದೊಡ್ಡ ಬ್ರ್ಯಾಂಡ್. ಆದರೆ ಇವತ್ತಿನ ದಿನ ಕ್ವಾಲಿಟಿ ಪ್ರಾಡಕ್ಟ್ ಯಾರು ಕೊಡ್ತಿದ್ದಾರೆ ಅದು ಕೂಡ ಬ್ರ್ಯಾಂಡ್. ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನಮ್ಮ ಪ್ರಾಡಕ್ಟ್ಸ್ ಅವೈಲೇಬಲ್ ಆಗೋ ಥರ ಮಾಡಿದ್ದೀವಿ. ವಾಟ್ಸಪ್ಪಲ್ಲಿ ವೆರಿ ಸ್ಮಾರ್ಟ್. ಸೊ ನಮ್ಮ ಒಂದು ನಂಬರ್ಗೆ ನೀವು ಜಸ್ಟ್ ಹಾಯ್ ಅಂತ ಕಳಿಸಿದ್ರೆ ನಮ್ಮ ಲಿಸ್ಟ್ ಓಪನ್ ಆಗುತ್ತೆ. ಆಟೋಮೆಟಿಕ್ ಬಾಟ್ ಅದು. ನಿಮಗೇನು ಪ್ರಾಡಕ್ಟ್ ಬೇಕು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೋದು, ಅಲ್ಲೇ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ನುಗ್ಗೆ ಸೊಪ್ಪನ್ನ ಸೂಪರ್ ಫುಡ್ ಅಂತ ಕರೀತಾರೆ. ಸೊ ಒಂದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡಿದ್ವಿ, ಎರಡನೇದು ಬರೀ ನುಗ್ಗೆ ಸೊಪ್ಪಿನಲ್ಲೇ ಪುಡಿ ಮಾಡಿದ್ವಿ ಯಂಗ್ಸ್ಟರ್ಸ್ಗೋಸ್ಕರ. ಸೊ ನುಗ್ಗೆ ಸೊಪ್ಪಿನಲ್ಲಿ ಸೂಪ್ ಮಾಡಿದ್ವಿ. ನಿಮ್ಗೇನು ನಾಲೆಜ್ ಇಲ್ಲ ಮಸಾಲ ಪೌಡರ್ ಕಂಪ್ನಿ ಬಗ್ಗೆ, ನಿಮಗೆ 3 ಡೇಸಲ್ಲಿ ನಿಮ್ಮ ಬ್ರ್ಯಾಂಡ್ ರೆಡಿ ಮಾಡಿ ಕೊಡ್ತೀವಿ. ಅದಕ್ಕೇನು ರಿಕ್ವೈರ್ಮೆಂಟ್ಸ್ ಇದೆ ಅದಷ್ಟು ಇರುತ್ತೆ. ನಿಮ್ಮ ಒಂದು ಕ್ಯಾಪಿಟಲ್ ಬ್ಲಾಕ್ ಮಾಡೋದು ಬೇಡ, ನಿಮ್ಮದೇ ಒಂದು ಪ್ರೊಡಕ್ಷನ್ ಯೂನಿಟ್ ಮಾಡೋದು ಬೇಡ. ನಾವು ನಿಮಗೆ ಪ್ರಾಡಕ್ಟ್ಸ್ನ ರೆಡಿ ಮಾಡಿ ಕೊಡ್ತೀವಿ, ನೀವು ಆಟೋಮೆಟಿಕಲಿ ಅದನ್ನು ಸೇಲ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಇಂಜಿನಿಯರಿಂಗ್ ಎಲ್ಲಿ, ಫುಡ್ ಬಿಸ್ನೆಸ್ ಎಲ್ಲಿ? ಒಬ್ಬ ಇಂಜಿನಿಯರ್ ಯಶಸ್ವಿ ಫುಡ್ ಬಿಸ್ನೆಸ್ ಮ್ಯಾನ್ ಆದಂತಹ ಸಾಹಸಗಾಥೆಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನುವಂತಹ ಸರ್ವಜ್ಞರ ವಚನದ ಹಾಗೆ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿರಲಿ, ಆದರೆ ಎಂಡ್ ಆಫ್ ದ ಡೇ ಹಸಿವು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಆಹಾರ. ಹಾಗಾಗಿ ಈ ಆಹಾರ ಕ್ಷೇತ್ರದಲ್ಲಿ ನಾನು ಏನೋ ಒಂದು ಕ್ರಾಂತಿಯನ್ನು ಉಂಟು ಮಾಡಬೇಕು. ಆ್ಯಂಡ್ ಈ ಆಹಾರ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ನಾನು ತಾಯಿಯ ಕೈ ರುಚಿಯನ್ನು ಉಣಬಡಿಸಬೇಕು ಅನ್ನುವಂಥ ಒಂದು ಮಹಾದಾಸೆಯ ಜೊತೆಗೆ ಅವತ್ತು ಇಟ್ಟಂತಹ ಒಂದು ಪುಟ್ಟ ಹೆಜ್ಜೆ ಇವತ್ತು ಒಂದು ದೊಡ್ಡ ಶಕ್ತಿಯ ಸಾಮ್ರಾಜ್ಯವಾಗಿ ಎದ್ದು ನಿಂತಿದೆ. ಎಸ್, ಇವತ್ತು ನಮ್ಮ ಜೊತೆಗಿದ್ದಾರೆ ದಿ ಮಸಾಲ ಕಂಪನಿ ಓನರ್ ರಂಜಿತ್ ಅವರು. ಸೊ ಬಿಸ್ನೆಸ್ ಅಂದರೆ ಅಷ್ಟು ಸುಲಭನಾ? ಇಲ್ಲಿ ಚಾಲೆಂಜಸ್ಗಳಿರೋದಿಲ್ವಾ? ಆ್ಯಂಡ್ ಇಲ್ಲಿ ಆರಂಭದ ಹೆಜ್ಜೆಗಳನ್ನು ಇಟ್ಟಾಗ ಸರ್ಕಾರ ಯಾವ ರೀತಿ ಜೊತೆಯಾಗಿ ನಿಲ್ಲುತ್ತೆ, ಹೀಗೆ ಬಹಳಷ್ಟು ವಿಚಾರಗಳನ್ನು ನಾವಿವತ್ತು ಅವರ ಜೊತೆ ಡಿಸ್ಕಸ್ ಮಾಡೋಣ, ಮಾತಾಡೋಣ, ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಆರಾಮಿದ್ದೀನಿ ಮೇಡಮ್, ಥ್ಯಾಂಕ್ ಯು. ಎಸ್, ಸೊ ಮೊದಲನೇದಾಗಿ ನಾನು ಹೆಸರಿಂದ ಆರಂಭ ಮಾಡಿಬಿಡ್ತೀನಿ. ಸೊ ದಿ ಮಸಾಲ, ಸೊ ಪ್ರತಿಯೊಂದು ಹೆಸರು ಕೂಡ ಏನೋ ಒಂದು ಅರ್ಥವನ್ನ ಹೇಳ್ತಾ ಇರುತ್ತೆ. ಸೊ ವಾಟ್ ಇಸ್ ದಿ ಮಸಾಲ? ದಿ ಅಂದರೆ ಒಂದು ಸಂಸ್ಕೃತದ ಶಬ್ದ. ಓಕೆ. ಅದರ ಅರ್ಥ ಏನು ಅಂದರೆ ಶಕ್ತಿ ಅಂತ. ನಾವು ಜೈ ಮಾತಾದಿ ಅಂತ ಹೇಳಿದ ಹಾಗೆ ಅದೇ ಥರ ಶಕ್ತಿ ಅಂತ. ಸೊ ನಮ್ಮ ಒಂದು ಉದ್ದೇಶ ಏನಿತ್ತು ಅಂದರೆ ಶಕ್ತಿಯುತವಾದಂತಹ ಪ್ರಾಡಕ್ಟ್ಸ್ನು, ಶಕ್ತಿಯುತವಾದಂತಹ ಪದಾರ್ಥಗಳನ್ನ ಜನ ತಿಂದು ಒಳ್ಳೆ ಪಾಸಿಟಿವ್ ಶಕ್ತಿ ಎಲ್ಲರಲ್ಲೂ ಬರಲಿ ಅನ್ನೋ ಒಂದು ಸಂಕೇತವಾಗಿ ನಾವು ಶುರು ಮಾಡಿದ್ದೆ ದಿ ಮಸಾಲ ಅಂತ. ಸರ್, ರಂಜಿತ್ ಅವರಿಂದ ದಿ ಮಸಾಲ ಓನರ್ ರಂಜಿತ್. ಸೊ ಈ ಒಂದು ಜರ್ನಿ ಹೇಗಿತ್ತು ಅಂತ, ಯಾಕಂದ್ರೆ ನನಗೆ ಗೊತ್ತಿರುವ ಪ್ರಕಾರ ನೀವು ಒಂದು ಒಳ್ಳೆ ಜಾಬಲ್ಲಿ ಇದ್ರಿ. ಸೊ ಅಂತಹ ಸಂದರ್ಭದಲ್ಲಿ ನೀವು ಇಲ್ಲ ನಾನು ಇದನ್ನ ಬಿಟ್ಟು ಏನೋ ಒಂದು ರಿಸ್ಕ್ ತಗೊಳ್ತೀನಿ ಅಂತ ಯಾಕೆ ಹೊರಟ್ರಿ? ಸೊ ಆ ಸ್ಪಾರ್ಕ್ ಎಲ್ಲಿಂದ ಬಂತು ಅಂತ? ಸೊ ನಾನು ಒಂದು ಕಂಪ್ನಿನಲ್ಲಿ ನನ್ನ ವೃತ್ತಿ ಜೀವನ ಸ್ಟಾರ್ಟ್ ಮಾಡಿದೆ 2008ರಲ್ಲಿ. 2008ರಿಂದ 2022ವರೆಗೂ ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡಿದೆ. ಸೊ ಅದು ಮಾರ್ಕೆಟಿಂಗ್ ಫೀಲ್ಡಲ್ಲಿತ್ತು. ಸೊ ಸತತವಾಗಿ ನಾನು ಒಂದು 14 ವರ್ಷ ಒಂದೇ ಕಂಪ್ನಿಲಿ ಕೆಲಸ ಮಾಡಿ ಅದ್ರಲ್ಲಿ ಮಾರ್ಕೆಟಿಂಗ್ ಅನುಭವ ಪಡೆದು ಸೊ ನಾನು ಜನರಲ್ ಮ್ಯಾನೇಜರ್ ಆಗಿದ್ದು ಅಲ್ಲಿಂದ ನಾನು ಆಚೆ ಬಂದೆ. ಸೊ ಆಚೆ ಬರಲಿಕ್ಕೆ ಒಂದೇ ಒಂದು ಕಾರಣ ಇತ್ತು,
ಒಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋದು ತುಂಬ ದೊಡ್ಡ ಕನಸಾಗಿತ್ತು. ಅದು ಯಾವ ಟೈಮು ಅನ್ನೋದು ಗೊತ್ತಿರಲಿಲ್ಲ, ಅಥವಾ ಆ ಟೈಮ್ಗೋಸ್ಕರ ಹುಡುಕ್ತಾ ಇದ್ದೆ. ಸೊ ಯಾವಾಗ ಒಂದು 14 ವರ್ಷ ಆಯಿತು ಒಂದು ಕಂಪ್ನಿನಲ್ಲಿ ಸೆಟ್ಲ್ ಆಗಿದ್ದೀನಿ ಅನ್ನೋ ಥರ ಆದಾಗ, ಸೊ ನನಗನ್ಸಿದ್ದು ಒಂದೇ, ನನ್ನ ಜೀವನದಲ್ಲಿ ನಾನು ಒಮ್ಮೆ ಒಂದು ರಿಸ್ಕ್ ತೊಗೊಳ್ಬೇಕು. ಆ ರಿಸ್ಕಲ್ಲಿ ಗೆದ್ದರೆ 4 ಜನಕ್ಕೆ ಕೈ ಹಿಡಿದು ಕರ್ಕೊಂಡು ಹೋಗ್ಬೋದು, ಸೋತ್ರೆ ಇನ್ನೊಂದು ಸರಿ ಒಳ್ಳೆಯ ರೀತಿಯಲ್ಲಿ ಪ್ರಯತ್ನ ಪಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದೆ ದಿ ಮಸಾಲ. ಎಸ್, ನೀವು ಹೇಳ್ತಾ ಇದ್ರಿ, ಸೊ ನಾನು ಸಕ್ಸಸ್ ಆದ್ರೆ ಒಂದಿಷ್ಟು ಮಂದಿಯನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತ. ಸೊ ನೀವು ಮೊದಲು ಇದ್ದಾಗ ಮತ್ತು ಈಗ ನೀವು ಎಷ್ಟು ಜನರಿಗೆ ಕೆಲಸವನ್ನ ಕೊಟ್ಟಿದ್ದೀರಾ ಅನ್ನುವಂಥದ್ದು? ಸೊ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 20 ಜನ ಕೆಲಸ ಮಾಡ್ತಾರೆ. ಸೊ ನಾವು ಶುರು ಮಾಡಿದ್ದು ಹೆಂಗೆ ಅಂದರೆ, ನಾನು ಕಂಪ್ನಿ ಬಿಟ್ಟು ಶುರು ಮಾಡಿದಾಗ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾನು, ನಮ್ಮ ತಾಯಿ, ನನ್ನ ಬ್ರದರು, ನನ್ನ ವೈಫು ಎಲ್ಲರೂ ಸೇರಿಕೊಂಡು ಓಕೆ ನಾವು ಡಿಸೈಡ್ ಮಾಡಿದ್ವಿ ಮಸಾಲಾ ಪೌಡರ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಫ್ಯಾಮಿಲಿ ಸಪೋರ್ಟ್ ಸಂಪೂರ್ಣವಾಗಿತ್ತು ನಿಮಗೆ? ಹಾಗಾದ್ರೆ ಅದೇ ಮೇನು. ಸೊ ಇದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಏನು ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅದನ್ನೇ ಯಾಕೆ ಉದ್ಯಮ ಆಗಿ ಮಾಡಬಾರ್ದು? ಇನ್ನೇನೋ ಹುಡ್ಕೊಂಡು ಹೋಗಿ ಇನ್ನೇನೋ ಮಾಡಿ ಅದೆಲ್ಲ ಮಾಡೋದಕ್ಕಿಂತ, ಸೊ ನಮಗೇನು ಗೊತ್ತು, ನಮ್ಮ ಮನೆಯಲ್ಲಿ ಏನು ತುಂಬ ಚೆನ್ನಾಗಿ ಮಾಡ್ತಾರೆ, ಸೊ ಅದನ್ನೇ ಯಾಕೆ ನಾವೊಂದು ಬಿಸ್ನೆಸ್ ಆಗಿ ಅಥವಾ ಒಂದು ಬ್ರ್ಯಾಂಡಾಗಿ ಮಾಡಬಾರ್ದು ಅಂತ ಶುರು ಮಾಡಿದ್ದೇನೆ ಈ ಮಸಾಲಾ ಪೌಡರ್ ಬಿಸ್ನೆಸ್ಸು. ಸೊ ಅದರಲ್ಲಿ ಒಂದು ಹೆಸರು ಇಡಬೇಕು, ಒಂದು ಪಾಸಿಟಿವ್ ಆಗಿರಬೇಕು ಅಂತ ಅಂದಾಗ, ಸೊ ಅದಕ್ಕೆ ದಿ ಅಂತ ನಾವು ಶುರು ಮಾಡಿದ್ವಿ. ಸೊ ಮೊದಲನೇಗೆ ಬಿಸ್ನೆಸ್ ಶುರು ಮಾಡಿದ್ದೆ ನಾವು ಒಂದು 4 ಜನ ಸೇರಿಕೊಂಡು ನಮ್ಮ ಮನೆ ಅಡುಗೆ ಮನೆಯಲ್ಲೇ ಶುರು ಮಾಡಿದ್ವಿ. ಸೊ ಶುರು ಮಾಡಿ ನಾವೊಂದು ಅವತ್ತಿನ ದಿನ ಒಂದು 4 ರಿಂದ 5 ಪದಾರ್ಥಗಳು, ಸಾಂಬಾರು, ರಸಮು, ಬಿಸಿಬೇಳೆ ಬಾತು, ಇದೆಲ್ಲ ಚೆನ್ನಾಗಿ ರೆಸಿಪಿ ನಮ್ಮ ತಾಯಿಯವ್ರದ್ದಿತ್ತು. ಸೊ ಅವ್ರನ್ನೇ ನಾವು ಶುರು ಮಾಡಲಿಕ್ಕೆ ಯೂಸ್ ಮಾಡಿಕೊಂಡು ಅವ್ರು ಮಾಡಿಕೊಡ್ತಾಯಿದ್ರು. ಸೊ ನಾವು ಅಲ್ಲಿಂದನೇ ನಾವು ಬಿಸ್ನೆಸ್ನ ಶುರು ಮಾಡಿದ್ದು. ಸೊ ನನಗೆ ಇವಾಗಲೂ ಚೆನ್ನಾಗಿ ನಾವು ಮೊದಲನೇ ದಿನ ಒಂದು 2 kg ಅಷ್ಟು ಮಾಡಿದ್ವಿ. ಸೊ ಅದನ್ನು ಎಲ್ಲರಿಗೂ ಸುಮಾರು ಜನಕ್ಕೆ ಸ್ಯಾಂಪಲ್ಸ್ ಥರ ಕೊಟ್ಕೊಂಬಂದ್ವಿ. ಸೊ ಅದಾದಮೇಲೆ ಏನು ನಮಗೆ ರಿಪೀಟೆಡ್ ಆರ್ಡರ್ ಬರಲಿಕ್ಕೆ ಶುರುವಾಯಿತು. ನಾವು ಮ್ಯಾಕ್ಸಿಮಮ್ ಅಂದರೆ ಒಂದು 20 ರಿಂದ 25 ದಿನ ನಾವು ನಮ್ಮ ಮನೇಲಿ ಮಾಡಲಿಕ್ಕೆ ಆಯ್ತು ಅಷ್ಟೇ. ಸೊ ಅದಾದಮೇಲೆ ಡಿಮ್ಯಾಂಡ್ ಯಾವ ಥರ ಕ್ರಿಯೇಟ್ ಆಯಿತು ಅಂದರೆ, ಅದಕ್ಕೆ ಆದಂಥ ಮಿಷಿನರೀಸ್ ಬೇಕಾಗಿತ್ತು ಅಥವಾ ದೊಡ್ಡದಾಗಿ ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾಗಿತ್ತು. ಸೊ ಒಂದು 20 ರಿಂದ 25 ದಿನ ನಮ್ಮ ಮನೆಯಲ್ಲಿ ಮಾಡಿ, ಅದಾದಮೇಲೆ ನೀಟಾಗಿ ನಾವು ಪ್ಲ್ಯಾನ್ ಮಾಡಿ ಗೌರ್ಮೆಂಟ್ ಸ್ಕೀಮ್ಸ್ನ ತೊಗೊಂಡು ನಾವು ಪ್ರೊಫೆಷ್ನಲ್ ಆಗಿಯೇ ಒಂದು ಯೂನಿಟ್ನ ಸ್ಟಾರ್ಟ್ ಮಾಡಿದ್ವಿ. ಎಸ್, ನಾನು ಗೌರ್ಮೆಂಟ್ ಸ್ಕೀಮ್ಸ್ಗೆ ಮತ್ತೆ ಬರ್ತೀನಿ. ಬಟ್ ನೀವು ಈ ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡಿದಾಗ ಆರಂಭದ ದಿನದಲ್ಲಿ ಯಾವ ರೀತಿಯಾದಂತಹ ಚಾಲೆಂಜಸ್ಗಳನ್ನು ಫೇಸ್ ಮಾಡಿದ್ರಿ ಅಂತ? ಯಾಕಂದ್ರೆ ನೀವು ಬೇರೆಯವರ ಜೊತೆಗೆ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಬಹುದು, ಐಡಿಯಾಸ್ ಅನ್ನ ತಗೊಳ್ಬಹುದು, ಬಟ್ ನೀವು ಖುದ್ದು ಆ ಫೀಲ್ಡ್ಗೆ ಇಳಿದಾಗಲೇ ಗೊತ್ತಾಗುವಂಥದ್ದು ಏನಿದೆ ಅದರಲ್ಲಿ ಅಂತ. ಸೊ ಆರಂಭದ ದಿನಗಳ ತುಂಬ ದೊಡ್ಡ ಚಾಲೆಂಜಸ್ ಇರುತ್ತೆ. ಅದು ತುಂಬ ಈಸಿ ಅಲ್ವೇ ಅಲ್ಲ. ಬಟ್ ಒಂದಂತೂ ನಿಜ, ನಾವು ಇದು ಕಷ್ಟ ಇರುತ್ತೆ, ನಾವು ಇದರಲ್ಲಿ ತುಂಬ ಕಷ್ಟಪಡಬೇಕು, ಯಶಸ್ಸು ಸಿಗಬೇಕು ಅಂದರೆ ಅಷ್ಟು ಈಸಿ ಇಲ್ಲ. ಆ್ಯಂಡ್ ಇದು ತುಂಬ ಕಾಂಪಿಟೇಟಿವ್ ಬಿಸ್ನೆಸ್. ಸೊ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ರುಚಿ ಇರುತ್ತೆ. ನಮ್ಮ ಮನೆಯಲ್ಲಿ 4 ಜನ ಇದ್ದರೆ 4 ರುಚಿ ಇರುತ್ತೆ. ಸೊ ಎಲ್ಲರಿಗೂ ರುಚಿ ಹೊಂದುವಂಥದ್ದು ಮತ್ತು ಏನಾದ್ರು ಯೂನೀಕ್ ಪ್ರಾಡಕ್ಟ್ಸು, ಎಲ್ಲೂ ಸಿಗದೇ ಇರತಕ್ಕಂಥ ಪ್ರಾಡಕ್ಟ್ಸ್ನ ಮಾಡಬೇಕು. ಸೊ ಈ ಥರ ನಾವು ಕಾನ್ಸೆಪ್ಟ್ನ ರೆಡಿ ಮಾಡಿಕೊಂಡು, ತುಂಬ ದೊಡ್ಡ ಚಾಲೆಂಜ್ ಏನಂದರೆ, ಈಗ ಯಾವುದೇ ಎಸ್ಪೆಷಲಿ ಫುಡ್ ಬಿಸ್ನೆಸ್ಸಲ್ಲಿ 2 ಬಿಗ್ಗೆಸ್ಟ್ ಚಾಲೆಂಜು. ಒಂದು ಪ್ರೊಡಕ್ಷನ್ ಮಾಡೋದು, 2ನೇದು ಮಾರ್ಕೆಟಿಂಗ್ ಮಾಡೋದು. ಸೊ ನೀವು ತುಂಬ ಚೆನ್ನಾಗಿ ಪ್ರಾಡಕ್ಟ್ ಮಾಡ್ಬೋದು, ಆದರೆ ಅದನ್ನು ಜನಕ್ಕೆ ಮುಟ್ಟಿಸೋ ರೀತಿಯಲ್ಲಿ ಮುಟ್ಟಿಸ್ಲಿಲ್ಲ ಅಂದರೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಜನಕ್ಕೆ ಗೊತ್ತಾಗೋದಿಲ್ಲ, ಬಿಸ್ನೆಸ್ ಆಗೋಲ್ಲ. ನೀವು ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಬೋದು, ಬಟ್ ಆ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಫಸ್ಟ್ ಟೈಮ್ ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ ಪ್ರಾಡಕ್ಟ್ ತೊಗೊಳ್ತಾರೆ. ಆದರೆ ಅದು ನೆಕ್ಸ್ಟ್ ಟೈಮ್ ನಿಮಗೆ ಆರ್ಡರ್ ಬಂದಾಗೇ ಅದು ಸಕ್ಸಸ್ಫುಲ್ ಬಿಸ್ನೆಸ್ ಆಗುತ್ತೆ. ಸೊ 2 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸು, ಒಂದು ಪ್ರೊಡಕ್ಷನ್ನು, ಒಂದು ಮಾರ್ಕೆಟಿಂಗು. ಸೊ ಇದು 2ರಲ್ಲೂ ನಾವು ತುಂಬ ಚೆನ್ನಾಗಿ ಪ್ಲ್ಯಾನ್ಡಾಗಿ ಮಾಡಬೇಕು. ಸೊ ನಮ್ಮಲ್ಲಿ ಏನು ಅಡ್ವಾಂಟೇಜ್ ಇತ್ತು, ನಮ್ಮ ತಾಯಿ, ನಮ್ಮ ಬ್ರದರ್, ನಮ್ಮ ವೈಫ್ ಅವರೆಲ್ಲರೂ ಒಳ್ಳೆ ಕುಕ್ಕು. ಸೊ ಅವರು ಪ್ರೊಡಕ್ಷನ್ ನೋಡ್ಕೊತಾಯಿದ್ರು. ನನ್ನ ಒಂದು ಏನು ಅನುಭವ ಇತ್ತು ಮಾರ್ಕೆಟಿಂಗಲ್ಲಿ, ಸೊ ನಾನು ಮಾರ್ಕೆಟಿಂಗ್ ನೋಡ್ಕೊಳ್ತಿದ್ದೆ. ಸೊ ಈ ಥರ ನಾವು ಡಿವೈಡ್ ಮಾಡಿಕೊಂಡು ಶುರು ಮಾಡಿದ್ವಿ. ಸೊ ಈ ಥರ ಶುರು ಮಾಡಿಕೊಂಡಾಗ ಒಂದು ಪ್ಲ್ಯಾನ್ಡಾಗಿ ಮಾಡಿದಾಗ ಸುಮಾರು ಚಾಲೆಂಜಸ್ ಬಂತು. ಆ ಚಾಲೆಂಜಸ್ನ 1 by 1 ಓವರ್ಕಮ್ ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟ್ ಇತ್ತು. ಫಾರ್ ಎಕ್ಸಾಂಪಲ್, ನಾವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಸುಮಾರು 1-2 ವರ್ಷ ಇದ್ರ ಬಗ್ಗೆ ಡೀಟೇಲಿಂಗ್ ಮಾಡಿದ್ವಿ ಶುರು ಮಾಡೋಕ್ಕೂ ಮೊದಲು. ಓಕೆ, ನಾವು ಏನೇನು ಪ್ರಾಡಕ್ಟ್ ಮಾಡಬೇಕು, ಈ ಬಿಸ್ನೆಸ್ಸಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ, ಯಾವ ಥರ ಮೆಷಿನರಿ ತೊಗೊಳ್ಬೇಕು. ಈಗ ನಾವು ಮನೆಯಲ್ಲಿ ಮಾಡ್ತಾಯಿದ್ವಿ, ಬಟ್ ಏನು ಮಿಷಿನರಿ ಸಿಗತ್ತೆ, ಎಲ್ಲಿ ಸಿಗತ್ತೆ, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಇಂಟರ್ನೆಟ್ಟಲ್ಲಿ ಅದು ಹುಡುಕ್ತಾ ಬಂದ್ವಿ, ಏನೇನು ಮಿಷಿನರಿಗಳು ಬೇಕಾಗತ್ತೆ.
ಸೊ ಅದಾದಮೇಲೆ 4-6 ಜನ ಹತ್ರ ನಾವು ವಿಸಿಟ್ ಮಾಡ್ತಾ ಬಂದ್ವಿ. ಏನೇನು ಮಿಷಿನರಿಗಳು ಉಪಯೋಗಕ್ಕೆ ಬರುತ್ತೆ, ಹೆಂಗೆ ಉಪಯೋಗಿಸ್ಬೇಕು, ಏನೂ ಐಡಿಯಾ ಇಲ್ಲ. ಈಗ ನಾವು ಇವತ್ತಿನ ದಿನ ನೀವು ಕೇಳಿ ಏನೇನು ಮಿಷಿನರಿ ಬೇಕು, ನಾನು ಒಂದು ಲಿಸ್ಟ್ ಕೊಡ್ತೀನಿ. ಅದೇ ನಾವು ಒಂದು 3 ವರ್ಷ ಹಿಂದೆ ನಾನು ಹುಡ್ಕೊಂಡು ಹೋಗಿದ್ದೆ, ಸರ್ ನಂದೊಂದು ಮಸಾಲ ಪೌಡ್ರ್ ಕಂಪ್ನಿ ಇದೆ, ಏನೇನು ಮಿಷಿನರಿ ಬೇಕಾಗತ್ತೆ ಅಂತ. ಸೊ ಅವರು ಇದರ ಉಪಯೋಗಗಳು ತಿಳಿಸಿ ಕೊಟ್ಟು ಅದನ್ನೆಲ್ಲ ನಾವು ನೋಟ್ ಮಾಡಿಕೊಂಡು ಅದಾದಮೇಲೆ ನಾವು ಒಂದೊಂದನ್ನೇ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ನೆಕ್ಸ್ಟು ಪ್ಯಾಕೇಜಿಂಗು ಅದರಲ್ಲಿ ಏನೇನಿರಬೇಕು. ಸೊ ಇದೆಲ್ಲ ಪ್ರತಿಯೊಂದು ತುಂಬ ದೊಡ್ಡ ಚಾಲೆಂಜು. ಸೊ ಇದಕ್ಕೆ ನಾವು ಸುಮಾರು ಟೈಮ್ ಇನ್ವೆಸ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿ ಎಲ್ಲ ಮಾಡ್ಕೊಂಡು ಒಂದೊಂದೇ ಹಂತದಲ್ಲಿ ನಾವು ಪ್ರತಿಯೊಂದನ್ನು ಅದಾದಮೇಲೆ ರೆಡಿ ಮಾಡ್ಕೊಳ್ತಾ ಬಂದ್ವಿ. ಸೊ ಈ ರೆಡಿ ಮಾಡ್ಕೊಳ್ಳೋ ಸ್ಟೇಜ್ ಇದೆಯಲ್ಲ, ಅದು ತುಂಬ ಮೋಸ್ಟ್ ಡಿಫಿಕಲ್ಟ್ ಜಾಬ್. ಸೊ ಒಂದು ಪ್ರಾಡಕ್ಟ್ನ ನೀವು ರೆಡಿ ಮಾಡಿದ್ವಿ, ಓಕೆ ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಮಾಡ್ತೀನಿ ಅಂದರೆ ಅದಕ್ಕೆ ಒಂದು ಬ್ರ್ಯಾಂಡ್ ಹೆಸರು ಬೇಕು, ಅದಕ್ಕೆ ಡಿಸೈನ್ ಬೇಕಾಗತ್ತೆ, ಅದಕ್ಕೆ ಪ್ಯಾಕೇಜಿಂಗ್ ಬೇಕಾಗತ್ತೆ, ಅದಕ್ಕೆ FSSAI ರೂಲ್ಸ್ ಏನೇನಿದೆ ಅದು ಬೇಕಾಗತ್ತೆ. ಅದಾದಮೇಲೆ ಏನು ಪ್ರೈಸಿಗೆ ನೀವು ಮಾರ್ಬೋದು, ಯಾವ ಕ್ವಾಲಿಟಿ ಆಫ್ ಫುಡ್ ನಾವು ಮಾಡ್ತಾಯಿದ್ದೀವಿ ಅದರದ್ದು ಪ್ರೈಸ್ ಫ್ಯಾಕ್ಟರ್ ಹೆಂಗಿರಬೇಕು. ಸೊ ನಾವು ಕ್ವಾಲಿಟಿ ಪ್ರಾಡಕ್ಟ್ ಕೊಡೋದಲ್ಲದೆ ಅದು ಅಫೋರ್ಡೆಬಲ್ ಪ್ರೈಸಲ್ಲೂ ಕೊಡಬೇಕು. ಆ್ಯಂಡ್ ಆ ಅಫೋರ್ಡೆಬಲ್ ಪ್ರೈಸ್ ಥ್ರೂ ಔಟ್ ದಿ ಇಯರ್ ಅದೇ ಪ್ರೈಸ್ ಇರಬೇಕು. ಬಟ್ ಅದೇ ರಾ ಮೆಟೀರಿಯಲ್ ಪ್ರೈಸ್ ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಸೊ ಇಟ್ ಮಾರ್ಕೆಟ್ ಬೇಸ್ಡ್ ಆಗುತ್ತೆ. ಮಾರ್ಕೆಟಲ್ಲಿ ಅದ್ರದ್ದು ಡಿಮ್ಯಾಂಡ್ ಇದ್ದರೆ ಅದ್ರದ್ದು ಪ್ರೈಸ್ ಜಾಸ್ತಿ ಆಗುತ್ತೆ, ಅದರದ್ದು ಡಿಮ್ಯಾಂಡ್ ಕಮ್ಮಿ ಇದ್ದರೆ ಅದ್ರದ್ದು ಪ್ರೈಸ್ ಕಮ್ಮಿ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಆ ಥರ ಪ್ರೈಸ್ ಫ್ಲಕ್ಚುಯೇಷನ್ ಇರುತ್ತೆ. ಬಟ್ ನಾವು ಒಂದ್ಸರಿ MRP ಅಂತ ಫಿಕ್ಸ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಇರಬೇಕು. ಸೊ ಆ ಥರ ಲಾಂಗ್ ಟರ್ಮ್ನ ನಾವು ಒಂದು MRP ಫಿಕ್ಸ್ ಮಾಡಿಕೊಂಡು ಸೊ ಈ ಥರ ಚಾಲೆಂಜಸ್ನ ನಾವು ಹೆಂಗೆ ಓವರ್ಕಮ್ ಮಾಡೋದು. ಸೊ ಪ್ರತಿಯೊಂದು ನಾವು ಪ್ಲಸ್ ಏನು ಮೈನಸ್ ಏನು ಪ್ರತಿಯೊಂದು ನಾವು ನೋಟ್ ಮಾಡ್ಕೊಂಡ್ಬಂದ್ವಿ. ಸೊ ಆ ಪ್ರತಿಯೊಂದಕ್ಕೂ ನಾವೇನು ಮಾಡಿದ್ವಿ, ಆನ್ಸರ್ಸ್ನ ಹುಡ್ಕೊಂಡು ಹೋದ್ವಿ. ಸೊ ಪ್ರತಿಯೊಂದಕ್ಕೂ ಓಕೆ ಈ ಪ್ರಾಬ್ಲಮ್ ಅಂದರೆ ಇದಕ್ಕೆ ನಾವು ಹೆಂಗೆ ಟ್ಯಾಕಲ್ ಮಾಡ್ಬೋದು, ಇದಕ್ಕೆ ಬೆಸ್ಟ್ ಆಪ್ಷನ್ಸ್ ಏನು. ಸೊ ಆ ಥರ ಡಿಸ್ಕಸ್ ಮಾಡಿ ಮಾಡಿ ಪ್ರತಿಯೊಂದು ಹೆಜ್ಜೆನಲ್ಲೂ ಆ ಪಾಯಿಂಟರ್ಸ್ನ ಮಾಡಿಕೊಂಡು ಒಂದೊಂದು ಹೆಜ್ಜೆನೇ ನಾವು ಮುಂದೆ ಬರ್ತಾ ಬಂದ್ವಿ. ತುಂಬ ನಾವು ಎಲ್ಲೂ ಎಡವಲಿಲ್ಲ. ರೀಸನ್ ಏನು ಅಂದರೆ ಹೆಜ್ಜೆಗಳು ತುಂಬ ನಿಧಾನವಾಗಿಟ್ವಿ, ಅದು ತುಂಬ ಗಟ್ಟಿಯಾಗಿಟ್ವಿ. ನಾಳೆ ರಾತ್ರಿಯೇ ನಮ್ಮ ಪ್ರಾಡಕ್ಟ್ ಎಲ್ಲರ ಮನೆಗೂ ಹೋಗಬೇಕು ಅಂತ ನಾವು ಯೋಚನೆ ಮಾಡಲಿಲ್ಲ. 4 ಜನ ತೊಗೊಂಡ್ರೆ ಆ 4 ಜನ ಮತ್ತೆ ವಾಪಸ್ ಬರಬೇಕು. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್. ಸೊ ಈ ಥರ ನಾವು ಸ್ಟ್ರಾಟಜಿನ ಮಾಡಿಕೊಂಡು ಒಂದು ಸ್ಟೆಪ್ ಬೈ ಸ್ಟೆಪ್ ಮೂವ್ ಮಾಡಿಕೊಂಡು ಬಂದ್ವಿ. ಎಸ್, ನನಗೆ ಗೊತ್ತಿರೋ ಪ್ರಕಾರ ನಿಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಕಂಪ್ಲೀಟ್, ಅಂದರೆ ನೀವು ಯಾವುದೇ ಪ್ರಿಸರ್ವೇಟಿವ್ಸ್ ಏನು ಯೂಸ್ ಮಾಡಲ್ಲ. ಸೊ ಅಲ್ಲಿ ಚಾಲೆಂಜಸ್ ಬರಲ್ವಾ ಅಂತ, ಯಾಕಂದರೆ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ, ಶಾರ್ಟ್ ಲೈಫ್ ಇರುತ್ತೆ. ಸೊ ಇದನ್ನು ಹೇಗೆ ನೀವು ಓವರ್ಕಮ್ ಮಾಡಿ? ಖಂಡಿತ. ಸೊ ನಾವೇನು ಮಾಡಿದ್ವಿ, ಸೊ ಇವತ್ತಿನ ದಿನ ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೆಲ್ಲ ಇದೆ, ತುಂಬ ವರ್ಷಾನುಗಟ್ಲೆಯಿಂದ ಪ್ರಾಡಕ್ಟ್ಸ್ ಮಾಡ್ತಿದ್ದಾರೆ. ಬಟ್ ಜನ ನಮ್ಮ ಪ್ರಾಡಕ್ಟ್ ಏನಕ್ಕೆ ತೊಗೊಳ್ಬೇಕು? ಎಸ್, ಎಕ್ಸಾಕ್ಟ್ಲಿ, ಇದು ನಾನು ಕೇಳಲೇಬೇಕಿತ್ತು. ಯಾಕಂದರೆ ಇವತ್ತು ನಮಗೆ ಆಪ್ಷನ್ಸ್ ಬೇಕಾದಷ್ಟಿದೆ. ನಾನು ಸೂಪರ್ ಮಾರ್ಕೆಟಿಗೆ ಹೋಗಲಿ ಅಥವಾ ಆನ್ಲೈನಲ್ಲಿ ನೋಡಲಿ, ನನಗೂ ನೋಡಿದಾಗ ಬೇಕಾದಷ್ಟು ಆಪ್ಷನ್ ಸಿಗುತ್ತೆ. ಬಟ್ ನಾನು ಅದರಲ್ಲಿ ದಿ ಮಸಾಲಾನೇ ಯಾಕೆ ಆಪ್ಟ್ ಮಾಡಬೇಕು? ಸೊ ವಾಟ್ಸ್ ದಟ್ ಔಟ್ಸ್ಟ್ಯಾಂಡಿಂಗ್ ಕ್ವಾಲಿಟಿ ಅಂತ ಕೇಳೋದಾದರೆ? ಎಸ್, ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಪ್ರಾಡಕ್ಟ್ನ ಯಾವ ಥರ ಮಾಡಿದ್ದೀವಿ ಅಂತಂದರೆ, ನೀವು ಒಂದು ಸರಿ ಪ್ರಾಡಕ್ಟ್ನ ಬಳಸಿದ್ರೆ ನೀವು ಪ್ರತಿ ಸರಿ ಇದನ್ನು ಬಳಸಲೇಬೇಕು, ಬೇರೆ ನಿಮಗೆ ಆಪ್ಷನ್ನೇ ಇಲ್ಲದೆ ಇರೋ ಥರ ನಾವು ಪ್ರಾಡಕ್ಟ್ನ ಕ್ವಾಲಿಟಿಯಾಗಿ ಮಾಡಿದ್ವಿ. ಸೊ ನಮ್ಮ ತಂಬ್ ರೂಲ್ ಏನು, ನಾವು ಯಾವುದೇ ಪ್ರಾಡಕ್ಟಲ್ಲೂ ಕೂಡ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ. ಯಾವುದೇ ಪ್ರಾಡಕ್ಟಲ್ಲೂ ಟೇಸ್ಟಿಂಗ್ ಪೌಡರ್ಸ್ ಆಗಿರಲಿ, ಕಲರಿಂಗ್ ಏಜೆಂಟ್ಸ್ ಆಗಿರಲಿ, ಯಾವುದನ್ನು ಯೂಸ್ ಮಾಡಲ್ಲ. ಸೊ ಈ ಥರ ನಾವು ಯಾವ್ಯಾವ ಪ್ರಾಡಕ್ಟ್ಸ್ನ ಮಾಡ್ಬೋದು ವಿತೌಟ್ ಈ ಪ್ರಾಡಕ್ಟ್ಸ್ನ ಪ್ರಿಸರ್ವೇಟಿವ್ಸು ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಅಂಥ ಪ್ರಾಡಕ್ಟ್ಸ್ನೇ ನಾವು ಮಾಡಲಿಕ್ಕೆ ಶುರು ಮಾಡೋದು. ಸೊ ಮೇನ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನೀವು ಪ್ರಾಡಕ್ಟ್ ಮಾಡಿದಾಗ ನಿಮ್ಮ ಒಂದೊಂದು ಸಾಂಬಾರು ಪೌಡರು ಅಥವಾ ಒಂದು ಚಟ್ನಿ ಪುಡಿ ಅಥವಾ ಪುಳಿಯೋಗರೆ ಮಾಡಿದಾಗ ನೀವು ಯಾವುದೇ ಕಲರಿಂಗ್ ಏಜೆಂಟ್ ಹಾಕಲ್ಲ, ನೀವು ರಾ ಮೆಟೀರಿಯಲ್ ಕಮ್ಮಿ ಇರೋದು ತರೋದಿಲ್ಲ, ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ. ಸೊ ನಾವೇನು ಮಾಡಿದ್ವಿ, ನಮ್ಮ ಯೂನಿಟಲ್ಲಿ ಅದೇ ಥರ ಒಳ್ಳೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ ತೊಗೊಂಬಂದು ಅದಕ್ಕೆ ಯಾವುದೇ ಥರ ಕಲರಿಂಗ್ ಆ್ಯಡ್, ಏನಕ್ಕೆ ಕಲರ್ಸು ಅಥವಾ ಬೇರೆ ಆ್ಯಡ್ ಮಾಡಬೇಕು, ನಾವು ಒಳ್ಳೆ ಕ್ವಾಲಿಟಿ ರಾ ಮೆಟೀರಿಯಲ್ ಹಾಕದೇ ಇದ್ದಾಗ ಅದಕ್ಕೆ ಏನಾದರೂ ಒಂದು ಹಾಕಬೇಕಾಗತ್ತೆ ನಿಮ್ಗೆ ರುಚಿ ಬರಲಿಕ್ಕೆ, ಅದಕ್ಕೋಸ್ಕರ ಅದನ್ನು ಹಾಕಬೇಕಾಗತ್ತೆ. ಬಟ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟೇ ಹಾಕಿದಾಗ ನಿಮ್ಗೆ ಅದರ ಅವಶ್ಯಕತೆ ಬರೋದಿಲ್ಲ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಸೊ ನಾವು ಒಳ್ಳೆ ಪ್ರಾಡಕ್ಟೇ ಮಾಡೋಣ, ಇದು ಯಾವುದೂ ಇಲ್ಲದೆ ಇರಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಶುರು ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸೇ ನಮ್ಮ ದಿ ಮಸಾಲನಲ್ಲಿದೆ. ಎಸ್, ಸೊ ಇವತ್ತು ಈ ಒಂದು ಡಿಜಿಟಲ್ ಯುಗದಲ್ಲಿ ನೀವು ಹೇಳ್ತಾ ಇದ್ರಿ ಪ್ರಾಡಕ್ಟ್ ಮಾಡೋದು ಸುಲಭ, ಬಟ್ ಮಾರ್ಕೆಟಿಂಗ್ ಈಸ್ ಅ ವೆರಿ ಬಿಗ್ ಚಾಲೆಂಜ್ ಅಂತ. ಸೊ ಈ ಒಂದು ಡಿಜಿಟಲ್ ಯುಗದಲ್ಲಿ ನಿಮಗೆ ಅದು ಎಷ್ಟು ಪ್ಲಸ್ ಆಯಿತು ಅಂತ? ಯಾಕಂದರೆ ನಾವೀಗ ಹೇಳ್ತೀವಿ AI ಬಂದ ಮೇಲೆ ಎಲ್ಲವೂ ಕೂಡ ರಿಪ್ಲೇಸ್ ಮಾಡ್ತಾ ಇದೆ ಹಾಗೆ ಹೀಗೆ ಅಂತ. ಬಟ್ ಈ ಒಂದು ಮೊಬೈಲ್ ನಿಮಗೆ ಯಾವ ರೀತಿ ಪ್ಲಸ್ ಆಯಿತು ನಿಮ್ಮ ಮಾರ್ಕೆಟಿಂಗಿಗೆ ಅಂತ?
ಸೊ ಇವತ್ತಿನ ದಿನ ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ, ಅದನ್ನು ಯುಟಿಲೈಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಗ್ರೋ ಆಗುತ್ತೆ. ಎಸ್ ಎಕ್ಸಾಕ್ಟ್ಲಿ. ಮತ್ತೆ ಬಹಳಷ್ಟು ಮಂದಿಗೆ ಇದನ್ನ ಯೂಸ್ ಮಾಡಬಹುದು ಅಂತ ಗೊತ್ತಿರುತ್ತೆ, ಬಟ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಹೌದು. ಸೊ ನಾವು ಅದನ್ನು ಡೀಟೇಲಿಂಗ್ ತುಂಬ ಮಾಡಿದ್ವಿ. ಸೊ ನಮ್ಮ ಪ್ರಾಡಕ್ಟ್ ಯಾವ ಥರ ಇದೆ, ಅದನ್ನು ಜನ ಎಲ್ಲಿ ಯೂಸ್ ಮಾಡ್ತಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ, ಈಗ ನಾನೊಂದು ಪ್ರಾಡಕ್ಟ್ ಮಾಡಿದ್ದೀನಿ, ನನ್ನ ಕಸ್ಟಮರು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಲ್ಲಿ ನನ್ನ ಪ್ರಾಡಕ್ಟ್ ಅವೈಲೇಬಲ್ ಇರಬೇಕು. ಕಾನ್ಸೆಪ್ಟ್ ಇಷ್ಟೇ. ಫಸ್ಟ್ ಒಂದು ಕಾಲ ಇತ್ತು, ಹೆಂಗಿತ್ತು, ಮೊಬೈಲ್ಸ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಸೊ ಜನ ಎಲ್ಲ ಸೂಪರ್ ಮಾರ್ಕೆಟ್ಗೆ ಹೋಗ್ತಾಯಿದ್ರು. ಸೊ ಅಲ್ಲಿ ನಮ್ಮ ಪ್ರಾಡಕ್ಟ್ಸ್ ಅವೈಲೇಬಲ್ ಇರಬೇಕು. ಬಟ್ ಇವತ್ತಿನ ದಿನ ಆನ್ಲೈನ್ ಆಗಿದೆ, ಇಂಟರ್ನೆಟ್ ಬಂದಿದೆ. ಸೊ ನಮ್ಮ ಪ್ರಾಡಕ್ಟ್ಸು ಇಂಟರ್ನೆಟ್ಟಲ್ಲಿ ಹೇಗೆ ನಾವು ಅವೈಲೇಬಲ್ ಇರ್ಬೋದು ಆ ಥರ ಯೋಚನೆ ಮಾಡಿದ್ವಿ. ಇನ್ನೊಂದು ಸರ್ವೆ ಹೇಳುತ್ತೆ, ಈಗ ನಿಮ್ಮ ಹತ್ರ ಒಂದು ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ಫೋನ್ ಇದ್ದರೆ ನಿಮ್ಮಲ್ಲಿ ಎಷ್ಟೊಂದು ಆ್ಯಪ್ಸ್ ಇರುತ್ತೆ. ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇವತ್ತಿನ ದಿನ ವಾಟ್ಸಪ್ಪಲ್ಲಿ. ಸೊ ನಾವೇನು ಮಾಡಿದ್ವಿ, ನಾವು ನಮ್ಮ ಒಂದು ಇ-ಕಾಮರ್ಸ್ ವೆಬ್ಸೈಟ್ ಇದೆ, ನಾವು ಅಪ್ಲಿಕೇಶನ್ ಮಾಡಲಿಲ್ಲ, ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನಮ್ಮ ಪ್ರಾಡಕ್ಟ್ಸ್ ಅವೈಲೇಬಲ್ ಆಗೋ ಥರ ಮಾಡಿದ್ದೀವಿ. ವಾಟ್ಸಪ್ಪಲ್ಲಿ ವೆರಿ ಸ್ಮಾರ್ಟ್ ಮೂವ್. ಸೊ ನಮ್ಮ ಒಂದು ನಂಬರ್ಗೆ ನೀವು ಜಸ್ಟ್ ಹಾಯ್ ಅಂತ ಕಳಿಸಿದ್ರೆ ನಮ್ಮ ಲಿಸ್ಟ್ ಓಪನ್ ಆಗುತ್ತೆ. ಆಟೋಮೆಟಿಕ್ ಬಾಟ್ ಅದು. ನಿಮಗೇನು ಪ್ರಾಡಕ್ಟ್ ಬೇಕು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೋದು, ಅಲ್ಲೇ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ನೀವು ಅಲ್ಲೇ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ಅದೇ ಕೇಳುತ್ತೆ ನಿಮ್ಮ ಹೆಸರು, ಫೋನ್ ನಂಬರು, ಅಡ್ರೆಸ್ಸು, ಇನ್ಕ್ಲೂಡಿಂಗ್ ಪೇಮೆಂಟ್. ನೀವು ಫಾರ್ ಎಕ್ಸಾಂಪಲ್ ಆನ್ಲೈನ್ ಪೇಮೆಂಟ್ ಮಾಡಿಬಿಡ್ತೀನಿ, ಆಟೋಮೆಟಿಕ್ ಬಂದುಬಿಡಲಿ ಅಂತ ಥರ ಆದರೆ ಅಲ್ಲೇ ಲಿಂಕು ಜನ್ರೇಟ್ ಆಗುತ್ತೆ. ಆ ಲಿಂಕು ಹೆಂಗಿರುತ್ತೆ, ನೀವು ಡೆಬಿಟ್ ಕಾರ್ಡ, ಕ್ರೆಡಿಟ್ ಕಾರ್ಡ, UPI ಏನು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಆ ಥರ ಪೇಮೆಂಟ್ ಮಾಡಿ ನಿಮಗೆ ಆಟೋಮೆಟಿಕಲಿ ನಮ್ಮ ಕಡೆಯಿಂದ ಹೋಮ್ ಡೆಲಿವರಿ ಬರುತ್ತೆ. ನಮ್ಮ ಪ್ರಾಡಕ್ಟ್ಸು ಇವತ್ತಿನ ದಿನ ಯಾವ ಸೂಪರ್ ಮಾರ್ಕೆಟಲ್ಲೂ ಅವೈಲೇಬಲ್ ಇಲ್ಲ. ರೀಸನ್ ಏನು ಅಂದರೆ ಒಂದು, ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಒಂದು 5 ರಿಂದ 10 ದಿನ ಅಷ್ಟರಲ್ಲಿ ನಿಮ್ಮ ಮನೆಗೆ ಬರಬೇಕು. ಸೊ ನೀವು ದುಡ್ಡನ್ನ ಖರ್ಚು ಮಾಡಿ ನೀವೊಂದು ಪ್ರಾಡಕ್ಟ್ನ ತೊಗೊಂಡು ಯಾಕೆ ಹಳೆ ಪ್ರಾಡಕ್ಟ್ನ ತೊಗೊಳ್ಬೇಕು? ಫ್ರೆಶ್ ಆಗಿರಬೇಕು, ಅಫೋರ್ಡಬಲ್ ಆಗಿರಬೇಕು, ಈಸಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು. ಸೊ ಇದು ನಮ್ಮ ಕಾನ್ಸೆಪ್ಟು. ಯಾವುದೇ ಥರ ಪ್ರಿಸರ್ವೇಟಿವ್ಸು, ಕೆಮಿಕಲ್ಸು ಇದು ಯಾವುದೂ ಯೂಸ್ ಮಾಡದೆ ನಿಮಗೆ ಈಸಿಯಾಗಿ ನಮ್ಮ ಪ್ರಾಡಕ್ಟ್ ಸಿಗೋದಕ್ಕೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ, ಪ್ಲಸ್ ನಿಮ್ಮ ಮನೆಯ ಬಾಗಿಲಿಗೆ ಫ್ರೆಶ್ ಆಗಿ ಪ್ರಾಡಕ್ಟ್ಸ್ನ ನಾವು ತಲುಪಿಸ್ತೀವಿ. ಸೊ ಈ ಥರ ನಾವೇನು ಮಾಡಿದ್ವಿ, USP ಇದೆ ನಮ್ಮ USP. ಎಲ್ಲಿ ಸಿಗುತ್ತೆ ನಮ್ಮ ಪ್ರಾಡಕ್ಟ್ಸು? ನಿಮ್ಮ ಮೊಬೈಲಲ್ಲಿ ಸಿಗುತ್ತೆ. ನೀವು ಆರ್ಡರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂತ ಅಂದ್ರೂ ಒಂದು 24 hours ಒಳಗಡೆ ಎಂಟೈರ್ ಕರ್ನಾಟಕದಲ್ಲಿ ನಿಮ್ಮ ಮನೆಗೆ ರೀಚ್ ಆಗುತ್ತೆ. ದಿ ಬೆಸ್ಟ್ ಯೂಸ್ ಆಫ್ ಟೆಕ್ನಾಲಜಿ. ಸೊ ಒಂದು ಟ್ರೆಡಿಷನಲ್ ಮೆಥಡ್ ಆಫ್ ಪ್ರಿಪರೇಷನ್, ಎರಡನೇದು ಟೆಕ್ನಾಲಜಿ, ಮೂರನೇದು ಡೆಲಿವರಿ. ಇದೆಲ್ಲ ನಾನು ಕಂಡುಹಿಡ್ದಿಲ್ಲ, ಯಾರೋ ಕಂಡುಹಿಡ್ದಿದ್ರು, ನಾನು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಟೆಕ್ನಾಲಜಿ ನಾನು ಕಂಡುಹಿಡ್ದಿಲ್ಲ, ಪ್ರಿಪರೇಷನ್ ಆಫ್ ಮಸಾಲಾ ಪೌಡ್ರ್ ನಾನು ಕಂಡುಹಿಡ್ದಿಲ್ಲ, ಯಾವುದೂ ಕಂಡುಹಿಡ್ದಿಲ್ಲ. ಬಟ್ ಇರೋದನ್ನು ಯೂಸ್ ಮಾಡಿಕೊಂಡು ನಾವು ಪ್ರಾಡಕ್ಟ್ಸ್ನ ಡೆಲಿವರ್ ಮಾಡ್ತಾಯಿದ್ದೀವಿ. ಸರ್, ನೀವು ಫುಡ್ ಪ್ರೊಡಕ್ಷನ್ ಇದು ಸ್ಟೆಪ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಯಾವೆಲ್ಲ ರೀತಿಯಾದಂತಹ ಮಾರ್ಗಗಳನ್ನು ನೀವು ಅಲ್ಲಿ ಫಾಲೋ ಮಾಡ್ತೀರಾ ಅಂತ? ಓಕೆ. ಸೊ ಒಂದು ನಾವು ಪ್ರೊಡಕ್ಷನ್ ಯೂನಿಟ್ ಅಂತಲೇ ನಾವು ಸ್ಟಾರ್ಟ್ ಮಾಡಿದಾಗ, ಸೊ ನಮಗೆ ನಾನು ಈಗಲೇ ತಿಳಿಸ್ಕೊಟ್ಟಂಗೆ ಯಾವುದೇ ಮಾಹಿತಿ ಇರಲಿಲ್ಲ. ಯಾವೊಂದು ಮೆಷಿನರೀಸ್ನ ನಾವು ಯೂಸ್ ಮಾಡಬೇಕು, ವಿತೌಟ್ ನಮ್ಮ ಒಂದು ಫಾರ್ಮುಲಾ ಏನಿದೆ, ಪ್ರಿಸರ್ವೇಟಿವ್ಸ್ ಇಲ್ಲದೆ, ಫುಡ್ ಕಲರ್ಸ್ ಇಲ್ಲದೆ, ಅದಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಮೆಷಿನರೀಸ್ ಏನೇನಿದೆ ಅಂತ ನಾವು ಇದು ಮಾಡ್ಕೊಂಡ್ವಿ. ಸೊ ಒಂದು ನಾವು ಅದಾದಮೇಲೆ ಮೆಥಡ್ ಆಫ್ ಪ್ರಿಪರೇಷನ್ ಅಂತ ಬಂದಾಗ ನಾವು ಒಂದು ಫಾಲೋ ಮಾಡಲಿಕ್ಕೆ ಶುರು ಮಾಡಿದ್ವಿ. ಏನು, ನಾವು ಒಂದು ಅಡಲ್ಟ್ರೇಟ್ ಫುಡ್ ಕೊಡಲ್ಲ. ಎರಡನೇದು, ನಾವು ಈಗ ಊಟ ಮಾಡೋದಕ್ಕೆ ನಮಗೆ ಪೌಷ್ಟಿಕಾಂಶ ಬೇಕು ದೇಹಕ್ಕೆ. ಆ ಪೌಷ್ಟಿಕಾಂಶ ನಮಗೆ ಆಹಾರದ ರೂಪದಲ್ಲಿ ಸಿಗುತ್ತೆ. ಸೊ ನಾವು ಕೊಡ್ತಕ್ಕಂಥ ಆಹಾರ ರುಚಿಯಾಗಲ್ಲದೆ ಪೌಷ್ಟಿಕಾಂಶ ಇಟ್ಕೊಂಡು, ಅಂದರೆ ಪೌಷ್ಟಿಕಾಂಶಗಳನ್ನ ಉಳಿಸ್ಕೊಂಡು ಹೇಗೆ ನಾವು ಪ್ರಾಡಕ್ಟ್ಸ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ, ಸೊ ನಾವೇನು ಮಾಡಿದ್ವಿ, ಒಂದು ಮೆಥಡ್ ಆಫ್ ಪ್ರಿಪ್ರೇಷನ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಪ್ರಾಡಕ್ಟ್ಸ್ನಲ್ಲಿ ಮಸಾಲಾ ಪೌಡ್ರಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಒಂದು ರೋಸ್ಟಿಂಗ್ ಅಂತ ಬರುತ್ತೆ. ಸೊ ರೋಸ್ಟಿಂಗ್ ಅಂದರೆ ನಾವು ಪ್ರತಿಯೊಂದು ಪದಾರ್ಥನಲ್ಲೂ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ, ಅದನ್ನು ನಾವು ತೆಗಿಬೇಕು. ಸೊ ಅದನ್ನು ಹುರಿಬೇಕಾಗತ್ತೆ. ಸೊ ಅದರಲ್ಲಿ 2 ವಿಧವಾದಂತಹ ಹುರಿಗಳಿದೆ. ಒಂದು ಗ್ಯಾಸ್ ರೋಸ್ಟರ್ ಇದೆ, ಇನ್ನೊಂದು ಇಂಡಕ್ಷನ್ ಅಂತ ಇದೆ. ಸೊ ನಮಗೆ ಗೊತ್ತಿರೋ ಮಾಹಿತಿ, ನಾವು ಕಲ್ತ್ಕೊಂಡಿದ್ದ ಮಾಹಿತಿ ಏನು ಅಂತ ಅಂದರೆ, ನಾವು ಪ್ರತಿಯೊಂದು ಪದಾರ್ಥಗಳನ್ನು ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲೇ ಮಾತ್ರ ರೋಸ್ಟ್ ಮಾಡಬೇಕು. ಆವಾಗ ಅದು ರೋಸ್ಟ್ ಅಂತಾರೆ. ಆ ಟೆಂಪರೇಚರ್ಗಿಂತ ಜಾಸ್ತಿ ಮಾಡಿದ್ರೆ ಅದು ಬರ್ನ್ ಅಂತಾರೆ. ಹುರಿಯೋದು ಬೇರೆ, ಬೇಯಿಸೋದು ಬೇರೆ ಅನ್ನೋ ಥರ.
ಸೊ ನಾವು ಆ ಹಳೆ ಕಾಲದಲ್ಲೆಲ್ಲ ಏನು ಮಾಡೋರು, ಯಾವುದೇ ಒಂದು ಪದಾರ್ಥ ಮಾಡುವಾಗ ಕಮ್ಮಿ ಉರಿನಲ್ಲಿ ತುಂಬ ಲಾಂಗ್ ಡ್ಯೂರೇಷನ್ ಟೈಮಲ್ಲಿ ಹುರಿಯೋರು. ಸೊ ನಿಮಗೆ ಪದಾರ್ಥದ ಟೇಸ್ಟ್ ಬರೋದೇ ಹುರಿಯೋದ್ರಲ್ಲಿ. 50% ಆಫ್ ದಿ ಟೇಸ್ಟು ನಿಮಗೆ ಸಿಗೋದೇ ಯಾವ ಹದನಲ್ಲಿ ನೀವು ಹುರಿತೀರಾ ಅಂತ. ಸೊ ನಾವೇನು ಮಾಡಿದ್ವಿ, ಇವತ್ತಿನ ಆಧುನೀಕರಣದಲ್ಲಿ ಏನಾಗಿದೆ, ಕಮ್ಮಿ ಟೈಮಲ್ಲಿ ನಾವು ಎಷ್ಟು ಪ್ರೊಡಕ್ಷನ್ ತೆಗಿಬೋದು ಅಂತ ನೋಡ್ತಾರೆ ಹೊರತು ಕ್ವಾಲಿಟಿ ನೋಡೋದಿಲ್ಲ. ಸೊ ನಾವೇನು ಮಾಡಿದ್ವಿ, ಅದನ್ನು ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಇಂಡಕ್ಷನ್ ರೋಸ್ಟರ್ಸ್ ಇದೆ. ಸೊ ಇದರಲ್ಲಿ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಪದಾರ್ಥ ಚಿಲ್ಲಿ ಅಂತ ತಗೊಳ್ಳಿ. ಒಂದು ಚಿಲ್ಲಿನ ಎಷ್ಟು ನಿಮಿಷಗಳ ಕಾಲ ಎಷ್ಟು ಡಿಗ್ರಿ ಟೆಂಪರೇಚರ್ನಲ್ಲಿ ರೋಸ್ಟ್ ಮಾಡಬೇಕು ಅನ್ನೋ ನಮ್ಮಲ್ಲಿ SOP ಇದೆ. ಸೊ ನಮ್ಮಲ್ಲಿ ಏನೇನು ಪದಾರ್ಥಗಳನ್ನ ಯೂಸ್ ಮಾಡ್ತೀವೋ ಅಷ್ಟನ್ನು ಕೂಡ ನಾವು ಈ ಥರ ಫಾರ್ಮುಲಾ ಸೆಟ್ ಮಾಡಿದ್ದೀವಿ. ಸೊ ಈ ಫಾರ್ಮುಲಾ ಸೆಟ್ ಮಾಡೋದ್ರಿಂದ ಆ ಟೆಂಪರೇಚರಲ್ಲಿ ಅಷ್ಟು ನಿಮಿಷ ಮಾತ್ರ ಹುರಿಯುತ್ತೆ. ಆವಾಗೇನಾಗುತ್ತೆ, ಆ ಪದಾರ್ಥನಲ್ಲಿ ಏನು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇದೆ ಅದು ನಮಗೆ ಉಳ್ಕೊಳ್ಳುತ್ತೆ. ಆ ಉಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ರುಚಿನೂ ಸಿಗುತ್ತೆ ಮತ್ತು ಪದಾರ್ಥಗಳಲ್ಲಿ ಪೌಷ್ಟಿಕಾಂಶ ಕೂಡ ಸಿಗುತ್ತೆ. ಸೊ ನಮ್ಮ ಉದ್ದೇಶ ಅದರಲ್ಲಿ ಸಾಲ್ವ್ ಆಗುತ್ತೆ. ಸೊ ಹಾಗಾಗಿ ನಾವು ಇಂಡಕ್ಷನ್ ರೋಸ್ಟರ್ಸ್ನ ತೊಗೊಳ್ಳಿಕ್ಕೆ ಶುರು ಮಾಡಿದ್ವಿ. ನೆಕ್ಸ್ಟ್ ಈಗ ನಾವು ಹುರಿದ್ವಿ, ಅದಾದಮೇಲೆ ನೆಕ್ಸ್ಟ್ ಬರೋದೆ ಪುಡಿ ಮಾಡೋದು. ಸೊ ಪುಡಿ ಮಾಡೋದ್ರಲ್ಲಿ ಏನಾಗುತ್ತೆ, ಯೂಶ್ವಲಿ ನಾವು ಸಿಂಪಲಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ಈಗ ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ಪದಾರ್ಥ ಗಿರಣಿ ಹಾಕ್ಸಿರ್ತೀರ, ಅದು ಹಾಕಿಸ್ಕೊಂಡು ಬಂದ ಮೇಲೆ ಏನು ಮಾಡ್ತೀರಾ, ಬಿಸಿ ಇರುತ್ತೆ, ಅದನ್ನು ಹಾರಾಕ್ತೀರ. ಆ ಹಾರಾಕ್ತ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಆ ಒಂದು ಗಾಳಿನಲ್ಲಿ ಏನು ತೇವಾಂಶ ಇರುತ್ತೆ ಅದು ಪ್ರಾಡಕ್ಟ್ ಮೇಲೆ ಕೂತು ಆ ಪ್ರಾಡಕ್ಟಲ್ಲಿರೋ ಮಾಯ್ಶ್ಚರ್ ಕಂಟೆಂಟ್ ಆ್ಯಡ್ ಆಗುತ್ತೆ. ಸೊ ಅದರಿಂದ ಅದರದ್ದು ಶೆಲ್ಫ್ ಲೈಫ್ ಆಗಲಿ ಪ್ರತಿಯೊಂದು ಕಮ್ಮಿ ಆಗುತ್ತೆ. ಸೊ ನಾವು ಇದನ್ನು ಅರ್ಥ ಮಾಡ್ಕೊಂಡ್ವಿ, ಓಕೆ ಇದೊಂದು ಪ್ರಾಬ್ಲಮ್. ಸೊ ನಿಮ್ಗೆ ಇನ್ನೊಂದು ಸಿಂಪಲಾಗಿ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಅಂದರೆ ಏನು ಅಂದರೆ, ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಬಿಸ್ನೆಸ್. ಸೊ ಬಿಸ್ನೆಸ್ಗೆ ಸಿಂಪಲ್ ಡೆಫಿನೇಷನ್ ಇಸ್ ಸೊಲ್ಯೂಷನ್ಗೆ ಪ್ರಾಬ್ಲಮ್. ಸೊ ನಾವೇನು ಮಾಡ್ತೀವಿ, ಈ ಪ್ರತಿಯೊಂದು ಸ್ಟೇಜಸ್ ಮನೆಯಲ್ಲಿ ಏನು ಮಾಡ್ತೀವಿ ಅಥವಾ ಯೂಶ್ವಲಿ ಏನು ಮಾಡ್ತಾರೆ ಅದಕ್ಕೆ ಸೊಲ್ಯೂಷನ್ ಬೆಸ್ಟ್ ಏನು ಅಂತ ಹುಡುಕಿದಾಗ, ಸೊ ಈ ಪ್ರಾಬ್ಲಮ್ನಲ್ಲಿ ನೋಡಿದಾಗ ನಾವು ಓಕೆ ನಾಳೆ ದಿನ ನಾವು ಒಂದು 100 kg ಮಾಡ್ತೀವಿ, ತೊಗೊಂಬರ್ತೀವಿ, ಹಾರಾಕ್ತೀವಿ, ನಾವು ಏನೇ ಮೇಂಟೆನೆನ್ಸ್ ಮಾಡಿದ್ರು ಯಾವುದೋ ಒಂದು ಹುಳ ಉಪ್ಪಟೆ ಹೋದ್ರೂ ಹೋಗ್ಬೋದು, ಅಥವಾ ಗಾಳಿಗೆ ಪದಾರ್ಥ ಪ್ರಾಡಕ್ಟ್ ಪ್ರಿಪೇರ್ ಆದಮೇಲೆ ಗಾಳಿಗೆ ಬಿಡಬಾರ್ದು. ಸೊ ಅದು ಮಾಯಿಶ್ಚರ್ ಅಬ್ಸರ್ವ್ ಆಗುತ್ತೆ ಅಂದಲ್ಲ. ಸೊ ಇದು ಈ ಪ್ರೊಸೆಸ್ನ ಸ್ಕಿಪ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ನಾವು ಒಂದು ವಾರ ತೊಗೊಂಡ್ವಿ. ಆ ಪ್ರೋಸೆಸ್ನ ಸ್ಕಿಪ್ ಮಾಡಲಿಕ್ಕೆ ಏನು ಅಂತ. ಸೊ ಆವಾಗ ನಮಗೆ ಗೊತ್ತಾಗಿದ್ದೇನು ಅಂದರೆ, ರಾಜ್ಕೋಟಲ್ಲಿ ಒಂದು ಮಿಷಿನ್ ಮ್ಯಾನುಫ್ಯಾಕ್ಚರರ್ ಇದ್ದಾರೆ. ಆ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ನಮ್ಮ ಪ್ರಾಡಕ್ಟು ತಣ್ಣಗಾಗಿ ರೂಮ್ ಟೆಂಪರೇಚರಲ್ಲಿ ಆಚೆ ಬರುತ್ತೆ. ಸೊ ಈ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡು ಆ ರಾಜ್ಕೋಟ್ಗೆ ಹೋಗಿ ಫಿಸಿಕಲಿ ಆ ಮಿಷಿನ್ನ ನೋಡಿ ಅಲ್ಲಿ ಟ್ರೈ ಮಾಡಿ, ಓಕೆ ನಮಗಿದ್ದಿದ್ದ ಪ್ರಾಬ್ಲಮ್ಮು ನಾವು ಹಾರಾಕಬಾರ್ದು, ಪ್ರಾಡಕ್ಟ್ನ ಮಾಯಿಶ್ಚರ್ಗೆ ಎಕ್ಸ್ಪೋಸ್ ಮಾಡಬಾರ್ದು ಅಂತ ಇತ್ತು. ಸೊ ಅಲ್ಲಿ ಅದು ಸಾಲ್ವ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಿ ಅಲ್ಲಿಂದ ಆ ಮಿಷಿನ್ನ ತೊಗೊಂಡ್ಬಂದ್ವಿ. ಸೊ ಈ ಥರ ಮೆಥಡ್ ಆಫ್ ಪ್ರಿಪ್ರೇಷನ್ ನಾವು ಸ್ಕ್ರಿಪ್ಟ್ ಮಾಡಿಕೊಂಡು ಅದರಲ್ಲಿ ಏನು ಚಾಲೆಂಜಸ್ ಬರುತ್ತೆ, ನಮಗೆ ಏನೇನು ಅದರಲ್ಲಿ ಸೊಲ್ಯೂಷನ್ಸ್ ಬೇಕು ಆ ಥರ ಹುಡ್ಕೊಂಡು ಬಂದ್ವಿ. ಸೊ ನಮ್ಮ ಪದಾರ್ಥ ಇವತ್ತಿನ ದಿನ ರೂಮ್ ಟೆಂಪ್ರೇಚರಲ್ಲಿ ಬರುತ್ತೆ. ಸೊ ರೂಮ್ ಟೆಂಪ್ರೇಚರಲ್ಲಿ ಬರುತ್ತೆ, ಅದಾಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಮಿಕ್ಸಿಂಗ್ ಹೋಗುತ್ತೆ, ಅದಾದಮೇಲೆ ಇಮ್ಮಿಡಿಯೇಟಾಗಿ ಪ್ಯಾಕಿಂಗ್ ಹೋಗುತ್ತೆ. ಸೊ ನಮ್ಮಲ್ಲಿ ಹೇಗಿದೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ 10 ಗಂಟೆಗೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದರೆ 11 ಗಂಟೆ ಅಷ್ಟು ಪ್ಯಾಕ್ ಆಗಿರುತ್ತೆ. ಸಾಯಂಕಾಲ 5 ಗಂಟೆಗೆ ಮ್ಯಾನುಫ್ಯಾಕ್ಚರ್ ಆದರೆ 6 ಗಂಟೆ ಅಷ್ಟರಲ್ಲಿ ಅದು ಪ್ಯಾಕ್ ಆಗಿರುತ್ತೆ. ಸೊ ನಾವು ಆ ಥರನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಮ್ಯಾನುಫ್ಯಾಕ್ಚರ್ ಆಗಿದ ತಕ್ಷಣ ಇನ್ನೊಂದು ಟೀಮ್ ರೆಡಿ ಇರುತ್ತೆ ಅದನ್ನು ಪ್ಯಾಕೇಜಿಂಗ್ ಮಾಡಲಿಕ್ಕೆ. ಸೊ ಈ ಥರ ಮೆಥಡ್ ಆಫ್ ಪ್ರಿಪ್ರೇಷನ್, ಕಂಟ್ರೋಲ್ಡ್ ಟೆಂಪರೇಚರ್ನಲ್ಲಿ ನಾವು ಪ್ರಾಡಕ್ಟ್ಸ್ನ ರೋಸ್ಟ್ ಮಾಡೋದಾಗಿರ್ಬೋದು, ಆಮೇಲೆ ಪ್ರಾಡಕ್ಟ್ಸ್ನ ಮಾಯಿಶ್ಚರ್ಗೆ ಬಿಡದೆ ಅದನ್ನು ಇಮ್ಮಿಡಿಯೇಟಾಗಿ ಪ್ಯಾಕಿಂಗಿಗೆ ಹೋಗೋ ಥರ ಇರ್ಬೋದು. ಸೊ ಈ ಥರ ಪ್ರತಿಯೊಂದು ಸ್ಟೇಜಸಲ್ಲೂ ನಾವು ಸ್ಪೆಷಲ್ ಕೇರ್ ತೊಗೊಂಡ್ವಿ. ಸೊ ನಮ್ಮ ಉದ್ದೇಶ ಏನು ಅಂದರೆ, ಒಂದು ಕಸ್ಟಮರು ತಾನು ದುಡ್ದಿದ್ದ ದುಡ್ಡನ್ನ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಪ್ರಾಡಕ್ಟ್ ತೊಗೊಳ್ತಾನೆ ಅಂತ ಅಂದರೆ ಅದು ನಮ್ಮ ಜವಾಬ್ದಾರಿ ಆಗುತ್ತೆ, ಅದು ಎಷ್ಟು ನೀಟಾಗಿ ಕೊಡಬೇಕು ಅನ್ನೋದು. ಸೊ ನಾವು ನೀಟಾಗಿ ಕೊಡೋದಲ್ಲದೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಇಟ್ಕೊಂಡು ಕೊಡಬೇಕು, ಪ್ಲಸ್ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇಲ್ಲದೆ ಕೊಡಬೇಕು. ಸೊ ನಮ್ಮ ಟೀಮು ನಾವೆಲ್ಲ ಕೂತ್ಕೊಂಡಾಗ ಡಿಸ್ಕಸ್ ಮಾಡೋದಿಷ್ಟೇ, ಕಸ್ಟಮರ್ ಪ್ಲೇಟ್ಗೆ ಪ್ರಾಡಕ್ಟ್ ಊಟಕ್ಕೆ ಹೋಗೋವರೆಗೂ ನಮ್ಮ ಜವಾಬ್ದಾರಿ. ಸೊ ಹಾಗಾಗಿ ರಾ ಮೆಟೀರಿಯಲ್ನ ಪ್ರೊಕ್ಯೂರ್ಮೆಂಟ್ ಮಾಡುವಾಗ ಒಳ್ಳೆ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡ್ತೀವಿ, ಪ್ರೊಡಕ್ಷನ್ ಮಾಡುವಾಗ ಈ SOPs ಫಾಲೋ ಮಾಡ್ತೀವಿ. ನೆಕ್ಸ್ಟ್ ಪ್ಯಾಕೇಜಿಂಗಲ್ಲಿ ಕೂಡ ನೀವು ಫಾರ್ ಎಕ್ಸಾಂಪಲ್ ನಮ್ಮ ಪ್ಯಾಕೇಜಿಂಗ್ನ ನೋಡಿದ್ರೆ ನೀವು ಜಿಪ್ಲಾಕ್ ಇರುತ್ತೆ, ಒಂದು ಫುಡ್ ಗ್ರೇಡ್, ಒಳಗಡೆ ಫುಡ್ ಗ್ರೇಡ್ ಮೆಟೀರಿಯಲಿಂದ ರೆಡಿಯಾಗಿರುತ್ತೆ ಪೌಚು, ಅದರೊಳಗಡೆ ಪ್ರಾಡಕ್ಟ್ ಇರುತ್ತೆ, ಪ್ಲಸ್ ಅದ್ರ ಮೇಲೆ ಒಂದು ಜಿಪ್ಲಾಕ್ ಇರುತ್ತೆ. ಸೊ ನೀವು ಅದ್ರ ಮೇಲೆ ಸೀಲ್ ಆಗಿರುತ್ತೆ. ಸೊ ನೀವು ಸೀಲ್ ಓಪನ್ ಮಾಡಿದ್ಮೇಲೆ ನೀವು ಆ ಪದಾರ್ಥ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿದ್ಮೇಲೆ ನೀವು ಹಾಗೆ ಜಿಪ್ಲಾಕ್ ಆಗಿ ಕ್ಲೋಸ್ ಮಾಡಿ ಇಡ್ಬೋದು.
ಸೊ ಏನಕ್ಕೆ ಅದನ್ನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನೀವು ಆಮೇಲೆ ರಬ್ಬರ್ ಬ್ಯಾಂಡ್ ಹಾಕೋದಾಗಲಿ ಅಥವಾ ಇನ್ನೊಂದು ಬಾಕ್ಸಿಗೆ ಹಾಕಲಿ ಅಥವಾ ಅದನ್ನು ಹಂಗೆ ಬಿಟ್ಟು ಮತ್ತೆ ಮಾಯಿಶ್ಚರ್ ಅದನ್ನು ಅಬ್ಸರ್ವ್ ಮಾಡೋ ಥರ ಏನೂ ಆಗಬಾರ್ದು ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಜಿಪ್ ಲಾಕ್. ಸೊ ಈ ಥರ ಪ್ರತಿಯೊಂದು ಸ್ಟೇಜಸ್ಸಲ್ಲೂ ಕೂಡ ಏನೇನು ಚಾಲೆಂಜಸ್ ಬರುತ್ತೆ, ಅದಕ್ಕೆ ಏನು ಬೆಸ್ಟ್ ಸೊಲ್ಯೂಷನ್ ಎಲ್ಲರೂ ಕೊಡ್ಬೋದು, ಆದರೆ ಬೆಸ್ಟ್ ಸೊಲ್ಯೂಷನ್ ಏನು ಕೊಡಬೇಕು, ಸೊ ಅದೆಲ್ಲ ನೋಟ್ ಮಾಡ್ಕೊಂಡು ಅದನ್ನೇ ನಾವು SOP ಆಗಿ ಮಾಡಿದ್ವಿ. ಸೊ ಈ ಥರ ಮಾಡಿಕೊಂಡು ಒಂದು ಮೆಥಡ್ ಆಫ್ ಪ್ರಿಪರೇಷನ್ ನಮ್ಮ ಒಂದು ವಿಷನ್ಗೆ ತಕ್ಕನಂತೆ ನಾವು ರೆಡಿ ಮಾಡ್ಕೊಂಡು ಬಂದ್ವಿ. ನಿಜವಾಗ್ಲೂ ಅಪ್ರಿಷಿಯೇಬಲ್ ಇದೆ. ಯಾಕಂತ ಹೇಳಿದ್ರೆ ನಾವು ನಂಬಿ ತಗೊಂಡಿರ್ತೀವಿ, ಬಟ್ ನೀವು ಓಕೆ ನಮ್ಮನ್ನ ನಂಬಿ ಕಸ್ಟಮರ್ಸ್ ತಗೊಂಡಿದ್ದಾರೆ, ಅವರ ಹೆಲ್ತ್ ಆಗಿರ್ಬೋದು ಪ್ರತಿ ವಿಚಾರದಲ್ಲೂ ಕೂಡ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿ ಪ್ರತಿಯೊಂದು ಸೂಕ್ಷ್ಮತೆಯನ್ನು ನೀವು ಗಮನಿಸಿ ಮಾಡ್ತಾ ಇದ್ದೀರಲ್ಲ ಸರ್, ಇಟ್ಸ್ ರಿಯಲಿ ಅಪ್ರಿಷಿಯೇಬಲ್. ಸೊ ನಿಮ್ಮ ಫುಡ್ ಪ್ರಾಡಕ್ಟ್ಸ್ ಯಾವುದೆಲ್ಲ ಇದೆ ಸರ್ ಈಗ ನೀವು ಹೇಳಿ? ಸೊ ನಾವು ಸ್ಟಾರ್ಟ್ ಮಾಡಿದಾಗ ಹೇಳ್ದಂಗೆ ಒಂದು 4 ಪ್ರಾಡಕ್ಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇದು ಪ್ರತಿಯೊಂದು ವೀಕ್ಷಕರಿಗೂ ಅಥವಾ ಬಿಸ್ನೆಸ್ ಯಾರನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಒಳ್ಳೆ ಐಡಿಯಾ. ನಾವು ಒಂದಷ್ಟು ಪ್ರಾಡಕ್ಟ್ನ ರೆಡಿ ಮಾಡ್ಕೊಂಡು ಮಾರ್ಕೆಟಿಗೆ ಬರ್ತೀವಿ, ಆದರೆ ಮಾರ್ಕೆಟೇ ನಮ್ಮಿಂದ ಬೇರೆಯೇ ಎಕ್ಸ್ಪೆಕ್ಟ್ ಮಾಡುತ್ತೆ, ಆಯಿತಾ? ಸೊ ಅದಕ್ಕೆ ನಾವು ರೆಡಿಯಾಗೂ ಇರಬೇಕು. ನಾವು ಫಾರ್ ಎಕ್ಸಾಂಪಲ್ ನಾವು ಮಸಾಲ ಪೌಡರ್ಸಲ್ಲಿ ಸಾಂಬಾರ್ ಪೌಡರು, ರಸಮ್ ಪೌಡರು, ಬಿಸಿಬೇಳೆಬಾತು, ವಾಂಗಿಬಾತು ಮತ್ತು ಇಡ್ಲಿ ಸಾಂಬಾರ್ ಪೌಡರ್ ಅಂತ. ಸೊ ಹೋಟೆಲಲ್ಲಿ ನಿಮಗೆ ಇಡ್ಲಿ ಜೊತೆ ಸಿಗುತ್ತೆ ಅಲ್ಲ, ಆ ಒಂದು ಸಾಂಬಾರ್ ಪೌಡರ್ ಕೂಡ ನಾವು ಮಾಡ್ತೀವಿ. ಸೊ ಈ ಥರ ಮಸಾಲ ಪೌಡರ್ಸ್ ರೆಡಿ ಮಾಡಿ ಒಂದು ಪೀನಟ್ ಚಟ್ನಿ ಪುಡಿ ಒಂದು ರೆಡಿ ಮಾಡಿದ್ವಿ. ಸೊ 7 ಪ್ರಾಡಕ್ಟ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಆದರೆ ಇವತ್ತಿನ ದಿನ ನಮ್ಮಲ್ಲಿ 30 ಪ್ರಾಡಕ್ಟ್ ಇದೆ. ಸೊ ಹೇಗೆ ನಾವು ಒಂದೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ನಾವು ಫಸ್ಟು ಪೀನಟ್ ಚಟ್ನಿ ಪೌಡರ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಜನಕ್ಕೆ ತುಂಬ ಇಷ್ಟ ಆಗಲಿಕ್ಕೆ ಶುರುವಾಯಿತು. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪೀನಟ್ ಚಟ್ನಿ ಪುಡಿನಲ್ಲಿ. ಸೊ ಇವತ್ತಿನ ದಿನ 7 ಚಟ್ನಿ ಪುಡಿ ಆಯಿತು. ಸೊ ಆ ಜನಕ್ಕೆ ಅದು ಇಷ್ಟ ಆಯಿತು. ಸೊ ನೆಕ್ಸ್ಟ್ ಏನು ಕೇಳೋರು, ಸರ್ ಪೀನಟ್ ಜೊತೆ ಗಾರ್ಲಿಕ್ ಏನಾದ್ರು ಆ್ಯಡ್ ಮಾಡಿ ನೀವು ಕೊಡಲಿಕ್ಕಾಗತ್ತಾ? ಸರಿ, ಓಕೆ, ಅದನ್ನು ಆ್ಯಡ್ ಮಾಡಿ ಕೊಟ್ವಿ. ಅದನ್ನು ಆ್ಯಡ್ ಮಾಡಿ ಕೊಟ್ಟಮೇಲೆ ಸರ್ ಬೇರೆ ಏನು ಮಾಡ್ಬೋದು ಚಟ್ನಿ ಪುಡಿನಲ್ಲಿ, ಬೇಳೆ ಚಟ್ನಿ ಪುಡಿ ಮಾಡ್ಬೋದಾ ಅಂದರೆ ಸರಿ ಓಕೆ ಅಂತ ನೆಕ್ಸ್ಟು ಬೇಳೆನಲ್ಲಿ ಚಟ್ನಿ ಪುಡಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ನನಗೆ ಹೀಗೆ ಸುಮಾರು ಜನ ಹತ್ರ ಮಾತಾಡ್ತಾ ಇರುವಾಗ 3 ಹೆಲ್ತ್ ಪ್ರಾಡಕ್ಟ್ ಬಗ್ಗೆ ಗೊತ್ತಾಯಿತು. ಒಂದು, ನಾವು ಪ್ರತಿಯೊಂದು ಅಡುಗೆನಲ್ಲಿ ಯೂಸ್ ಮಾಡ್ತೀವಿ, ಆದರೆ ತಿನ್ನುವಾಗ ನಮ್ಮ ಪ್ಲೇಟಿಂದ ಆಚೆ ಇಡ್ತೀವಿ. ಹೌದು, ಕರ್ಬೇವಿನ ಸೊಪ್ಪು ತುಂಬ ಹೆಲ್ತಿ ಪ್ರಾಡಕ್ಟು, ಆದರೆ ಎಲ್ಲರ ಪ್ಲೇಟಿಂದ ಆಚೆ ಇರುತ್ತೆ. ಎರಡನೇದು ನುಗ್ಗೆ ಸೊಪ್ಪು, ಸೂಪರ್ ಫುಡ್ ಅಂತ ಕರೀತಾರೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಬಟ್ ಅದ್ರ ಬಗ್ಗೆ ಅರಿವಿಲ್ಲ. ಇಂಡಿಯಾ ಹೈಯೆಸ್ಟ್ ಪ್ರೊಡಕ್ಷನ್ ಮಾಡುತ್ತೆ, ಬಟ್ ಲೀಸ್ಟ್ ಕನ್ಸಂಪ್ಷನ್ ಮಾಡುತ್ತೆ. ಬೇರೆ ಕಂಟ್ರೀಸಲ್ಲಿ ಲೀಸ್ಟ್ ಪ್ರೊಡಕ್ಷನ್ ಬಟ್ ಹೈ ಕನ್ಸ್ಯೂಮರ್. ಮೂರನೇದು ಅಕ್ಸೆ ಬೀಜ. ಸೊ ಇದು 3 ಬಗ್ಗೆ ತುಂಬ ಮಾಹಿತಿಗಳನ್ನ ತಿಳ್ಕೊಂಡೆ. ಸೊ ನಾವೇನು ಮಾಡ್ತೀವಿ ಅಂದರೆ, ನಾವು ಯಾವುದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿದಾಗ ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಾಗ ಫಸ್ಟ್ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಟೇಸ್ಟ್ ಮಾಡ್ತೀವಿ. ಸೊ ನಾವು ಅದರಲ್ಲಿ ಒಂದು ಫಾರ್ಮುಲಾ ಮಾಡ್ತೀವಿ. ಸೊ ನಮ್ಮ ಉದ್ದೇಶ ಏನು, ಫಾರ್ ಎಕ್ಸಾಂಪಲ್ ಇದು 3 ಹೆಲ್ತಿ ಪ್ರಾಡಕ್ಟು, ಇದನ್ನು ಟೇಸ್ಟಿಯಾಗೆ ಮಾಡಿ ಜನಕ್ಕೆ ಹೆಂಗೆ ಮುಟ್ಟಿಸ್ಬೋದು, ಅದು ನಮ್ಮದು ಕಾನ್ಸೆಪ್ಟು. ಸೊ ನಾವೇನು ಮಾಡಿದ್ವಿ, ಕರ್ಬೇವಲ್ಲಿ ನುಗ್ಗೆ ಸೊಪ್ಪಲ್ಲಿ ಅಕ್ಸೆ ಬೀಜಲ್ಲಿ ಚಟ್ನಿ ಪುಡಿ ಮಾಡಿದ್ವಿ. ಸೊ ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಉದುರಿಸ್ಕೊಂಡು ಮಿಕ್ಸ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪನ್ನ ಸೂಪರ್ ಫುಡ್ ಅಂತ ಕರೀತಾರೆ. ಅಂದರೆ ನೀವು ಪ್ರಪಂಚದಲ್ಲಿ ಯಾವುದನ್ನಾದರೂ ಸೇವಿಸಿದ್ರೆ ನಿಮಗೆ ಎಷ್ಟು ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂದರೆ ನುಗ್ಗೆ ಸೊಪ್ಪಲ್ಲಿ ಎಷ್ಟು ಸಿಗುತ್ತೆ ಬೇರೆ ಯಾವುದ್ರಲ್ಲೂ ಸಿಗುತ್ತೆ. ಸೊ ಅದಕ್ಕೆ ಅದನ್ನು ಸೂಪರ್ ಫುಡ್ ಅಂತ ಕರೀತಾರೆ. ಸೊ ನಾವು ಆ ನುಗ್ಗೆ ಸೊಪ್ಪಲ್ಲಿ ಏನೇನು ಪ್ರಾಡಕ್ಟ್ಸ್ ಮಾಡಬೇಕು ಅಂತ ಮಾಡಿದಾಗ ನಾವು 3 ಪ್ರಾಡಕ್ಟ್ ಮಾಡಿದ್ವಿ. ಸೊ ಒಂದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡಿದ್ವಿ, ಎರಡನೇದು ಬರೀ ನುಗ್ಗೆ ಸೊಪ್ಪಿನಲ್ಲೇ ಪುಡಿ ಮಾಡಿದ್ವಿ. ಸೊ ಡಿಹೈಡ್ರೇಟ್ ಮಾಡೋದು. ಸೊ ಅದರಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ನಾವು ನುಗ್ಗೆ ಸೊಪ್ಪು ಪುಡಿ ಮಾಡಬೇಕು, 2 ಮೆಥಡ್ ಇದೆ. ಒಂದು ರೋಸ್ಟರಲ್ಲಿ ಹಾಕಿ ಬಿಸಿ ಮಾಡಿ ಮಾಯಿಶ್ಚರ್ ಕಂಟೆಂಟ್ ರಿಮೂವ್ ಮಾಡಿ ಪುಡಿ ಮಾಡೋದು. ಎರಡನೇದು ಡಿಹೈಡ್ರೇಟ್ ಮಾಡಿ ಪುಡಿ ಮಾಡೋದು. ನಾವು ನುಗ್ಗೆ ಸೊಪ್ಪನ್ನ ಟೇಸ್ಟ್ಗೋಸ್ಕರ ತಿನ್ನಬಾರ್ದು, ಅದರಲ್ಲಿರ್ತಕ್ಕಂಥ ಹೆಲ್ತ್ ಬೆನಿಫಿಟ್ಗೋಸ್ಕರ ತಿನ್ನಬೇಕು. ಸೊ ಆ ಹೆಲ್ತ್ ಬೆನಿಫಿಟ್ ಸಿಗಬೇಕು ಅಂತಂದರೆ ತುಂಬ ಲೋ ಟೆಂಪರೇಚರಲ್ಲಿ ಅದರದ್ದು ಮಾಯಿಶ್ಚರ್ ಕಂಟೆಂಟ್ ರಿಮೂವ್ ಮಾಡಬೇಕು. ಆವಾಗ ಅದರಲ್ಲಿ ಬರೀ ಮಾಯಿಶ್ಚರ್ ಮಾತ್ರ ರಿಮೂವ್ ಆಗುತ್ತೆ, ಅದರದ್ದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಉಳ್ಕೊಳ್ಳುತ್ತೆ. ಸೊ ನಾವು ಅದಕ್ಕೆ ಏನು ಮಾಡಿದ್ವಿ, ನಾವು ಕಲ್ತ್ಕೊಂಡ್ವಿ ಇದಕ್ಕೇನು ಸೊಲ್ಯೂಷನು ಅಂತ ಅಂದರೆ, ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಅಟ್ ಅಬೌಟ್ 16 ಅವರ್ಸ್ ನಾವು ಅದನ್ನು ಡ್ರೈ ಮಾಡ್ತೀವಿ. ಸೊ 16 ಅವರ್ಸ್ ತೊಗೊಂಡು ಅದನ್ನು ಡಿಹೈಡ್ರೇಟ್ ಮಾಡೋದ್ರಿಂದ ಅದರದ್ದು ಮಾಯಿಶ್ಚರ್ ಮಾತ್ರ ರಿಮೂವ್ ಆಗುತ್ತೆ, ಅದರದ್ದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಉಳ್ಕೊಳ್ಳುತ್ತೆ. ಸೊ ಅದನ್ನು ಪುಡಿ ಮಾಡಿದ್ವಿ. ಸೊ ಅದನ್ನು ಏನು ಮಾಡ್ಬೋದು, ದಿನ ಬೆಳಗ್ಗೆ ಗ್ರೀನ್ ಟೀ ಥರ ತೊಗೊಳ್ಬೋದು.
ಸರಿ, ಅದನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಇದನ್ನು ಟೇಸ್ಟಿಯಾಗಿ ಅದರಲ್ಲಿ ಕಹಿ ಇರುತ್ತೆ. ಕೆಲವರು ಶುರು ಮಾಡಿದ್ರು, ಸರ್ ಸ್ವಲ್ಪ ಕಹಿ ಇದೆ, ಇದನ್ನು ಕಹಿ ತೆಗೆದುಬಿಟ್ಟು ಕೊಡಿ ಅಂತ. ಕಹಿ ತೆಗೆದ್ರೆ ಅದರಲ್ಲಿರ್ತಕ್ಕಂಥ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಹೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಯಂಗ್ಸ್ಟರ್ಸ್ಗೋಸ್ಕರ ಅದನ್ನು ಒಂದು ಸೂಪ್ ಥರ ಮಾಡಿದ್ವಿ. ಸೊ ನುಗ್ಗೆ ಸೊಪ್ಪಿನಲ್ಲಿ ಸೂಪ್ ಮಾಡಿದ್ವಿ. ಸೊ ಒಂದು ನುಗ್ಗೆ ಸೊಪ್ಪು ಹಾಕಿ ಬೇರೆ ಸೂಪಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅದಷ್ಟೂ ಆ್ಯಡ್ ಮಾಡಿ, ಮತ್ತು ಅದೇ ತಂಬ್ರೂಲು, ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಶುಗರ್ ಕಂಟೆಂಟ್ ಇರೋದಿಲ್ಲ, ಬೇರೆ ಏನೂ ಇರೋದಿಲ್ಲ. ಅದಕ್ಕೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಟೇಸ್ಟ್ ಬರಲಿಕ್ಕೆ ಅದನ್ನು ಆ್ಯಡ್ ಮಾಡಿ ಸೂಪ್ ಪೌಡರು. ಸೊ ಈ ಥರ ಒಂದೊಂದು ಹೆಲ್ತ್ ಬೆನಿಫಿಟ್ಸ್ನ ಏನೇನು ಬೇಕೋ ಆ ಥರ ಪ್ರಾಡಕ್ಟ್ಸ್ನ ಮಾಡಿದ್ವಿ. ಸೊ ಚಟ್ನಿ ಪುಡಿನಲ್ಲಿ ಈ ಥರ ನುಗ್ಗೆ ಸೊಪ್ಪು, ಅಕ್ಸೆ ಬೀಜ, ಕರಿಬೇವು, ಪೀನಟ್ಟು. ಅದಾದಮೇಲೆ ಇವತ್ತಿನ ದಿನ ಟ್ರೆಂಡಲ್ಲಿ ಇಡ್ಲಿ ಪುಡಿ. ಸೊ ಪ್ರತಿಯೊಬ್ಬರು ಹೋಟ್ಲಿಗೆ ಹೋಗೋದು ಒಂದು ಇಡ್ಲಿ ಮೇಲೆ ಅದು ಪುಡಿ ಹಾಕ್ಕೊಂಡು ಇಡ್ಲಿ ಪುಡಿ. ಸೊ ಮನೆಯಲ್ಲಿ ಯಾಕೆ ಮಾಡಬಾರ್ದು ಅದನ್ನು? ಸೊ ಅದಕ್ಕೆ ನಾವು ಇಡ್ಲಿ ಪುಡಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಪ್ರತಿಯೊಂದು ಮನೆಯಲ್ಲೇ ನೀವು ಇಡ್ಲಿ ಮಾಡಿ ನಿಮ್ಮನೆ ಈ ಚಟ್ನಿ ಪುಡಿ ನಮ್ಮಲ್ಲಿ ತೊಗೊಳ್ಳಿ, ನೀವೇ ಮನೆಯಲ್ಲೇ ಇದು ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಸೆಗ್ಮೆಂಟ್ ಆಫ್ ಪೀಪಲ್ ಏನು ಶುರು ಮಾಡಿದ್ರು, ಸರ್ ಮನೆಯಲ್ಲೇ ದೋಸೆ, ಇಡ್ಲಿ ದೋಸೆ ಅನ್ನೋದು ಸೌತ್ ಇಂಡಿಯನಲ್ಲಿ ಬ್ಲಡ್ಡಲ್ಲಿರೋದು. ಸೊ ದೋಸೆಗೆ ಏನಾದರೂ ಒಂದು ಮ್ಯಾಜಿಕ್ ಮಾಡಿ ಅಂತ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ದೋಸೆ ಪುಡಿ ಅಂತ ಮಾಡಿದ್ವಿ. ಸೊ ನೀವು ಹೋಟೆಲಲ್ಲಿ ದೋಸೆ ಮೇಲೆ ಕೆಂಪು ಚಟ್ನಿ ಎಲ್ಲ ಹಾಕಿ ರೋಸ್ಟ್ ಮಾಡಿ ಪಲ್ಯ ಹಾಕಿ ಕೊಡ್ತಾರೆ. ಸೊ ಅದನ್ನು ಮನೆಯಲ್ಲಿ ಯಾಕೆ ಜನ ಮಾಡಬಾರ್ದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ದೋಸೆ ಪುಡಿ ಅಂತ ಮಾಡಿದ್ವಿ. ಸೊ ನೀವು ಮನೇಲಿ ದೋಸೆ ಮಾಡಿ ಲಾಸ್ಟಲ್ಲಿ ಒಂಚೂರು ಈ ನಮ್ಮ ಪುಡಿನ ಉದುರಿಸ್ಬಿಟ್ಟು ಒಂಚೂರು ಪಲ್ಯ ಹಾಕಿದ್ರೆ ಸೇಮ್ ನಿಮ್ಗೆ ಅದೇ ರೆಸಿಪಿ ಮನೆಯಲ್ಲಿ ಬರುತ್ತೆ. ಸೊ ಈ ಥರ ಜನದ ರಿಕ್ವೈರ್ಮೆಂಟು ಅದಕ್ಕೊಂದು ಪ್ರಾಡಕ್ಟು. ಸೊ ಜನಕ್ಕೆ ಏನು ಬೇಕೋ ಅದನ್ನು ನಾವು ಕೊಡ್ತಾ ಬಂದ್ವಿ. ಸೊ ಆಟೋಮೆಟಿಕಲಿ ಏನಾಯಿತು, ನಮ್ಮದು ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಬಂತು, ಜನರ ರಿಕ್ವೈರ್ಮೆಂಟ್ ನಾವು ಮೀಟ್ ಮಾಡ್ತಾಯಿದ್ವಿ. ಸೊ ಇದು ಏನಕ್ಕೆ ಗೊತ್ತಾಯಿತು ಅಂದರೆ ನಾವು ಕಸ್ಟಮರ್ಸ್ ಜೊತೆ ಇಂಟ್ರಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ನೀವು ಜನರ ನಾಡಿ ಮಿಡಿತವನ್ನು ಕಂಡು ಹಿಡಿದು ಸೊ ಅವರಿಗೆ ಬೇಕಾದಂತಹ ಪ್ರಾಡಕ್ಟ್ಸನ್ನು ಕೊಡ್ತಾ ಹೋದ್ರಿ. ಸೊ ನಾನು ಒಬ್ಳು ಆ್ಯಸ್ ಅ ಕಸ್ಟಮರ್, ನೀವು ಹೇಳ್ತಾ ಇದ್ರಿ ಸೂಪ್ ಬಗ್ಗೆ ಎಲ್ಲ. ಸೊ ನೀವು ಯಾವ ಸೂಪ್ ಹೇಳಿದ್ರಿ? ನುಗ್ಗೆ ಸೊಪ್ಪಿನ ಸೂಪ್ ಹೇಳಿದ್ರಿ. ಸೊ ಅದಕ್ಕಿಂತ ಬಹಳ ಈಸಿ ಟೊಮ್ಯಾಟೊ ಸೂಪ್ ನಾವು ಯೂಶ್ವಲಿ ಹೇಳ್ತಾ ಇರ್ತೀವಿ. ಸೊ ಯಾಕೆ ನೀವು ಅದನ್ನ ಟ್ರೈ ಮಾಡಲಿಲ್ಲ ಅಂತ ಸೊ ನಾನೀಗ ಥಿಂಕ್ ಮಾಡ್ತಾ ಇದ್ದೆ. ಸೊ ಟೊಮ್ಯಾಟೊ ಸೂಪ್ ನಾವು ಯೂಶ್ವಲಿ ತಗೊಳ್ತೀವಿ, ಯಾಕೆ ಟ್ರೈ ಮಾಡಲಿಲ್ಲ ಅಂತ. ಸೊ ಸೂಪ್ ಅಂತ ಬಂದರೆ ಫಸ್ಟು ಎಲ್ಲರ ತಲೆಗೆ ಬರೋದೆ ನುಗ್ಗೆ ಸೂಪ್, ಟೊಮೆಟೊ ಸೂಪ್. ಸೊ ಟೊಮೆಟೊ ಸೂಪ್ ಅಂದರೆ ಅದೊಂದು ಸೂಪ್ಗೆ ಒಂದು ಬ್ರ್ಯಾಂಡ್ ಇಮೇಜ್ ಇದ್ದಂಗೆ. ಸೊ ಆ ಟೊಮೆಟೊ ಸೂಪ್ ನೀವು ಫಾರ್ ಎಕ್ಸಾಂಪಲ್ ಯಾವುದೇ ಬ್ರ್ಯಾಂಡನ್ನು ನೀವು ತಗೊಂಡಾಗ ಒಂದು ಸರಿ ಅದರ ಹಿಂದೆ ಇಂಗ್ರೀಡಿಯೆಂಟ್ಸ್ ನೋಡಿ. ಅದರಲ್ಲಿ ಹೈ ಶುಗರ್ ಇದೆ, ಪಾಮ್ ಆಯಿಲ್ ಇದೆ, ಇದು ರಿಕ್ವೈರ್ಡಾ? ಟೊಮೆಟೊ ಬಿಟ್ಟು ಬೇರೆ ಎಲ್ಲ ಇದೆ. ಟೊಮೆಟೊ ಇದೆ ಆದರೆ ತುಂಬ ಕಮ್ಮಿ ಪ್ರಮಾಣದಲ್ಲಿದೆ, ಆಯಿತಾ? ಅದಕ್ಕೆ ನಿಮ್ಮ ದೇಹಕ್ಕೆ ಬೇಡದೇ ಇರೋ ಅಂಶಗಳು ಅದರಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಅದು ತುಂಬ ರುಚಿಕರವಾಗಿ ಬರುತ್ತೆ. ಸೊ ನಾವು ಅದನ್ನು ಮಾಡಿದಾಗ ನಮ್ಮ ಒಂದು ಪಾಲಿಸಿ ನೋ ವೆಜಿಟೇಬಲ್ ಆಯಿಲ್ಸು ಮತ್ತು ನೋ ಶುಗರ್ ಕಂಟೆಂಟು, ನೋ ಪ್ರಿಸರ್ವೇಟಿವ್ಸ್. ಸೊ ಅದನ್ನು ನಾನು ಆ್ಯಡ್ ಮಾಡಿನೇ ಅದನ್ನು ಮಾಡಿದ್ರೆ ಆ ಟೇಸ್ಟ್ ಬರುತ್ತೆ. ಸೊ ನಾವೇನು ಮಾಡಿದ್ವಿ, ಅದು ಮಾರ್ಕೆಟಲ್ಲಿ ಸುಮಾರು ಜನ ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ. ಸೊ ನಾವೇನು ಮಾಡಿದ್ವಿ, ಅದನ್ನು ಬಿಟ್ಟು ಹೆಲ್ತಿಯಾಗಿರಬೇಕು. ಈಗ ಸೂಪ್ ಅಂದ್ರೂ ಅದರಲ್ಲಿ ಹೆಲ್ತಿ ಬೆನಿಫಿಟ್ಸ್ ಇಟ್ಕೊಂಡು ಏನು ಮಾಡ್ಬೋದು. ಸೊ ನಾವು ನುಗ್ಗೆ ಸೊಪ್ಪಲ್ಲಿ ಮಾಡ್ತಾಯಿದ್ದೀವಿ, ಈಗ ನೆಕ್ಸ್ಟು ಪಾಲಕ್ಕಲ್ಲಿ ಮಾಡ್ತಾಯಿದ್ದೀವಿ, ನೆಕ್ಸ್ಟು ಪುದೀನಾನಲ್ಲಿ ಮಾಡ್ತಾಯಿದ್ದೀವಿ. ಸೊ ಈ ಥರ ಹೆಲ್ತಿ ಬೆನಿಫಿಟ್ಸ್ ಇಟ್ಕೊಂಡು ಎಲ್ಲೆಲ್ಲಿ ನಾವು ಶುಗರ್ ಕಂಟೆಂಟ್ ಆಗಲಿ ಅಥವಾ ವೆಜಿಟೇಬಲ್ ಆಯಿಲ್ಸು ಇದು ಯಾವುದು ಯೂಸ್ ಮಾಡಿದೆ ಜನಕ್ಕೆ ಟೇಸ್ಟಿಯಾಗೂ ಕೊಡಬೇಕು, ಹೆಲ್ತಿಯಾಗೂ ಕೊಡಬೇಕು. ಸೊ ಈ ಥರ ಪ್ರಾಡಕ್ಟ್ಸ್ನ ಮಾತ್ರ ಮಾಡಲಿಕ್ಕೆ ಹೋಗ್ತೀವಿ ಹೊರತು ನಾವು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಮಾಡಬೇಕು ಆ ಥರ ಪ್ರಾಡಕ್ಟ್ಸ್ನ ನಾವು ಮಾಡೋದಿಲ್ಲ. ಎಸ್, ಅಂದರೆ ಜನರಿಗೆ ಆ ಕಡೆ ಟೇಸ್ಟು ಇರಬೇಕು, ಅದು ಹೆಲ್ದಿನೂ ಆಗಿರಬೇಕು, ಬಟ್ ಅಡಲ್ಟ್ರೇಟೆಡ್ ಆಗಿರಬಾರ್ದು ಅನ್ನೋದು ನಿಮ್ಮ ಉದ್ದೇಶ. ವೆರಿ ವಂಡರ್ಫುಲ್ ಸರ್. ಸರ್ ನೀವು ಫುಡ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ದೊಡ್ಡವರಿಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಫುಡ್ ಪ್ರಾಡಕ್ಟ್ಸ್ ನಿಮ್ಮ ಬಳಿ ಇದೆ. ಸೊ ಸಣ್ಣ ಮಕ್ಕಳಿಗೆ, ಯಾಕಂದರೆ ತಾಯಂದರು ನನ್ನ ಮಗುವಿಗೆ ಒಂದು ಆಹಾರವನ್ನು ಕೊಡ್ತೇನೆ ಅಂತ ಅಂದಾಗ ಈಸ್ ದಿಸ್ ಗುಡ್ ಫಾರ್ ಮೈ ಚೈಲ್ಡ್ ಅನ್ನುವಂಥದ್ದನ್ನು ನೋಡ್ತಾರೆ. ಸೊ ನಿಮ್ಮದರಲ್ಲಿ ಅಂಥ ಪ್ರಾಡಕ್ಟ್ಸ್ ಯಾವುದಾದ್ರೂ ಇದೆಯಾ? ಖಂಡಿತ. ಸೊ ನಾವು ನಮ್ಮ ತಾಯಿಯವ್ರದ್ದು ಫೇಮಸ್ ರೆಸಿಪಿ ಏನಿದೆ ಅದನ್ನು ಮಕ್ಕಳಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಒಂದು 6 ತಿಂಗಳು ಮಗು 6 ತಿಂಗಳಾದಮೇಲೆ ಸೊ ಒಂದು ತಾಯಿ ಅದೇ ಹಾಲು ನಂತರ ನೆಕ್ಸ್ಟ್ ಸ್ಟೇಜಲ್ಲಿ ಒಂದು ಸೆಮಿ ಸಾಲಿಡ್ ಫುಡ್ನ ತಗೊಳ್ಳಿಕ್ಕೆ ಶುರು ಮಾಡುತ್ತೆ. ನಮ್ಮ ದೌರ್ಭಾಗ್ಯ ಏನು ಅಂದರೆ ಸುಮಾರಷ್ಟು ಮಕ್ಕಳು ಈಗ ಒಂದಷ್ಟು ಬ್ರ್ಯಾಂಡ್ಗಳು ನಿಮಗೆ ಗೊತ್ತಿರ್ತವೆ, ಆ ಪ್ರಾಡಕ್ಟ್ನ ಶುರು ಮಾಡಿಬಿಡ್ತಾರೆ. ಸೊ ಅದನ್ನು ಹಾಲಲ್ಲಿ ಹಾಕ್ಕೊಡೋದು ಅಥವಾ ನೀರಲ್ಲಿ ಅದನ್ನು ಸರಿ ಥರ ಮಾಡೋದು, ಈ ಥರ ಮಾಡಿ ಕೊಡ್ತಾರೆ. ಸೊ ನಾನು ಅವ್ರಿಗೆಲ್ಲ ರಿಕ್ವೆಸ್ಟ್ ಏನು ಹೇಳ್ತೀನಿ ಅಂದರೆ, ನೀವೇನು ಪ್ರಾಡಕ್ಟ್ ಕೊಡ್ತೀರಾ ಅದ್ರ ಜಸ್ಟ್ ಹಿಂದೆ ಇಂಗ್ರೀಡಿಯೆಂಟ್ಸ್ ನೋಡಿ ಸಾಕು. ಇಂಗ್ರೀಡಿಯೆಂಟ್ಸ್ ನೋಡಿ ಇದು
ಮಕ್ಕಳಿಗೆ ಅವಶ್ಯಕತೆನಾ ಅಂತ ಒಂದು ಸರಿ ನೋಡಿ. ಸೊ ಇದಕ್ಕೇನು ರೀಪ್ಲೇಸ್ಮೆಂಟು ಅಥವಾ ಏನು ನಮ್ಮ ಪ್ರಾಚೀನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಪ್ರತಿಯೊಂದು ಮಗು ಒಂದು 6 ತಿಂಗಳಾದಮೇಲೆ ನಮ್ಮಲ್ಲಿ ಮೇಯ್ನ್ ಕೊಡ್ತಾ ಇದ್ದಿದ್ದೆ ರಾಗಿ ಸರಿ. ಸೊ ರಾಗಿ ಸರಿ ಇದನ್ನು ಮೊಳಕೆ ಕಟ್ಟಿದ ರಾಗಿ, ಆಮೇಲೆ ಡ್ರೈ ಫ್ರೂಟ್ಸು ಇದಿಷ್ಟನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಅದನ್ನು ಒಂಚೂರು ಬೇಯಿಸಿ ಅದನ್ನು ನಾವು ಮಕ್ಕಳಿಗೆ ಕೊಡ್ತಾಯಿದ್ವಿ. ಸೊ ಇದರಲ್ಲಿ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಮತ್ತು ಶುಗರ್ ಕಂಟೆಂಟ್ ಇರೋದಿಲ್ಲ. ಇದು ಎರಡೇ ಮೇಯ್ನ್ ಇರೋದು. ಸೊ ನಾವೇನು ಶುರು ಮಾಡಿದ್ವಿ, ಒಂದು 6 ತಿಂಗಳು ಮಗುವಿನಿಂದ ಸೊ ಫಸ್ಟ್ ಸೆಮಿ ಸಾಲಿಡ್ ಫುಡ್ ಶುರು ಮಾಡಲಿಕ್ಕೆ ನಮ್ಮಲ್ಲಿ ರಾಗಿ ಸರಿ ಅಂತ ಶುರು ಮಾಡಿದ್ವಿ. ಸೊ ಇದು 6 ತಿಂಗಳಿಂದ 1 ವರ್ಷದ ಮಕ್ಕಳವರೆಗೂ ತೊಗೊಳ್ಬೋದು. 1 ವರ್ಷ ಆದಮೇಲೆ ಪ್ರತಿಯೊಬ್ಬರು ತೊಗೊಳ್ಬೋದಂಥ ಒಂದು ಪ್ರಾಡಕ್ಟ್ ಕೂಡ ಮಾಡಿದ್ವಿ, ರಾಗಿ ಮಿಲೆಟ್ ಮಿಕ್ಸ್ ಅಂತ ಮಾಡಿದ್ವಿ. ಸೊ ಇದರಲ್ಲಿ ಏನೇನಿರುತ್ತೆ, ಮೊಳಕೆ ಕಟ್ಟಿದ ರಾಗಿ, ಗೋಧಿ, ಕೆಂಪಕ್ಕಿ, 5 ಥರ ಸಿರಿಧಾನ್ಯಗಳು, 5 ಥರ ಸಿರಿಧಾನ್ಯ, 3 ಥರ ಡ್ರೈ ಫ್ರೂಟ್ಸು. ಸೊ ಇದಿಷ್ಟನ್ನು ಒಂದು ಕಾಂಬಿನೇಷನ್ ಥರ ಮಾಡಿ ನಾವು ಇದರಲ್ಲೊಂದು ಪೌಡರ್ ಮಾಡಿದ್ವಿ. ಸೊ ಇದನ್ನು ಜನಕ್ಕೆ ಸುಮಾರು ರೀತಿ ಕನ್ಸಂಪ್ಷನ್ ಮಾಡ್ತಾರೆ. ಈಗ ನೀವು ಬೆಳಗಿನ ಜಾವ ಒಂದು ಲೋಟ ಹಾಲಿಗೆ ಈ ಪೌಡರ್ನ ಹಾಕ್ಕೊಂಡು ಬೇಕು ಅಂದರೆ ಜಾಗರಿ ಹಾಕ್ಕೊಳ್ಬೋದು, ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬೋದು. ಇಲ್ಲ ಅಂದರೆ ಜಾಗರಿ ಕೂಡ ಅವಾಯ್ಡ್ ಮಾಡ್ಬೋದು, ಯಾಕಂದರೆ ಡ್ರೈ ಫ್ರೂಟ್ಸ್ ಇರುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಬಂದೇ ಬರುತ್ತೆ, ತೊಗೊಳ್ಬೋದು. ಕೆಲವರು ಇದನ್ನು ನೀರಲ್ಲಿ ಗಂಜಿ ಥರ ಮಾಡ್ಕೊತಾರೆ, ಅದಕ್ಕೆ ಉಪ್ಪು ಕೂಡ ಹಾಕಿ ತೊಗೊಳ್ತಾರೆ. ಕೆಲವರು ಇದನ್ನು ಮೊಸರಿನಲ್ಲಿ ತೊಗೊಳ್ತಾರೆ. ಸೊ 1 ವರ್ಷದ ಮೇಲ್ಪಟ್ಟು ಪ್ರತಿಯೊಬ್ಬರು ಕೂಡ ಹೆಲ್ತಿ ಪ್ರಾಡಕ್ಟಾಗೆ ಮಿಲೆಟ್ ಮಿಕ್ಸ್ನ ತೊಗೊಳ್ತಾ ಇದ್ದಾರೆ. ಸೊ ಒಂದು ಮಕ್ಕಳಿಗೆ ಅಂತಲೇ ಸ್ಟಾರ್ಟ್ ಮಾಡಿದ್ವಿ. 6 ತಿಂಗಳು ಮಕ್ಕಳಿಂದ 1 ವರ್ಷದವರೆಗೂ ಅದನ್ನು ರಾಗಿ ಸರಿನ ತೊಗೊಳ್ಬೋದು. 1 ವರ್ಷ ಆದಮೇಲೆ ಪ್ರತಿಯೊಬ್ಬರು ಕೂಡ, ಈಗ ಫಾರ್ ಎಕ್ಸಾಂಪಲ್ ನಾನು ವೆಯ್ಟ್ ಲಾಸ್ ಆಗಬೇಕು, ಸೊ ಹೈ ಕ್ಯಾಲರೀಸ್ ನಾನು ಕಮ್ಮಿ ಮಾಡಬೇಕು ಅಂದಾಗ ಸೊ ನಿಮಗೆ ಒಂದು ದಿನಕ್ಕೆ ಏನು ಪೌಷ್ಟಿಕಾಂಶ ಬೇಕಾಗುತ್ತೆ, ಸೊ ಅದು ನಿಮಗೆ ರಾಗಿನಲ್ಲಿ, ಸಿರಿಧಾನ್ಯಗಳಲ್ಲಿ, ಡ್ರೈ ಫ್ರೂಟ್ಸಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಬೆಳಗ್ಗೆನೇ ನೀವು ತೊಗೊಳೋದ್ರಿಂದ ನಿಮ್ಮ ಎಂಟೈರ್ ಡೇ ಎನರ್ಜಿ ಆಗಿರುತ್ತೆ. ಪ್ಲಸ್ ಇಂಪಾರ್ಟೆಂಟ್ ಏನೋ ಅದರಲ್ಲಿ ಶುಗರ್ ಇಲ್ಲ. ಸೊ ಈ ಥರ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ಕೂಡ ನಾವು ರಾಗಿನಲ್ಲಿ ಈ ಪ್ರಾಡಕ್ಟ್ಸ್ನ ಮಾಡಿದ್ವಿ. ಓಕೆ, ಸೊ ಎಲ್ಲ ರೀತಿಯಾದಂಥ ವರ್ಗಕ್ಕೂ ನಿಮ್ಮಲ್ಲಿ ಈಗ ಫುಡ್ ಇದೆ ಅಂತ ಹೇಳ್ಬೋದು. ಖಂಡಿತ ಇದೆ. ಸೊ ಯಾರೆಲ್ಲ ಪ್ರಮೋಟ್ ಮಾಡ್ತಿರೋ ದಯವಿಟ್ಟು ಪ್ರಮೋಟ್ ಮಾಡುವಾಗ ಅದರ ಹಿಂದೆ ಏನೆಲ್ಲ ಇದೆ ಅನ್ನೋದನ್ನು ಒಂದು ಬಾರಿ ನೋಡಿ. ನನ್ನ ಪ್ರಕಾರ ಇವರ ಈ ಫುಡ್ ಪ್ರಾಡಕ್ಟನ್ನು ನೋಡಿದಾಗ ದಿಸ್ ಈಸ್ ದ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಸೊ ಇನ್ನೊಂದು ಸರ್ತಿ ತಾಯಂದರು ಫುಡ್ ಪ್ರಾಡಕ್ಟ್ಸನ್ನು ತಗೊಳ್ಳುವಾಗ ಒಂದು ಬಾರಿ ಎಚ್ಚರದಿಂದ ನೋಡೋದು ಬೆಸ್ಟ್ ಅಂತ ಅನಿಸುತ್ತೆ. ಸರ್, ಈಗ ನೀವು ಇದನ್ನು ಹೇಳುವಾಗ ನನಗೆ ಇನ್ನೊಂದು ನೆನಪಾಯಿತು. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಹೃದಯಾಘಾತದ ಕೇಸ್ಗಳು ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಈ ಫುಡ್ಗೂ ಆ ಹೃದಯಾಘಾತಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ ಅನ್ನುವಂಥದ್ದು? ಸರ್, ಡೈರೆಕ್ಟಾಗಿ ಇದೆಯೋ ಇಲ್ಲೋ ಇಂಡೈರೆಕ್ಟಾಗಿ ಪ್ರತಿಯೊಂದು ಕನೆಕ್ಷನ್ನೇ ಇದ್ದೇ ಇರುತ್ತೆ. ಸೊ ಪ್ರತಿಯೊಂದು ನಾವು ಇವತ್ತಿನ ಏನು ಆಹಾರ ನಾವು ಸ್ವೀಕರಿಸ್ತೀವಿ ಅಥವಾ ಏನು ಆಹಾರ ತಿಂತೀವಿ, ನಮ್ಮ ಬಾಡಿ ಆ ಥರ ಫಂಕ್ಷನ್ ಆಗುತ್ತೆ. ನೀವೇನು ತಿಂತೀರಾ ಅದ್ರ ತಕ್ಕನಂಗೆ ನಿಮ್ಮಲ್ಲಿ ಎಫೆಕ್ಟ್ಗಳು ಶುರುವಾಗುತ್ತೆ. ಸೊ ಇಷ್ಟು ನ್ಯಾಚುರಲ್ಲಾಗಿ ಇಷ್ಟೊಂದು ಪ್ರಾಡಕ್ಟ್ಸ್ ನಮ್ಮ ದೇಶದಲ್ಲಿ ಸಿಗುವಾಗ ಅದನ್ನು ನಾವು ಕಾಂಪ್ರಮೈಸ್ಡ್ ಆಗಿ ಮಾಡಿಕೊಂಡು ಅಥವಾ ಯಾವುದೋ ಬರೀ ಟೇಸ್ಟ್ ಬೆನಿಫಿಟ್ಸ್ಗೋಸ್ಕರ ನೋಡಿಕೊಂಡು ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ನೋಡದೆ ತೊಗೊಳ್ಳೋದೇ ತುಂಬ ದೊಡ್ಡ ಅಪರಾಧ. ಸೊ ಇವತ್ತಿನ ದಿನ ಏನಾಗಿದೆ ಅಂದರೆ ನಾವು ಪ್ರತಿಯೊಬ್ಬರೂ ಬದುಕಿರಬೇಕಾದ್ರೆ ಇಂಪಾರ್ಟೆಂಟ್ ಏನು ಅಂದರೆ ಊಟ, ಆಹಾರ ಮತ್ತು ನೀರು. ನಾವೆಲ್ಲರೂ ಆ್ಯಕ್ಚುಲಿ ದುಡಿಬೇಕಾಗಿರೋದೇ ಅದಕ್ಕೋಸ್ಕರ. ನಾವೆಲ್ಲ ದುಡಿತೀವಿ, ಆದರೆ ಇದೊಂದು ನೆಗ್ಲೆಕ್ಟ್ ಮಾಡಿ ಪ್ರತಿಯೊಂದನ್ನು ನಾವು ತುಂಬ ಲಕ್ಸುರಿ ನೋಡ್ತೀವಿ. ಸೊ ಒಂದು ಪ್ರಾಡಕ್ಟು 100 ರೂಪಾಯಿ ಇದೆ, ಇನ್ನೊಂದು ಪ್ರಾಡಕ್ಟ್ 120 ರೂಪಾಯಿ ಇದೆ ಅಂತಂದರೆ ಅವ್ನು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡಿರ್ತಾನೆ ಅಂತ ಅಲ್ಲ, ಅದ್ರ ಬೆಲೆ ಆ ಪ್ರಾಡಕ್ಟಿಗೆ ಇದೆಯಾ, ಏನಕ್ಕೆ ಜಾಸ್ತಿ ಇದೆ, ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ, ಏನಕ್ಕೋಸ್ಕರ ಅದು ಜಾಸ್ತಿ ಇದೆ ಅನ್ನೋದೊಂದು 2 ನಿಮಿಷ ಅವ್ರು ಅದನ್ನು ಅನಲೈಸ್ ಮಾಡಿ ಆ ಪ್ರಾಡಕ್ಟ್ನ ಟ್ರೈ ಮಾಡಿದಾಗ ಆಟೋಮೆಟಿಕಲಿ ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಇದು ಪ್ರತಿಯೊಂದು ನಾವೇನು ತಿಂತೀವಿ ಡೈರೆಕ್ಟಾಗಿ ಆಹಾರ ಅದು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಈಗ ನಿಮ್ಗೆ ಅದಕ್ಕೆ ಹೇಳಿದೆ, ಫಾರ್ ಎಕ್ಸಾಂಪಲ್ ನುಗ್ಗೆ ಸೊಪ್ಪು, ನೀವು 106 ವಿಟಮಿನ್ ಟ್ಯಾಬ್ಲೆಟ್ ತೊಗೊಳ್ಳೋ ಬದಲು ದಿನ ಒಂದು ಚಿಟಿಕೆಯಷ್ಟು ನುಗ್ಗೆ ಸೊಪ್ಪು ತಿನ್ನಿ ಸಾಕು, 100 ವಿಟಮಿನ್ ಟ್ಯಾಬ್ಲೆಟ್ಗೆ ಅದು ಸಮ. ನಾವು ಅದನ್ನು ಬಿಟ್ಟುಬಿಡ್ತೀವಿ. ನಾವು ಆಹಾರದಲ್ಲಿ ಪೌಷ್ಟಿಕಾಂಶ ಇಲ್ಲ, ಒಂದು ಅಡಲ್ಟ್ರೇಟ್ ಫುಡ್ಡು, 2ನೇದು ಪೌಷ್ಟಿಕಾಂಶ ಇಲ್ಲ, ಇದೆಲ್ಲನೂ ನಾವು ಯಥೇಚ್ಛವಾಗಿ ತಗೊಂಡು ನಮ್ಮ ಇಂಪಾರ್ಟೆಂಟ್ ಪ್ರಾಚೀನವಾಗಿರ್ತಕ್ಕಂಥ ಪದಾರ್ಥಗಳನ್ನ ನೆಗ್ಲೆಕ್ಟ್ ಮಾಡಿ ಇವತ್ತಿನ ದಿನ ನಾವು ಬೇರೆ ಬೇಡದೇ ಇರೋದನ್ನೆಲ್ಲ ನಾವು ಎನ್ಕರೇಜ್ ಮಾಡಿಕೊಂಡು ಅದು ತಗೊಂಡು ಇವತ್ತಿನ ಅದೆಲ್ಲೋ ಒಂದು ಕಾರಣ ಆಗಿರುತ್ತೆ.
ನಮ್ಮ ಒಂದು ಆಹಾರದ ಪದ್ಧತಿ ಇದಕ್ಕೊಂದು ಕಾರಣ ಕೂಡ ಆಗಿರುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡೋದೇನು, ನಮ್ಮಲ್ಲಿ ತೊಗೊಳ್ಳಿ, ನಮ್ಮ ಪ್ರಾಡಕ್ಟ್ ತೊಗೊಳ್ಳಿ ಅನ್ನೋದು ಯಾವತ್ತೂ ಹೇಳೋದಿಲ್ಲ. ನೀವೇನು ಪ್ರಾಡಕ್ಟ್ ತೊಗೊಳ್ತೀರಾ ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನು, ಅದರಲ್ಲಿ ಏನು ಹಾಕಿದ್ದಾರೆ ಅದನ್ನು ಖಂಡಿತ 10 ಸರಿ ನೋಡಿ. ಅದಕ್ಕೋಸ್ಕರನೇ ನಮ್ಮ ಗೌರ್ಮೆಂಟು ಪ್ರತಿಯೊಂದು ಪ್ರಾಡಕ್ಟ್ಗೂ ಆ ಹಿಂದೆ ಅದರದ್ದು ಮೆಥಡ್ ಆಫ್ ಪ್ರಿಪ್ರೇಷನ್ನು ಮತ್ತು ಇಂಗ್ರೀಡಿಯೆಂಟ್ಸ್ ಹಾಕಲೇಬೇಕು ಅಂತ ಇದೆ. ನೀವು ಅಕಸ್ಮಾತ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿದರೆ ಆ ಪ್ರಿಸರ್ವೇಟಿವ್ಸ್ದು ಹಾಕಿರ್ತಾರೆ. ಏನಕ್ಕೋಸ್ಕರ ಅಂದರೆ ಜನ ಪ್ರಾಡಕ್ಟ್ ತೊಗೊಳ್ಳುವಾಗ ಇಂಗ್ರೀಡಿಯೆಂಟ್ಸು ಗೊತ್ತಿರಬೇಕು. ಆ್ಯಂಡ್ ಇನ್ನೊಂದು ಸ್ಟೆಪ್ ಹೋಗಿ ಎಷ್ಟು ಪರ್ಸೆಂಟೇಜ್ ಆ್ಯಡ್ ಮಾಡಿದ್ದಾರೆ ಅಂತಲೂ ಹಾಕಿರ್ಬೇಕು ನಾವು. ಸೊ ಸರ್ಕಾರ ಕೂಡ ಅದನ್ನು ರೂಲ್ಸಾಗಿ ಮಾಡಿದೆ, ಬಟ್ ಅದನ್ನು ನಾವು ಎಚ್ಚೆತ್ಕೊಳ್ಬೇಕು. ಬಟ್ ಇತ್ತೀಚೆಗೆ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ. ಮೊದಲೊಂದು ಟೈಮ್ ಇತ್ತು, ಯಾವ ಒಂದು ಕಂಪ್ನಿದು ಪ್ರಾಡಕ್ಟ್ಸು ನ್ಯೂಸ್ ಪೇಪರಲ್ಲಿ ಟೆಲಿವಿಷನ್ನಲ್ಲಿ ಬರುತ್ತೆ ಅದೇ ಬ್ರ್ಯಾಂಡ್ ಆಗಿರುತ್ತೆ ಅಂತ. 10 ಸರಿ ಒಂದು ಪ್ರಾಡಕ್ಟ್ನ ಟಿ ವಿನಲ್ಲಿ ನೋಡಿದ್ವಿ ಅಂದರೆ ದೊಡ್ಡ ಬ್ರ್ಯಾಂಡ್ ಇದು. ಆದರೆ ಇವತ್ತಿನ ದಿನ ಕ್ವಾಲಿಟಿ ಪ್ರಾಡಕ್ಟ್ ಯಾರು ಕೊಡ್ತಿದ್ದಾರೆ ಅದು ಕೂಡ ಬ್ರ್ಯಾಂಡ್ ಅನ್ನೋದನ್ನು ಜನ ಹುಡುಕ್ತಾ ಇದ್ದಾರೆ. ಎಸ್ಪೆಷಲಿ ಕೋವಿಡ್ ಆದಮೇಲೆ ಜನ ಆಹಾರದ ಬಗ್ಗೆ ತುಂಬ ಆಸಕ್ತಿ ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ಪ್ರಾಡಕ್ಟು ನಮ್ಮದೇ ಅಂತಲ್ಲ, ನಮ್ಮ ಥರ ಶುರು ಮಾಡಿರ್ತಕ್ಕಂಥ ಸುಮಾರು ಕಂಪ್ನಿಗಳಿದೆ. ಹೋಮ್ ಮೇಡ್ ರೆಸಿಪಿ ಅಂತ ಹೇಳ್ತೀವಿ. ಹೋಮ್ ಮೇಡ್ ರೆಸಿಪಿ ಏನಕ್ಕೆ ಹೇಳ್ತೀವಿ? ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಒಳ್ಳೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ ಹಾಕ್ತೀರಾ, ಪ್ರಿಸರ್ವೇಟಿವ್ಸ್ ಹಾಕಲ್ಲ, ಕಲರಿಂಗ್ ಏಜೆಂಟ್ಸ್ ಹಾಕಲ್ಲ. ಸೊ ಆ ಮೆಥಡ್ ಆಫ್ ಪ್ರಿಪ್ರೇಷನ್ನು, ಟ್ರೆಡಿಷ್ನಲ್ ಮೆಥಡ್ ಆಫ್ ಪ್ರಿಪ್ರೇಷನ್ನ ಫಾಲೋ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಫ್ರೆಶ್ ಆಗಿ ಬರುತ್ತೆ. ಸೊ ದ್ಯಾಟ್ ಈಸ್ ವೇರ್ ಅದನ್ನು ಹೋಮ್ ಮೇಡ್ ರೆಸಿಪಿ ಅಂತ ಕರಿತೀವಿ. ಸೊ ಈ ಥರ ಎಷ್ಟೊಂದು ಕಂಪ್ನಿಗಳು ಮಾಡ್ತಾಯಿದೆ. ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿಂದ ಪ್ರಾಡಕ್ಟ್ಸ್ ತೊಗೊಳ್ಲಿಕ್ಕೆ ಶುರು ಮಾಡಿದಾಗ ಈ ಥರ ಪ್ರಾಡಕ್ಟ್ಸ್ನ ಶುರು ಮಾಡಿರ್ತಕ್ಕಂಥವ್ರಿಗೂ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ. ಅವರಿಂದ 4-6 ಪ್ರಾಡಕ್ಟ್ ಜಾಸ್ತಿ ಬರುತ್ತೆ, ನಿಮ್ಮ ಆರೋಗ್ಯ ಒಳ್ಳೆಯದಾಗುತ್ತೆ. ಸೊ ಓವರಾಲ್ ಒಂದು ಪಾಸಿಟಿವ್ ಎಕೋಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡ್ಬೋದು. ಸರ್, ನೀವು ಈ ಒಂದು ಬಿಸ್ನೆಸ್ ಫೀಲ್ಡ್ಗೆ ಬಂದು ಇಷ್ಟು ವರ್ಷ ಆಯಿತು. ನೀವು ಇಷ್ಟೆಲ್ಲ ಹೇಳುವಾಗ ನನಗೆ ಅನ್ನಿಸ್ತು, ಇಷ್ಟು ಹೆಲ್ದಿ ಪ್ರಾಡಕ್ಟ್ಸನ್ನು ಕೊಡ್ತಾ ಇರ್ತೀರಾ. ನಿಮಗೆ ಆದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್, ಓಕೆ ನಾನು ಈ ಒಂದು ಫುಡ್ ಬಿಸ್ನೆಸ್ ಮಾಡಿ ಒಳ್ಳೇದು ಮಾಡಿದ್ದೀನಿ, ಅಂದರೆ ಇಂಥ ಒಂದು ಬೆಸ್ಟ್ ರಿವ್ಯೂ ನಾನು ಸ್ವೀಕಾರ ಮಾಡಿದೆ ಅನ್ನುವಂಥ ಒಂದು ಕ್ರೇಜಿ ರಿವ್ಯೂ ಆ ಥರ ಏನಾದರೂ ನಿಮಗೆ ಇಲ್ಲಿವರೆಗೆ ಸಿಕ್ಕಿರೋದು? ಖಂಡಿತ ಒಂದಂತೂ ನಮ್ಮಲ್ಲಿ ಮೋಸ್ಟ್ಲಿ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಮಗೆ ಮೋಸ್ಟ್ಲಿ ನಾವಿರೋವರೆಗೂ ಅದನ್ನು ನೆನೆಸ್ಕೊಳ್ತೀವಿ. ಸೊ ಒಂದು ಸರಿ ಏನಾಗಿದೆ, ನಾವು ಪ್ರಾಡಕ್ಟ್ಸ್ನ ನಮ್ಮ ಕಸ್ಟಮರ್ ಒಬ್ಬರು ಹೊಸದಾಗಿ ಫಸ್ಟ್ ಟೈಮ್ ತೊಗೊಂಡ್ರು. ಸೊ ಪುಳಿಯೋಗರೆ ಪೌಡರ್ ತೊಗೊಂಡಿದ್ರು. ಸೊ ಆ ಪೌಡರ್ನ ಟ್ರೈ ಮಾಡಿ ಅವರು ಇಮಿಡಿಯೇಟಾಗಿ ನಮಗೆ ಕಾಲ್ ಮಾಡಿದ್ರು. ಏನಕ್ಕೆ? ಆರ್ಡರ್ ಮಾಡಲಿಕ್ಕೆ. ಫಸ್ಟ್ ಟೈಮ್ ತೊಗೊಂಡು ಖಾಲಿ ಆಗಿದೆ, ಅದಾದಮೇಲೆ ಆರ್ಡರ್ ಮಾಡಲಿಕ್ಕೆ ಕಾಲ್ ಮಾಡಿದ್ರು. ಸೊ ಕಾಲ್ ಮಾಡಿ ಮಾತಾಡ್ತಾ ಲಿಟ್ರಲಿ ಅವರು ಅಳ್ಲಿಕ್ಕೆ ಶುರು ಮಾಡಿದ್ರು. ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಸೊ ನಮ್ಮ ಒಂದು ಕಾಲ್ ಸೆಂಟ್ರಲ್ಲಿ ನಾವು ಕೇಳಲಿಕ್ಕೆ ಶುರು ಮಾಡಿ ಏನಾಯಿತು ಅಂತ ಕೇಳಿದಾಗ ನಮ್ಮವರು ಆವಾಗ ಹೇಳಿದ್ರು, ನಾನು ನಮ್ಮ ತಾಯಿನ ಮಿಸ್ ಮಾಡಿಕೊಂಡೆ ಆ ಪುಳಿಯೋಗರೆ ತಿನ್ನುವಾಗ. ಸೊ ನನ್ನ ತಾಯಿ ಇದೇ ಥರ ಪ್ರಾಡಕ್ಟ್ ಮಾಡ್ತಿದ್ರು, ನಮ್ಮ ಮನೆಯಲ್ಲಿ ನನ್ನ ತಾಯಿ ಮಾಡಿರ್ತಕ್ಕಂಥ ಪುಳಿಯೋಗರೆ ಮಿಸ್ ಮಾಡ್ಕೊಳ್ತಿದ್ದೆ, ಅವರಿಗಿಲ್ಲ. ಸೊ ನಿಮ್ಮ ಒಂದು ಪುಳಿಯೋಗರೆ ಪೌಡ್ರ್ ತಿಂದಾಗ ನನಗೆ ಅದೇ ಫೀಲ್ ಬಂತು. ಸೊ ಅದು ನಮ್ಮವ್ರಿಗೆ ತುಂಬ ಫೀಲ್ ಆಯಿತು. ಅದಾದಮೇಲೆ ಅವ್ರು ನಮ್ಗೆ ಹೇಳಿದಾಗ ನಮಗೇನೇ ಆಗಲಿ, ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ನಮ್ಮ ಟೀಮಿಗೆ ನಾವು ಮೊದಲೇ ಹೇಳಿದ್ವಿ, ನಾವು ಯಾವುದೇ ಸಮಯದಲ್ಲೂ ನಮ್ಮ ಒಂದು ಕ್ವಾಲಿಟಿನ ಕಮ್ಮಿ ಮಾಡಬಾರ್ದು ಅಂತ. ಸೊ ಅವತ್ತು ನಾವು ತುಂಬ ದೃಢವಾದ ನಿರ್ಧಾರ ತೊಗೊಂಡ್ವಿ. ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟೇ ಆಗಲಿ ನಮ್ಮ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಆಗೋಕ್ಕೆ ಅವಕಾಶ ಇದ್ದರೆ ಆಗಬೇಕೇ ಹೊರತು ಅದು ಯಾವತ್ತಿಗೂ ಕಮ್ಮಿ ಆಗಬಾರ್ದು ಅಂತ. ಸೊ ಇದು ತುಂಬ ಬಿಗ್ಗೆಸ್ಟ್ ಬೂಸ್ಟ್ ನಮಗೆ, ಎಂಟೈರ್ ಟೀಮ್ಗೆ. ಸೊ ಅದು ಒಂದು. ಎರಡನೇದು ನಮ್ಗೆ ಎಷ್ಟೋ ಕಾಲ್ಸ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಾಡಕ್ಟ್ ತೊಗೊಂಡಿರ್ತೀರ, ಸೊ ನಿಮ್ಮ ಮನೆ ಅಡುಗೆ ಮಾಡುವಾಗ ಯೂಸ್ ಮಾಡಿರ್ತೀರ. ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಬಂದಾಗ ಇದನ್ನೇ ಟ್ರೈ ಮಾಡಿ, ಇದು ಚೆನ್ನಾಗಿದೆ ಅಂತೇಳಿ ನಿಮ್ಮ ಹತ್ರ ನಂಬರ್ ತೊಗೊಂಡು ನಮಗೆ ಕಾಲ್ ಮಾಡಿ, ಸೊ ಇದೊಂದು ಕಸ್ಟಮರ್ ಇದ್ದರು, ನೀವು ಅವ್ರಿಗೆ ಕೊಡ್ತಿದ್ರಿ, ನಮಗೆ ಕೊಡಿ ಅಂತ. ಸೊ ಈ ಥರ ಮೌತ್ ಟು ಮೌತ್ ಪಬ್ಲಿಸಿಟಿ ಇದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ ನಮಗೆ. ಸೊ ಈ ಥರ ನಮಗೆ ಸುಮಾರು ಅನುಭವಗಳಾಗಿದೆ. ಅದೇ ನಮಗೆ ಮೋಟಿವೇಶನ್.
ಹೌದು, ನಿಜವಾಗಿ ಇದು ಬಹಳ ಕನೆಕ್ಟ್ ಆಯ್ತು. ಯಾಕಂತ ಹೇಳಿದ್ರೆ ಮನೆಯಿಂದ ಹೊರಗೆ ಇರುವಂಥವ್ರು ವಿದ್ಯಾಭ್ಯಾಸದ ಸಲುವಾಗಿ ಆಗಿರ್ಬೋದು ಅಥವಾ ಜಾಬ್ ವಿಚಾರದಲ್ಲಿ ಆಗಿರ್ಬೋದು, ಹೊರಗೆ ಬಂದಾಗ ನಾವು ಯಾವಾಗಲೂ ಕೂಡ ಒಂದು ಫುಡ್ ಅನ್ನು ತಗೊಂಡಾಗ ನಾವು ಅಮ್ಮ ಮಾಡಿ ತರ ಇದೆಯಾ, ಸೊ ಆ ರುಚಿಗಾಗಿ ನಾವು ಹುಡುಕ್ತಾ ಇರ್ತೀವಿ. ಬೈ ಚಾನ್ಸ್ ನಮಗೆ ಸಿಕ್ಬಿಟ್ರೆ ನಾವು ಆಮೇಲೆ ಫಿಕ್ಸ್ ಆಗ್ಬಿಡ್ತೀವಿ, ಸೊ ನನಗೆ ಇದೇ ಬೇಕು ಅಂತ. ಸೊ ಅದು ನಿಮ್ಮ ಆ ಒಂದು ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಸಿಗ್ತಾ ಇದೆ ಅನ್ನೋದು ಖುಷಿ ಅದು. ಸೊ ಅದನ್ನ ನಾವು ಇನ್ನ ಕಂಟಿನ್ಯೂ ಮಾಡಿ ಇನ್ನ ಇನ್ಕ್ರೀಸ್ ಮಾಡೋದಕ್ಕೆ, ಮತ್ತೆ ಇನ್ನೇನೇನು ನಾವು ಟ್ರೆಡಿಷನಲ್ ಫುಡ್ಸು ಅಥವಾ ನೆಗ್ಲೆಕ್ಟೆಡ್ ಫುಡ್ಸು ಇನ್ನೇನೇನಿದೆ ಅದ್ರ ಬಗ್ಗೆ ನಾವು R&D ಶುರು ಮಾಡಿದ್ದೀವಿ. ಸೊ ಇನ್ನೂ ಪ್ರಾಚೀನವಾಗಿರ್ತಕ್ಕಂಥ ಪದಾರ್ಥ, ಒಂದು ಟೇಸ್ಟ್ ಇರಬೇಕು, ಹೆಲ್ತ್ ಬೆನಿಫಿಟ್ಸ್ ಇರಬೇಕು. ಸೊ ಇದನ್ನು ಇನ್ನೇನೇನು ಆ್ಯಡ್ ಮಾಡ್ಬೋದು ಅಂತ ಒಂದು ಕಡೆ ರಿಸರ್ಚ್ ನಡೀತಾನೆ ಇರುತ್ತೆ. ಸೊ ಅದನ್ನು ನಾವು 1 by 1 ಆ್ಯಡ್ ಮಾಡ್ತಾನೆ ಇರ್ತೀವಿ, ಜನರಿಗೆ ಕೊಡ್ತಾನೆ ಬರ್ತೀವಿ. ಓಕೆ, ಹಾಗಾದರೆ ನೀವು ಈ ಒಂದು ಫೀಲ್ಡನ್ನು ಹೀಗೆ ಮುಂದುವರಿಸ್ಕೊಂಡು ನೆಕ್ಸ್ಟ್ ಜನ್ರೇಷನ್ಗೂ ತಗೊಂಡು ಹೋಗ್ಬೇಕು ಅನ್ನುವಂಥದ್ದನ್ನು ನೀವು ಕನ್ಫರ್ಮ್ ಮಾಡಿದ್ದೀರಾ, ಅಥವಾ ಇದನ್ನು ಬಿಟ್ಟು ಓಕೆ ನಾನು ಇನ್ನು ಬೇರೆ ಇನ್ಯಾವುದೋ ಒಂದು ಸ್ಟೆಪ್ಪನ್ನು ತಗೊಳ್ತೀನಿ, ಇದನ್ನು ಇವ್ರು ನೋಡ್ಕೊಳ್ತಾ ಇರಲಿ ಅನ್ನುವಂಥದ್ದು ಏನಾದರೂ ಇದೆಯಾ? ಇಲ್ಲ, ನನಗೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಪರ್ಸ್ನಲಿ ನನ್ನ ಫ್ಯಾಮಿಲಿಯವರಾಗಿರಲಿ, ನನ್ನ ಫ್ರೆಂಡ್ಸ್ ಆಗಿರಲಿ, ಕೆಲವು ಕಸ್ಟಮರ್ಸ್ ಕೂಡ ನನಗೆ ಫ್ಯಾಮಿಲಿ ಆಗಿದ್ದಾರೆ ಈಗ. ಸೊ ಅವರು ಒಂದೊಂದ್ಸರಿ ನಾವು ಹೊಸ ಪ್ರಾಡಕ್ಟ್ ಏನಾದ್ರು ಮಾಡಿದಾಗ ಅವ್ರು ಟ್ರೈ ಮಾಡಿ ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ, ನಾನು ಈ ಸರಿ ಹೊಸದಾಗಿ ಇದನ್ನು ಆರ್ಡರ್ ಮಾಡಿದ್ದೆ, ಇದು ಎಕ್ಸಲೆಂಟಾಗಿ ಬಂದಿದೆ ಅಂತ. ಆ ಖುಷಿ ಮೋಸ್ಟ್ಲಿ ನನಗೆ ಯಾರನ್ನ ಒಂದು 10 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಕೊಟ್ಟರು ಕೂಡ ಅದು ಬರೋದಿಲ್ಲ. ಯಾಕಂದರೆ ನಾವು ಶ್ರಮ ಪಡ್ತಿರೋದೇ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ. ಸೊ ಅದು ರೆಕಗ್ನೈಸ್ ಆಗಿ ಕಾಲ್ ಬರುತ್ತಲ್ಲ, ಸೊ ಅಲ್ಟಿಮೇಟ್ ಅದು. ಆ್ಯಂಡ್ ಕಸ್ಟಮರ್ಗೆ ಆ ಟೇಸ್ಟ್ ಕ್ವಾಲಿಟಿ ಕೊಟ್ಟಾಗ ಅವ್ರು ಸ್ಯಾಟಿಸ್ಫೈ ಆಗ್ತಾರಲ್ಲ, ನಾವು ಬೇರೆ ಏನು ಬಿಸ್ನೆಸ್ ಮಾಡೋದು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ವಿಷನ್ನು ನಾವಿರೋವರೆಗೂ ಇಟ್ ಈಸ್ ಮಸಾಲ ಫುಡ್, ಅದು ಬೇರೆ ಏನೇ ಮಾಡೋದು ರಿಲೇಟೆಡ್ ಟು ಫುಡ್ ಈಸ್ ನಮ್ಮ ಒಂದು ವಿಷನ್. ಸೊ ಓಕೆ, ನೀವು ಹೇಳ್ತಾ ಇದ್ರಿ, ಸೊ ಅದರಲ್ಲಿ ಸಿಗುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದ್ರಲ್ಲೂ ಸಿಗೋದು ಸಾಧ್ಯ ಇಲ್ಲ ಅಂತ. ಸೊ ಈಗ ಬೇರೆ ಯಾರೋ ಜಾಬ್ ಮಾಡ್ತಾ ಇರ್ತಾರೆ, ನಮ್ಮ ವೀಕ್ಷಕರು ಇರ್ತಾರೆ, ನಾನು ಜಾಬ್ ಮಾಡ್ತಾ ಇದ್ದೀನಿ ಸರ್, ಈಗ ಇದನ್ನು ಹೇಳ್ತಾ ಇದ್ದಾರೆ, ಓಕೆ ನಾನು ನನ್ನ ಜಾಬ್ ಬಿಟ್ಟು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಲಾ ಅನ್ನುವಂಥ ಯೋಚನೆ ಬಂದರೆ ನೀವು ಅವರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಒಂದು ಜಾಬ್ ಕಂಟಿನ್ಯೂ ಮಾಡ್ಕೊಂಡು ಒಂದು ಬಿಸ್ನೆಸ್ ಮಾಡಿ ಅಂತ ಹೇಳ್ತೀರಾ, ಇಲ್ಲ ಜಾಬ್ ಬಿಡಿ ಬಿಸ್ನೆಸ್ ಮಾಡಿ ಅಂತ ಹೇಳ್ತೀರಾ? ಸೊ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ? ಅವ್ರು ಕೇಳಿದ ತಕ್ಷಣ ನಾನು ಫಸ್ಟ್ ಹೇಳೋದೇ ಸ್ಟಾರ್ಟ್ ಮಾಡಿ ಅಂತ. ಸ್ಟಾರ್ಟ್ ಮಾಡಲಿ ಅಂತ? ಹೌದು. ಯಾಕಂದರೆ ಇವತ್ತಿನ ದಿನ ಇದು ಸ್ಟಾರ್ಟಪ್ ಯುಗ. ಸೊ ಇವತ್ತಿನ ದಿನ ಸ್ಟಾರ್ಟಪ್ಗೆ ಸಿಗ್ತಕ್ಕಂತಹ ಸಪೋರ್ಟು ನನಗೆ ಗೊತ್ತಿರೋಂಗೆ ಈ ಹಿಂದೆನೂ ಸಿಕ್ಕಿಲ್ಲ, ಮುಂದೆ ಜಾಸ್ತಿ ಸಿಗ್ಬೋದು, ಕಮ್ಮಿನೂ ಸಿಗ್ಬೋದು, ಅಥವಾ ಇದೇ ಕಂಟಿನ್ಯೂ ಆಗ್ಬೋದು. ಸೊ ಟುಡೇ ಈಸ್ ಎ ರೈಟ್ ಡೇ, ನೌ ಇಟ್ಸ್ ಎ ಪರ್ಫೆಕ್ಟ್ ಟೈಮ್ ಅನ್ನೋ ಥರ ಸ್ಟಾರ್ಟ್ ಮಾಡಿ. ಬಟ್ ಕ್ಯಾಲ್ಕುಲೇಟಿವ್ ಆಗಿರಬೇಕು. ನಾನು ನನ್ನ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇದೆ, ನಾನು ಆಚೆ ಬಂದು ಬಿಸ್ನೆಸ್ ಮಾಡಿ ಫ್ರೀಯಾಗಿರ್ಬೋದು, ಆ ಥರ ಬರಬೇಡಿ. ನಾನು ಯಾರನ್ನೂ ನೋಡಿದೆ ಅವ್ರು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾನು ನಾಳೆಯಿಂದ ಮಾಡಿಬಿಡ್ಬೋದು ಬರಬೇಡಿ. ನಿಮ್ಮದೇ ಆದಂತಹ ಒಂದು ವಿಷನ್ ಇಟ್ಕೊಂಡು ನಾವು ಅದಕ್ಕೆ ಈ ಬಿಸ್ನೆಸ್ ಮಾಡಬೇಕು, ಇದರಲ್ಲಿ ಏನೇನು ಚಾಲೆಂಜಸ್ ಇರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನು ಬೇಕಾಗತ್ತೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಬರುತ್ತೆ, ಇದಕ್ಕೆ ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು, ಇಟ್ ಹ್ಯಾಸ್ ಟು ಬಿ ಎ ಕ್ಲಿಯರ್ ಕಟ್ ಪ್ಲ್ಯಾನ್. ಸೊ ನೀವು ಕೆಲಸ ಮಾಡ್ಕೊಳ್ತಾನೆ ನಿಮ್ಮ ಒಂದು ವಿಷನ್. ಈಗ ನಾನು ಇದನ್ನು ಶುರು ಮಾಡಿದಾಗ ನನಗೊಂದು 2 ವರ್ಷ ಬೇಕಾಯಿತು. ಸೊ ನನ್ನ ಒಂದು ಕೆಲಸ ಮುಗಿಸಿದ ಮೇಲೆ ದಿನ ನಾನು 2 ಅವರ್ ಇದಕ್ಕೆ ಅಂತ ಸ್ಪೆಂಡ್ ಮಾಡ್ತಾಯಿದ್ದೆ. ಸೊ ಇದನ್ನು ಸ್ಪೆಂಡ್ ಮಾಡಿ ಇದರಲ್ಲಿ ಅರ್ಥ ಮಾಡಿಕೊಂಡು ಎಲ್ಲ ನಿಮ್ಗೇನು ಎಕ್ಸ್ಪ್ಲೇನ್ ಮಾಡೋದು ಅದಷ್ಟು ನಮ್ಮಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಇತ್ತು. ಎಲ್ಲಿವರೆಗೂ ರೆಡಿ ಇತ್ತು ಅಂದರೆ ನಮ್ಮಲ್ಲಿ ಏನು ರಾ ಮೆಟೀರಿಯಲ್ ಬೇಕಾಗತ್ತೆ, ಬೆಂಗಳೂರಲ್ಲಿ ಮಾರ್ಕೆಟ್ ಪ್ರೈಸ್ ಏನು, ಇಂಡಿಯಾನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಜೀರಿಗೆ ಎಲ್ಲಿ ಜಾಸ್ತಿ ಬೆಳೀತಾರೆ ಅಲ್ಲಿ ಪ್ರೈಸ್ ಏನಿದೆ ಅವತ್ತಿನ ದಿನ, ಈ ಲೆವೆಲ್ವರೆಗೂ ನಾವು ಡೀಟೇಲಿಂಗ್ ಮಾಡಿ ರೆಡಿ ಇಟ್ಕೊಂಡಿದ್ವಿ. ಬ್ಯಾಡ್ಗೆ ಚಿಲ್ಲಿ, ಸೊ ಈ ಬ್ಯಾಡ್ಗೆ ಚಿಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಈಗ ಬ್ಯಾಡ್ಗೆ ಚಿಲ್ಲಿ ಇವತ್ತಿನ ದಿನ ಬೆಂಗಳೂರಲ್ಲಿ ಏನು ರೇಟ್ ಇದೆ, ಬ್ಯಾಡ್ಗೆನಲ್ಲಿ APMCನಲ್ಲಿ ಏನು ರೇಟ್ ಇದೆ, ಒಂದು ವರ್ಷದಲ್ಲಿ ಹೈಯೆಸ್ಟ್ ಎಷ್ಟು ಹೋಗಿತ್ತು ಪರ್ kg, ಲೀಸ್ಟ್ ಎಷ್ಟು ಹೋಗಿದೆ, ಆ್ಯಾವ್ರೇಜ್ ಏನಿದೆ, ಯಾವ ತಿಂಗಳಲ್ಲಿ ಅದು ಹಾರ್ವೆಸ್ಟ್ ಆಗುತ್ತೆ. ಸೊ ಈ ಥರ ಪ್ರತಿಯೊಂದು ಡೀಟೇಲಿಂಗ್ ನಾವು ಮಾಡಿದ್ವಿ. ಸೊ ಯಾರನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಆದರೆ ಈ ಥರ ನಾನು ನಿಮಗೆ ಫುಡ್ ಬಿಸ್ನೆಸ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಯಾವುದೇ ಬಿಸ್ನೆಸ್ ನೀವು ಮಾಡ್ತೀನಿ ಅಂತಾರೋ ಆ ಥರ ಮೈನ್ಯೂಟ್ ಡೀಟೇಲಿಂಗ್ನ ನೀವು ಮಾಡಿ ಅದಕ್ಕೆ ಮಾರ್ಕೆಟಿಂಗ್ ಪ್ಲ್ಯಾನ್ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಆ್ಯಂಡ್ ಸ್ಟಾರ್ಟ್ ಮಾಡಿದ್ಮೇಲೆ ಹೆಂಗಿರಬೇಕು ಅಂದರೆ, ನನಗೆ ಈ ಬಿಸ್ನೆಸ್ ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಲೈಫಲ್ಲಿ, ಪ್ಯಾಷನ್ ಇರಬೇಕು. ಸೊ ನಾನು ಫಾರ್ ಎಕ್ಸಾಂಪಲ್ 1 ವರ್ಷ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ವಾಪಸ್ ಕೆಲ್ಸಕ್ಕೆ ಹೋಗ್ತೀನಿ, ಅದಾಗಲ್ಲ. ಅವಾಗ ಏನಾಗುತ್ತೆ, ಯಾವುದನ್ನು ದೊಡ್ಡ ಚಾಲೆಂಜ್ ಬಂದಾಗ ಓ ಇಲ್ಲಪ್ಪ ಇದು ನನಗೆ ದೊಡ್ಡ ಚಾಲೆಂಜ್ ಅನಿಸುತ್ತೆ, ನನಗೆ ಚಿಕ್ಕ ಚಾಲೆಂಜೇ ಚೆನ್ನಾಗಿತ್ತು, ವಾಪಸ್ ಅಲ್ಲಿ ಹೋಗ್ತೀನಿ, ಆ ಥರ ಮಾಡಬೇಡಿ.
ಸೊ ಇದು ನನ್ನ ಪ್ಯಾಷನ್ನು, ಇದು ನನ್ನ ವಿಷನ್ನು, ಇದು ನನ್ನ ಗೋಲ್. ಇದನ್ನು ನಾನು ಅಚೀವ್ ಮಾಡೇ ಮಾಡ್ತೀನಿ. 100 ಅಲ್ಲ 1000 ಬರಲಿ. ಒಂದು ಸಿಂಪಲ್ ನಾನು ಫಾಲೋ ಮಾಡೋದೇನೆಂದರೆ, ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಪ್ರತಿಯೊಂದು ಪ್ರಾಬ್ಲಮ್ಮು ಒಂದು ಸೊಲ್ಯೂಷನ್ ಇದ್ದೇ ಇದೆ. ಪ್ಲಸ್ ಎಕ್ಸ್ಟೆಂಡೆಡ್ ವರ್ಷನ್ ಏನು ಅಂದರೆ, ಒಂದು ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೇ ಆಗುತ್ತೆ. ಸೊ ದಿ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಎಲ್ಲಿ ಬರುತ್ತೆ ಅಂದರೆ, ಒಂದು ಪ್ರಾಬ್ಲಮ್ ಇರುತ್ತೆ. ನಾವು ಬಿಸ್ನೆಸ್ ಯಾವುದೇ ಪರ್ಸ್ನಲ್ ಲೈಫಲ್ಲಾಗಲಿ ಬಿಸ್ನೆಸ್ಸಲ್ಲಿ ಈ ಪ್ರಾಬ್ಲಮ್ ಇದೆ, ಇದನ್ನು ಸಾರ್ಟ್ ಔಟ್ ಮಾಡಿದ್ರೆ ನಂದು ರಿಲ್ಯಾಕ್ಸ್, ನಾನು ತುಂಬ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಳ್ತಾರಲ್ಲ, ಅದೇ ಬಿಗ್ಗೆಸ್ಟ್ ಫೇಲ್ಯೂರ್. ಯಾಕೆ ಅಂದರೆ ನನ್ನ ಪ್ರಕಾರ ಹ್ಯೂಮನ್ ಲೈಫ್ ಈಸ್ ನಥಿಂಗ್ ಬಟ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಒಬ್ಬ ಮನುಷ್ಯನ ಜೀವನ ಏನು ಅಂದರೆ 60 ವರ್ಷ ಬದುಕ್ತೀನಿ ಅಂತ ಅಂದರೆ 60 ವರ್ಷದಲ್ಲಿ ಎಷ್ಟು ನಿಮಿಷ ಇರುತ್ತೆ, ಪ್ರತಿಯೊಂದು ನಿಮಿಷ ಒಂದೊಂದು ಚಾಲೆಂಜ್ ಬರ್ತಾನೆ ಇರುತ್ತೆ. ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋದೇ ಲೈಫ್ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸೊ ಯಾವಾಗ ನಾನು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನಾನು ಲೈಫ್ಗೆ ಗೆದ್ಬಿಡ್ತೀನಿ ಅಂತ ಹೋಗ್ತಾರಲ್ಲ, ಆವಾಗ ಇನ್ನೊಂದು ಚಾಲೆಂಜ್ ಬಂದಾಗ ಡಿಸಪಾಯಿಂಟ್ಮೆಂಟ್. ಓಕೆ, ನೀವಿಷ್ಟು ಹೇಳುವಾಗ ನನಗೆ ಒಂದು ಏನಾಯಿತು ಅಂತ ಹೇಳಿದ್ರೆ, ಒಂದು ಕ್ವೆಶನ್ ಅರೈಸ್ ಆಯಿತು. ಬಿಸ್ನೆಸ್ ಮ್ಯಾನ್ ಬಹಳ ಸಕ್ಸಸ್ಫುಲ್ ಆಗಿರ್ತಾರೆ, ಬಟ್ ಅಟ್ ಒನ್ ಪಾಯಿಂಟ್ ಏನಾಗುತ್ತೆ ಗೊತ್ತಿಲ್ಲ. ಸೊ ಅದರಿಂದ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋ ಸ್ಟೇಜಿಗೆ ಹೋಗ್ಬಿಡ್ತಾರೆ. ಸೊ ಅಷ್ಟೆಲ್ಲ ಚಾಲೆಂಜಸನ್ನು ಫೇಸ್ ಮಾಡಿ ಬಂದಂಥವ್ರು ಅಟ್ ಒನ್ ಪಾಯಿಂಟ್ ಯಾಕೆ ಆ ಒಂದು ಡಿಸಿಷನನ್ನು ತಗೊಳ್ಳಿಕ್ಕೆ ಹೋಗ್ತಾರೆ ಅಂತ? ಓಕೆ, ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮ ಪೊಟೆನ್ಷಿಯಲ್ ತಕ್ಕನಂಗೆ ನೀವು ಬಿಸ್ನೆಸ್ನ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು. ಒಂದು, ನೀವು ನಿಮ್ಮ ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡಬೇಕು. ಎರಡನೇದು, ಬಿಸ್ನೆಸ್ನ ಅದೇ ರೀತಿಯಲ್ಲಿ ನೀವು ಇನ್ಕ್ರೀಸ್ ಮಾಡಬೇಕು. ನಿಮ್ಮ ಪೊಟೆನ್ಷಿಯಲ್ ಒಂದು ಲೆವೆಲಲ್ಲಿ ಸ್ಟಕ್ ಆಗಿ ನಿಮ್ಮ ಬಿಸ್ನೆಸ್ ರಿಸ್ಕ್ ಜಾಸ್ತಿ ಆದಾಗ ನಿಮಗೆ ತಡ್ಕೊಳ್ಳಿಕ್ಕಾಗಲ್ಲ. ಫಾರ್ ಸಿಂಪಲ್ ಆಗಿ ಹೇಳ್ತೀನಿ, ಈಗ ನಿಮ್ಮ ಒಂದು ಲೈಫಲ್ಲಿ ಒಂದು 10 ಲಕ್ಷ ರೂಪಾಯಿ ನಾನು ರಿಸ್ಕ್ ತೊಗೊಳ್ಬೋದು ಅಂದರೆ, ನೀವು 10 ಲಕ್ಷ ರೂಪಾಯಿಗೆ ಬಿಸ್ನೆಸ್ ಶುರು ಮಾಡಿ. 10 ಲಕ್ಷ ರೂಪಾಯಿ ನಿಮ್ಮ ಪೊಟೆನ್ಷಿಯಲ್ ಇದ್ದಾಗ ನೀವು 1 ಕೋಟಿ ರೂಪಾಯಿ ರಿಸ್ಕ್ ತೊಗೊಂಡಾಗ ನಿಮಗೆ ಅದು ಸ್ಟೆಬಿಲಿಟಿ ಕೊಡೋದಿಲ್ಲ. ಈಗ 10 ಲಕ್ಷ ರೂಪಾಯಿ ನನ್ನ ಕೆಪಾಸಿಟಿ, 10 ಲಕ್ಷ ಇನ್ ಕೇಸ್ ಏನಾದರೂ ಲಾಸ್ ಆದರೂ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಬಟ್ ಅದೇ ನಿಮಗೆ ನಿಮ್ಮ ಕಂಟ್ರೋಲ್ಗಿಂತ ಜಾಸ್ತಿ ಆದಾಗ ನಿಮಗೆ ಬೇರೆ ಆಪ್ಷನ್ಸ್ ತೋರಿಸಲ್ಲ. ಸೊ ನಿಮ್ಮ ಒಂದು ಕೆಪಾಸಿಟಿ ಏನಿದೆ, ರಿಸ್ಕ್ ಟೇಕಿಂಗ್ ಕೆಪಾಸಿಟಿ, ನಿಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ ಏನಿದೆ, ಅದನ್ನು ಮಾತ್ರ ನೀವು ರಿಸ್ಕ್ ತೊಗೊಳ್ಳಿ. ಅದಕ್ಕಿಂತ ನೀವು ಜಾಸ್ತಿ ತೊಗೊಂಡಾಗ ನಿಮಗೆ ತಡ್ಕೊಳ್ಳಿಕ್ಕಾಗಿಲ್ಲ ಅಂದಾಗ ಈ ಥರ ಆಪ್ಷನ್ಸ್ ಬರುತ್ತೆ. ಸರ್, ನೀವೀಗ ಇಷ್ಟೆಲ್ಲ ಹೇಳುವಾಗ ಒಬ್ಬ ವೀಕ್ಷಕ ಪ್ರಶ್ನೆಯನ್ನು ಕೇಳಬಹುದು, ನಾನು ಬಹಳ ಒಳ್ಳೆ ಜಾಬಲ್ಲಿದ್ದೀನಿ, ನನಗೆ ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, ನಾನು ಯಾಕೆ ಬಿಸ್ನೆಸ್ಸನ್ನು ಆಪ್ಟ್ ಮಾಡಬೇಕು ಅಂತ? ಸೊ ಸಿಂಪಲಾಗಿ ನಾನು ಒಂದು 2 ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ನಿಮ್ಮ ಒಂದು ಇನ್ಕಮ್ ಒಂದು ಪರ್ಸೆಂಟೇಜ್ ವೈಸ್ ಗ್ರೋ ಆಗಬೇಕು ಅನ್ನೋ ಥರ ಇದ್ದರೆ ವರ್ಕ್ ಮಾಡಿ. ನಿಮ್ಮ ಒಂದು ಇನ್ಕಮ್ ಮಲ್ಟಿಪ್ಲೈ ಆಗಬೇಕು ಅಂದರೆ ಬಿಸ್ನೆಸ್ ಮಾಡಿ. 1 ಲೈನ್ ಆನ್ಸರ್. 2ನೇ ಲೈನ್ ಆನ್ಸರ್, ನಿಮ್ಮ ಪರ್ಸ್ನಲ್ ಲೈಫಲ್ಲೂ ಸ್ವಲ್ಪ ಟೈಮ್ ಕೊಡ್ಲಿಕ್ಕೆ ಟೈಮ್ ಬೇಕು ಅಂತ ಇದ್ದರೆ ದೆನ್ ಬಿಸ್ನೆಸ್ ಇಸ್ ಎ ಬೆಸ್ಟ್ ಎಕ್ಸಾಂಪಲ್. ಸೊ ಏನಾದರೂ ಈ ಏಜಿಗೆ ಬಂದರೆ ಬೆಸ್ಟ್ ಅಂತ ಏನಾದರೂ ಇದೆಯಾ ಬಿಸ್ನೆಸ್ಸಿಗೆ? ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ಇದು ನನ್ನ ರೈಟ್ ಏಜ್, ಇದು ನನ್ನ ರೈಟ್ ಟೈಮ್ ನಾನು ಶುರು ಮಾಡಲಿಕ್ಕೆ, ಅದೇ ರೈಟ್ ಟೈಮ್. ಯಾವುದೇ ಥರ ಲಿಮಿಟೇಷನ್ಸ್ ಇಲ್ಲ, ಯಾವಾಗ ಶುರು ಮಾಡಬೇಕು ಅನ್ನೋದಿಲ್ಲ. ಇವತ್ತಿನ ದಿನ ನಿಮಗೆ ಗೈಡೆನ್ಸ್ ಬೇಕೇ ಬೇಕು ಅನ್ನೋದಿಲ್ಲ, ಪ್ರತಿಯೊಂದು ಆನ್ಲೈನಲ್ಲಿ ಸಿಗುತ್ತೆ. ಸೊ ಈಗ ನಾನು ಇದೇನೋ ಮಾಡಬೇಕು, ನನಗೆ ಯಾರ ಹತ್ರ ಹೋಗಬೇಕು, ಯಾರನ್ನ ಕೇಳಬೇಕು, ಏನೂ ಬೇಕಾಗಿಲ್ಲ, ಪ್ರತಿಯೊಂದು ಆನ್ಲೈನಲ್ಲಿದೆ. ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿ, ಕಲೀರಿ, ಇಂಪ್ಲಿಮೆಂಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾವು ಇಷ್ಟು ಪ್ರಾಡಕ್ಟ್ ಏನು ಮಾಡಿದ್ದೀವಿ, ನಾವು ಯಾರ ಹತ್ರನೂ ಹೋಗಿ ರೆಸಿಪಿ ತಂದಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹತ್ರ ರೆಸಿಪಿಗಳೊಂದು ಸ್ವಲ್ಪ ತೊಗೊಂಡ್ವಿ, ಬೇರೆ ನಮ್ಗೇನು ಮಾಡಬೇಕು ಅಂತ ನಮ್ಮ ಪ್ರಾಡಕ್ಟ್ಸ್ನ ಇದು ಮಾಡ್ಕೊಂಡ್ವಿ, ಅದಕ್ಕೆ R&D ಶುರು ಮಾಡಿದ್ವಿ. ಸೊ ಅದು ನಾವೇ ಟ್ರೈ ಮಾಡಿದ್ವಿ, ಫಾರ್ಮುಲಾಸ್ ಚೇಂಜ್ ಮಾಡಿದ್ವಿ. ಸೊ ಪ್ರತಿಯೊಂದು ನಾವೇ ಮಾಡ್ಕೊಂಬಂದ್ವಿ. ಸೊ ಯಾವುದೇ ಥರ ರೈಟ್ ಟೈಮು, ರೈಟ್ ಪ್ಲೇಸು, ಇದು ಯಾವುದು ಮ್ಯಾಟ್ರ್ ಆಗಲ್ಲ ನನ್ನ ಪ್ರಕಾರ. ಎಸ್ ಸರ್, ನೀವು ಆರಂಭದಲ್ಲಿ ನಾನದು ಪ್ರಶ್ನೆಯನ್ನು ಹಾಗೆ ಬಿಟ್ಟುಬಿಟ್ಟೆ. ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಬಹಳಷ್ಟು ಮಂದಿಗೆ ಇದರ ಬಗ್ಗೆ ನಾಲೆಜೇ ಇರಲ್ಲ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಾಗ ಗೌರ್ಮೆಂಟ್ ನನ್ನ ಜೊತೆ ಅಲ್ಲಿ ಹೆಲ್ಪಿಗೆ ನಿಲ್ಲುತ್ತೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರಲ್ಲ. ಸೊ ನೀವು ಅದರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ಸೊ ನಾನು ಎಲ್ಲರಂಗೆ ಯೋಚನೆ ಮಾಡ್ತಿದ್ದೆ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸ್ಕೀಮ್ ಅಂದರೆ ನಾವು ಎಲಿಜಿಬಲ್ ಆಗ್ತೀವಾ, ನಿಜವಾಗ್ಲೂ ನಮ್ಗೆ ಅದ್ರ ಬೆನಿಫಿಟ್ಸ್ ಸಿಗತ್ತಾ, ಗೌರ್ಮೆಂಟ್ ಆಫೀಸಸ್ಗೆ ಹೋದರೆ ರೆಸ್ಪಾನ್ಸ್ ಸಿಗತ್ತಾ ಅಂತ. ಬಟ್ ನನ್ನ ವಿಚಾರಕ್ಕೆ ಬಂದಾಗ, ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಾಗ ಅದೆಲ್ಲ ತಪ್ಪು. ಪ್ರತಿಯೊಂದು ಬಿಸ್ನೆಸ್ ಮಾಡಲಿಕ್ಕೂ ಇವತ್ತಿನ ದಿನ
ತುಂಬ ಸಹಕಾರ ಇದೆ ಗೌರ್ಮೆಂಟ್ ಕಡೆಯಿಂದ. ಸ್ಟೇಟ್ ಗೌರ್ಮೆಂಟಲ್ಲಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಲ್ಲಾಗಿರ್ಬೋದು, ಪ್ರತಿಯೊಂದು ಹೆಜ್ಜೆನಲ್ಲೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಐದರ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಇರ್ಬೋದು ಅಥವಾ ಸರ್ವಿಸ್ ಸೆಗ್ಮೆಂಟ್ ಇರ್ಬೋದು, ನೀವು ಯಾವುದೇ ಸೆಗ್ಮೆಂಟಲ್ಲಿದ್ದರೂ ಕೂಡ ನಿಮಗೆ ಗೌರ್ಮೆಂಟಿಂದ ತುಂಬ ಸ್ಕೀಮ್ಸ್ ಇದೆ. PMEGP ಅಂತ ಇದೆ. ಸೊ ನೀವು ಈ ಲೋನ್ ಮುಖಾಂತರ ಒಂದು ಕೊಲ್ಯಾಟ್ರಲ್ ಇಲ್ಲದೆ, ಯಾವುದೇ ಥರ ಒಂದು ಕೊಲ್ಯಾಟ್ರಲ್ ಇಲ್ಲದೆ ನೀವು ಲೋನ್ ತೊಗೊಳ್ಬೋದು. ನಿಮ್ಮ ಮಿಷಿನರೀಸ್ಗೆ ದುಡ್ಡು ಕೊಡ್ತಾರೆ, ಪ್ಲಸ್ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ಗೆ ಓಡಿ ಕೂಡ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಪ್ಲಸ್ ನೀವು 2-3 ಥರ ಸ್ಕೀಮ್ಸ್ ಇದೆ. ಅದರಲ್ಲಿ ಯಾವುದ್ರಲ್ಲಿ ರೂರಲಲ್ಲಿ ಮಾಡ್ತೀರಾ, ಅರ್ಬನಲ್ಲಿ ಮಾಡ್ತೀರಾ, ಮೇಲಾ ಫೀಮೇಲಾ, ಇದ್ರ ತಕ್ಕನಂಗೆ ನಿಮಗೆ 15-25% ಸಬ್ಸಿಡಿ ಕೂಡ ಕೊಡ್ತಾರೆ. ಸೊ ಅಂದರೆ ಗೌರ್ಮೆಂಟ್ ಇಂಟೆನ್ಷನ್ ಏನಿದೆ, ಜಾಸ್ತಿ ಸ್ಟಾರ್ಟಪ್ಸ್ ಬರಬೇಕು, ಒಳ್ಳೆ ಪ್ರಾಡಕ್ಟ್ಸ್ ಬರಬೇಕು, ಬರೀ ಫುಡ್ ಸೆಗ್ಮೆಂಟಲ್ಲೇ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇನೋವೇಷನ್ ಬರಬೇಕು, ಹೊಸತನ ಬರಬೇಕು ಅಂತ ಗೌರ್ಮೆಂಟ್ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಸೊ ಇದಕ್ಕೆ ಓಕೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟು ಸರ್ ನಾವು ಯಾವ ಬ್ರೋಕರ್ ಮುಖಾಂತರ ಹೋಗಬೇಕಾ, ಅವ್ರಿಗೆ ದುಡ್ಡು ಕೊಡಬೇಕಾ ಅಂತ ಕ್ವಶನ್ ಬರುತ್ತೆ. ಏನೂ ಇಲ್ಲ, ಪ್ರತಿಯೊಂದು ಆನ್ಲೈನಲ್ಲಿ ಆಗುತ್ತೆ. ಕಂಪ್ಲೀಟ್ ಆಗಿ ಯಾರನ್ನು ಕೂಡ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ PMEGP ನಾನು ಅಪ್ಲೈ ಮಾಡಬೇಕು ಲೋನ್ಗೆ ಅಂದರೆ ನಿಮಗೆ ಒಬ್ಬರು ಸಹಾಯ ಬೇಕಾಗುತ್ತೆ, ಒಂದು ಚಾರ್ಟೆಡ್ ಅಕೌಂಟೆಂಟ್. ಸೊ ನಿಮ್ಮ ಒಂದು ಚಾರ್ಟೆಡ್ ಅಕೌಂಟೆಂಟ್ನ ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ PMEGP ಪೋರ್ಟಲಲ್ಲಿ ನೀವೇ ಅಪ್ಲೋಡ್ ಮಾಡ್ಬೋದು. ನೀವೇ ಲಾಗಿನ್ ID ಕ್ರಿಯೇಟ್ ಮಾಡಿ ನೀವೇ ಅಪ್ಲೋಡ್ ಮಾಡ್ಬೋದು. ಆ ಅಪ್ಲಿಕೇಶನ್ DACಗೆ ಹೋಗುತ್ತೆ. ಅಲ್ಲಿ ಅದು ಅಪ್ರೂವಲ್ ಆದಮೇಲೆ ನಿಮ್ಮ ಒಂದು ಬ್ಯಾಂಕ್ಗೆ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಆ ಬ್ಯಾಂಕ್ ಅವರು ನಿಮಗೆ ಚೆಕ್ ಮಾಡಿ ವೆರಿಫಿಕೇಷನ್ ಮಾಡಿ ಅವರು ಫಂಡಿಂಗ್ ಮಾಡ್ತಾರೆ. ಸೊ ಇದರಲ್ಲಿ ಇದು ನಾನು ತಗೊಂಡಿದ್ದೀನಿ, ನನಗೆ ಅಪ್ರೂವಲ್ ಆಗಿದೆ, ನನಗೆ ಫಂಡಿಂಗ್ ಬಂದಿದೆ, ನಾನು ಅದರಲ್ಲಿ ಮೆಷಿನರೀಸ್ ತೊಗೊಂಡಿದ್ದೀನಿ, ನನಗೆ ಸಬ್ಸಿಡಿ ಬಂದಿದೆ, ಸಬ್ಸಿಡಿ ಕೂಡ ಬಂದಿದೆ. ನಾನು ಲೋನ್ ತೊಗೊಂಡಿದ್ದು ಒಂದು 30 ದಿನದಲ್ಲೇ ಸಬ್ಸಿಡಿ ಬರುತ್ತೆ. ಅದೇ ಒಂದು ಕಂಡೀಷನ್ ಏನಂದರೆ ಒಂದು 3 ಇಯರ್ಸ್ವರೆಗೂ ಅದು ಫಿಕ್ಸ್ಡ್ ಡೆಪಾಸಿಟ್ ಆಗಿರುತ್ತೆ. ನಿಮ್ಮದು 3 ಇಯರ್ಸ್ ಆದಮೇಲೆ ಅದನ್ನು ಆಟೋಮೆಟಿಕಲಿ ನೀವು ಅದನ್ನು ಯೂಸ್ ಕೂಡ ಮಾಡ್ಬೋದು. ಆ ಅಮೌಂಟ್ನ ತೊಗೊಂಡು ನೀವು ಲೋನನ್ನು ಕ್ಲಿಯರ್ ಮಾಡ್ಬೋದು, ಅಥವಾ ಅಮೌಂಟ್ನ ತೊಗೊಂಡು ನೀವು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು. ಈ PMEGPನಲ್ಲಿ ನೀವು ಫಾರ್ ಎಕ್ಸಾಂಪಲ್ 3 ಇಯರ್ಸ್ ಆದಮೇಲೆ ನೀವು ಒಂದು ಚಿಕ್ಕದಾಗಿ ಶುರು ಮಾಡಿರ್ತೀರ, ದೊಡ್ಡದು ಮಾಡಬೇಕು, ಇವತ್ತಿನ ದಿನ 5 ಕೋಟಿ ರೂಪಾಯಿವರೆಗೂ ನಿಮ್ಗೆ ಲೋನ್ ಕೊಡ್ತಾರೆ. ನಿಮ್ಮ ಬಿಸ್ನೆಸ್ ಪ್ಲ್ಯಾನು, ನಿಮ್ಮ ಪ್ರಾಡಕ್ಟ್ಸು, ನಿಮ್ಮ ಒಂದು ಟರ್ನ್ ಓವರು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದಾಗ ನಿಮಗೆ ಫಂಡಿಂಗ್ ಪ್ರಾಬ್ಲಮ್ ಇಲ್ಲ ಇವತ್ತಿನ ದಿನ. ಸೊ ಇದಕ್ಕೇನಾದರೂ ಎಲಿಜಿಬಿಲಿಟಿ ಅನ್ನುವಂಥದ್ದು ಏನಾದರೂ ಇದೆಯಾ ಸರ್? ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂದರೆ 18 ವರ್ಷ ಆಗಿರಬೇಕು ಅಷ್ಟೇ, ಪ್ಲಸ್ ಒಂದು ಬಿಸ್ನೆಸ್ ಲೋನ್ ಇರಬಾರ್ದು. ಓಕೆ, ನೀವೇನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಇನ್ನೊಂದು ಲೋನ್ ಇರಬಾರ್ದು. ಇದು 2 ಇಲ್ಲ ಅಂತ ಅಂದರೆ ಆಟೋಮೆಟಿಕಲಿ ನೀವು ಈ ಸ್ಕೀಮ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಒಂದೇ ಒಂದು ಉದ್ಯಮ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಉದ್ಯಮ್ ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು? ಉದ್ಯಮ್ ಪೋರ್ಟಲಲ್ಲಿ ಹೋಗಿ ನೀವೇ ಲಾಗಿನ್ ID ಕ್ರಿಯೇಟ್ ಮಾಡಿ, ನೀವೇ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ನಿಮ್ಮ ಒಂದು ಡೀಟೇಲ್ಸ್ ಅಲ್ಲೇ ಅಪ್ಡೇಟ್ ಮಾಡಿ, ಇಮಿಡಿಯೇಟಾಗಿ ಅಲ್ಲೇ ಬಂದುಬಿಡುತ್ತೆ. ಯಾರ ಹತ್ರ ಹೋಗೋ ಅವಶ್ಯಕತೆನೂ ಇಲ್ಲ. ಓಕೆ, ಹಾಗಾದ್ರೆ ಈಗ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕೂಡ 100% ಗೌರ್ಮೆಂಟಿಂದ ಇಲ್ಲಿ ಸಪೋರ್ಟ್ ಸಿಗುತ್ತೆ, ಖಂಡಿತ ಸಿಗುತ್ತೆ. ನೋಡಿ ವೀಕ್ಷಕರು, ಇದನ್ನು ನಿಜವಾಗ್ಲೂ ಕೂಡ ತಿಳ್ಕೊಳ್ಬೇಕು ಆ್ಯಂಡ್ ಎಲ್ರಿಗೂ ಕೂಡ ತಿಳಿಸ್ಬೇಕು. ಯಾಕಂದರೆ ಬಹಳಷ್ಟು ಮಂದಿಗೆ ಇದರ ಬಗ್ಗೆ ನಾಲೆಜ್ ಇರೋದೇ ಇಲ್ಲ. ಗೌರ್ಮೆಂಟ್ ಈ ರೀತಿಯಾಗಿ ಸಬ್ಸಿಡಿಯನ್ನು ಕೊಡುತ್ತೆ, ಜೊತೆಯಾಗಿ ನಿಲ್ಲುತ್ತೆ, ಇಂತಹ ಒಂದಷ್ಟು ಸ್ಕೀಮ್ಸ್ಗಳಿದೆ ಅನ್ನುವಂಥದ್ದು ಬಹಳಷ್ಟು ಮಂದಿಗೆ ಗೊತ್ತಿರಲ್ಲ. ಹಾಗಾಗಿ ಇದನ್ನು ಒಂದು ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಈ ಒಂದು ಬಿಸ್ನೆಸ್ ಫೀಲ್ಡಿಗೆ ಬಂದಿಷ್ಟು ವರ್ಷ ಆಯಿತು. ಬಿಸ್ನೆಸ್ ಅಂತಂದಾಗ ಪ್ರಾಫಿಟ್ ಲಾಸ್ ಅಂತೂ ಇರುವಂಥದ್ದು, ಸೊ ಫಿಕ್ಸ್ ಆಗಿ ಬಂದಿರ್ತೀವಿ ನಾವು. ಬಟ್ ಈ ಒಂದು ಫೀಲ್ಡಿಗೆ ಬಂದ ಮೇಲೆ ನಾನು ಇದಕ್ಕೆ ಬಂದು ಸಾರ್ಥಕ ಆಯಿತು, ಆ ಒಂದು ಸಾರ್ಥಕತೆ ಕ್ಷಣ ಅಂತ ಇರುತ್ತಲ್ಲ ಸರ್, ಅದು ಯಾವಾಗ ಅಂತ? ಒಂದು ತುಂಬ ದೊಡ್ಡ ಇನ್ಸಿಡೆಂಟು, ನಮಗೆಲ್ಲರಿಗೂ ತುಂಬ ಹೆಮ್ಮೆ ಇದೆ, ನಮಗೆ ತುಂಬ ಸಂತೋಷ ಇದೆ. ಆ ಒಂದು ಸಿಚುವೇಶನು ಏನಂದರೆ 2 ವರ್ಷದ ಹಿಂದೆ ನಾವು ಸ್ಟಾರ್ಟ್ ಮಾಡಿ ಆಗ ಒಂದು ವರ್ಷ ಆಗಿತ್ತು ಅಷ್ಟೇ. ಕೇರಳನಲ್ಲಿ ಒಂದು ತುಂಬ ದೊಡ್ಡ ಫ್ಲಡ್ ಆಯಿತು. ವಯನಾಡಲ್ಲಿ ತುಂಬ ದೊಡ್ಡ ಫ್ಲಡ್ ಆಗಿ ಸುಮಾರು ಜನರು ನಿರಾಶ್ರಿತರಾದರು. ಅವತ್ತಿನ ದಿನ ಆರ್ಮಿಯಲ್ಲಿ ಬಂದಿತ್ತು. ಊಟ ತಿಂಡಿ ಅವ್ರಿಗೆ ಅಲ್ಲಿ ನಾರ್ಮಲ್ ಪಬ್ಲಿಕ್ಕಿಗೂ ಇರಲಿಲ್ಲ ಮತ್ತು ಅವ್ರಿಗೂ ಇರಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ನಮಗೆ CFTRI ಮುಖಾಂತರ ಸೆಂಟ್ರಲ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಮೈಸೂರಲ್ಲಿದೆ ಈ ಸಂಸ್ಥೆ, ಇವರ ಕಡೆಯಿಂದ ನಮಗೆ ಒಂದು ಅವಕಾಶ ಬಂತು. ಸೊ ನಾವು ಅವರಿಗೋಸ್ಕರ ಇನ್ಸ್ಟೆಂಟ್ ಸಾಂಬಾರು ಮಾಡಿದ್ವಿ. ಜಸ್ಟ್ 1 ಡೇ ಟೈಮ್ ಕೊಟ್ಟರು ಅವ್ರಿಗೆ. ಇಮಿಡಿಯೇಟಾಗಿ ಅವರು ಡಿಸ್ಪೋಸ್ ಮಾಡಬೇಕಿತ್ತು. 1 ಡೇ ಟೈಮಲ್ಲಿ ಆಲ್ಮೋಸ್ಟ್ ಒಂದು 100 kgsವರೆಗೂ
ಇನ್ಸ್ಟೆಂಟ್ ಸಾಂಬಾರು ಬೇಕು. ಸೊ ಅಲ್ಲಿ ಸಿಚುವೇಶನ್ ತುಂಬ ಕಷ್ಟ ಇದೆ, ಜನಕ್ಕೆ ಆಹಾರ ಸಿಗ್ತಾ ಇಲ್ಲ. ಸೊ ಇನ್ಸ್ಟೆಂಟಾಗಿ ಅವ್ರಿಗೆ ಏನಾದ್ರು ಒಂದು ಪ್ರಾಡಕ್ಟ್ನ ಕೊಟ್ಟರೆ ಹೆಲ್ಪ್ ಆಗಬೇಕು. ಆ್ಯಂಡ್ ಇನ್ಸ್ಟೆಂಟ್ ಇದು ಹೆಂಗಿರಬೇಕು ಅಂದರೆ ಮತ್ತೆ ಪ್ರಿಸರ್ವೇಟಿವ್ಸು ಇರಬಾರ್ದು ಅನ್ನೋ ಥರ ರಿಕ್ವೈರ್ಮೆಂಟ್ ಇದ್ದಾಗ ಸೊ ನಮಗೆ ಆ ಅವಕಾಶ ಬಂತು. ನಮ್ಗೆ ಅದೊಂದು ಬ್ಲೆಸ್ಸಿಂಗ್ ಅಂತ ನಾವು ಅದನ್ನು ತಿಳ್ಕೊಳ್ತೀವಿ. ಸೊ ಇಮಿಡಿಯೇಟಾಗಿ ಒಂದೇ ದಿನ ಟೈಮ್ ಕೊಟ್ಟರು, ಒಂದು ದಿನದಲ್ಲೇ ನಾವು 100 kgs ಇನ್ಸ್ಟೆಂಟ್ ಸಾಂಬಾರು ಮಾಡಿ ಅಷ್ಟನ್ನು ಪ್ಯಾಕ್ ಮಾಡಿ ಆಯಿತಾ, ನಾವು ಅದನ್ನು ಮೈಸೂರು CFTI ಕೊಟ್ವಿ. ಅದು ಇನ್ ಟರ್ನ್ ವಯನಾಡಿಗೆ ಹೋಯಿತು. ಸೊ ನಮ್ಮ ಒಂದು ಪ್ರಾಡಕ್ಟಲ್ಲಿ ಹೋಯಿತು ಅನ್ನೋ ಒಂದು ಹೆಮ್ಮೆ ನಮಗೆ ತುಂಬ ಇದೆ. ಒಂದು ಎರಡನೇದು ನಮ್ಮ ಒಂದು ಶ್ರಮ ತುಂಬ ನೀಡಿರೋರಿಗೆ ಹೋಯಿತು. ಎಕ್ಸಾಕ್ಟ್ಲಿ, ಹೌದು. ಅವತ್ತಿನ ದಿನ ಅದು ಅನುಭವಿಸಿದವ್ರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಎಲ್ಲ ಮುಳುಗೋಗಿರುತ್ತೆ, ಮನೆಗಳು ಹೋಗಿರುತ್ತೆ. ನಾವು ಒಂದೊತ್ತು ಊಟ ಮಾಡಿಲ್ಲ ಅಂದ್ರೆ ನಮ್ಮ ಹೊಟ್ಟೆ ಎಷ್ಟು ಕಷ್ಟ ಕೊಡುತ್ತೆ ನಮಗೆ. ದಿನಗಟ್ಟಲೆ ಅವ್ರಿಗೆ ಊಟ ಇರೋದಿಲ್ಲ. ಅಂಥ ಸಮಯದಲ್ಲಿ ನಾವು ಕಷ್ಟ ಬಿದ್ದು ಮಾಡಿರ್ತಕ್ಕಂಥ ಪದಾರ್ಥ ಹೋಯ್ತಲ್ಲ, ಅದು ನಮಗೆ ತುಂಬ ಸಾರ್ಥಕವಾದಂಥ ಒಂದು ಸಮಯ. ಸೊ ನಾನು ನಮ್ಮ ಟೀಮು ಅದನ್ನು ಯಾವಾಗೂ ನಾವು ಅದನ್ನು ನೆನೆಸ್ಕೊಳ್ತೀವಿ. ಸೊ CFTIಗೆ ದೊಡ್ಡ ಥ್ಯಾಂಕ್ಸ್, ನಮಗೂ ಆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ನಮ್ಮ ದೇಶದಲ್ಲಿ ಅಲ್ಲದೆ ವಿದೇಶಕ್ಕೂ ಕೂಡ ನಿಮ್ಮ ಪ್ರಾಡಕ್ಟ್ಸ್ಗಳು ಹೋಗಿದೆಯಾ? ಹೌದು, ನಮ್ಮ ಒಂದು ಪ್ರಾಡಕ್ಟು ಎಂಟೈರ್ ಗ್ಲೋಬ್ ಹೋಗುತ್ತೆ. ಸೊ ಅದು ಎಲ್ಲಿ ಹೋಗುತ್ತೆ ಅಂದರೆ ಡೈರೆಕ್ಟ್ ಕಸ್ಟಮರ್ಸ್ಗೆ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ಹೇಳಿದೆ, ಈಗ ನೀವು ಫಾರ್ ಎಕ್ಸಾಂಪಲ್ ನಮ್ಮ ಪ್ರಾಡಕ್ಟ್ ಎಲ್ಲ ನಾವು ತೊಗೊಂಡಿರ್ತೀರ, ಎಲ್ಲಿ ಸಿಗುತ್ತೆ ನಮ್ಮ ಪ್ರಾಡಕ್ಟ್? ಫಾರ್ ಎಕ್ಸಾಂಪಲ್ ಆನ್ಲೈನಲ್ಲಿ ಅಲ್ಲದೆ ನಾವೇನು ಮಾಡ್ತೀವಿ ಅಂದರೆ ತುಂಬ ಎಕ್ಸಿಬಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ಬ್ಯಾಂಗ್ಳೂರು, ಮೈಸೂರು, ಮಂಗಳೂರು ಮತ್ತು ಇನ್ನೆಲ್ಲೆಲ್ಲಿ ಸಿಗುತ್ತೋ ಫಸ್ಟು ನಾವು ಎಕ್ಸಿಬಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ಆ ಎಕ್ಸಿಬಿಷನ್ಸಲ್ಲಿ ಏನು ಮಾಡ್ತೀವಿ, ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ದು ಟೇಸ್ಟ್ ಮಾಡಿರ್ತೀವಿ. ಸೊ ತುಂಬ ಬೋಲ್ಡಾಗಿ ನಾವು ನಮ್ಮ ಪ್ರಾಡಕ್ಟ್ದು ಟೇಸ್ಟ್ ರೆಡಿ ಮಾಡಿಕೊಂಡು ಬಂದವ್ರಿಗೆಲ್ಲ ಆ ಪ್ರಾಡಕ್ಟ್ದು ಟೇಸ್ಟ್ ಕೊಡ್ತೀವಿ. ಸೊ ಅಲ್ಲೇ ಅವರು ಟೇಸ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಫಸ್ಟ್, ಈಗ ನೀವು ಫಾರ್ ಎಕ್ಸಾಂಪಲ್ ನಮ್ಮ ಪ್ರಾಡಕ್ಟ್ ಟೇಸ್ಟ್ ಮಾಡಿದ ತಕ್ಷಣ ಅವ್ರು ಫಸ್ಟ್ ಕೇಳೋದು ಸರ್ ಹೋಮ್ ಮೇಡ್ ಆಯಿತು ಅಂತ. ಸೊ ಅದನ್ನು ನಾವು ಹೇಳೋದಿಲ್ಲ, ಬಟ್ ಸ್ಟಿಲ್ ಅವ್ರಿಗೆ ಆ ಟೇಸ್ಟ್ ಮಾಡಿದ ತಕ್ಷಣ ಅದೊಂದು ಫೀಲ್ ಗೊತ್ತಾಗುತ್ತೆ. ಆ ಫ್ರೆಶ್ನೆಸ್ಸು ಮತ್ತು ಆ ಟೇಸ್ಟ್ ಗೊತ್ತಾದಾಗ ಇದು ಹೋಮ್ ಮೇಡ ಅಂತಾರೆ. ಹೌದು ಅಂತ ಹೇಳಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಪ್ರಾಡಕ್ಟ್ ತೊಗೊಂಡು ಹೋಗ್ತಾರೆ. ಆ ಪ್ರಾಡಕ್ಟ್ ತೊಗೊಂಡು ಹೋದ್ಮೇಲೆ ಅವರಿಂದ ನಮಗೆ ಮೌತ್ ಟು ಮೌತ್ ಪಬ್ಲಿಸಿಟಿ ಅನ್ನೋದೇನಿದೆ ಅಲ್ಲ, ಅದು ಬಿಗ್ಗೆಸ್ಟ್ ಅಡ್ವರ್ಟೈಸ್ಮೆಂಟ್ ಅದು. ಸೊ ಒಂದು ಪ್ರಾಡಕ್ಟ್ ನಾನು ಟ್ರೈ ಮಾಡಿದೆ, ನನ್ನ ಸ್ನೇಹಿತರಿಗೆ ನಾನು ಅದ್ರ ಬಗ್ಗೆ ತಿಳಿಸ್ಕೊಟ್ಟೆ, ಅವ್ರು ಇನ್ನೊಬ್ರಿಗೆ ತಿಳಿಸ್ಕೊಟ್ರು. ಆ ಥರ ನಾವು ಫಾರ್ ಎಕ್ಸಾಂಪಲ್ ಈಗ ನಾವು ಶುರು ಮಾಡಿ ನವಂಬರ್ಗೆ ಒಂದು 3 ವರ್ಷ ಆಯಿತು. 3 ವರ್ಷದಲ್ಲಿ ನಮ್ಮ ಹತ್ರ ಈಗ 15,000 ಕಸ್ಟಮರ್ಸ್ ಇದ್ದಾರೆ. 15,000 ಕಸ್ಟಮರ್ಸು ಪ್ರತಿ ಸರಿನೂ ಅವರ ಮನೆಯ ಬಾಗಿಲಿಗೆ ನಾವು ತಲುಪಿಸ್ತಿದ್ದೀವಿ. ನಮ್ಮ ನೆಕ್ಸ್ಟ್ ಇನ್ನೊಂದು ಯೋಚನೆ ನಾವು ಶುರು ಮಾಡ್ತಾಯಿದ್ದೀವಿ. ಏನು ಅಂದರೆ, ಈಗ ನಾವು ತುಂಬ ಫ್ರೆಶ್ ಆಗಿ ಪ್ರಾಡಕ್ಟ್ ಕೊಡ್ತಾಯಿದ್ದೀವಿ. ಸೊ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿ ತಿಂಗಳು, ಆಯಿತಾ, ನಮ್ಮ ಉದ್ದೇಶ ಈಗ ನೀವು ಫಾರ್ ಎಕ್ಸಾಂಪಲ್ ನೀವೊಂದು ಕಸ್ಟಮರ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ನಿಮಗೆ ನಾವು ಪ್ರತಿ ತಿಂಗಳು 1ನೇ ತಾರೀಕು ಅಥವಾ 2ನೇ ತಾರೀಕು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ತಿಂಗಳಿಗೆ ಜಾಸ್ತಿ ಪ್ರಾಡಕ್ಟ್ ಬೇಡ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮನೆಯಲ್ಲಿ ಒಂದು 100 ಗ್ರಾಮ್ ಸಾಂಬಾರು ಪೌಡರ್ ಒಂದು ತಿಂಗಳಿಗೆ ಯೂಸ್ ಆಗುತ್ತೆ. ನೀವೇನಕ್ಕೆ 1/4 kg ತೊಗೊಬೇಕು? ಓಕೆ, ನಮ್ಮ ಮನೆಯಲ್ಲಿ ಒಂದು ಪುಳಿಯೋಗರೆ ಪೌಡರ್ ಒಂದು 1/4 kg. ನಮ್ಮ ಮನೇಲಿ ಜಾಸ್ತಿ ಪುಳಿಯೋಗರೆ ಇಷ್ಟಪಡ್ತಾರೆ, ನಮ್ಮ ಮನೇಲಿ 1/4 kg ಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಚಟ್ನಿ ಪುಡಿ ಫಾರ್ ಎಕ್ಸಾಂಪಲ್ ಒಂದು ಅರ್ಧ kg ಬೇಕಾಗುತ್ತೆ. ಬಿಸಿಬೇಳೆ ಭಾತ್ ಒಂದು 100 ಗ್ರಾಮ್ ಬೇಕಾ. ಸೊ ಈ ಥರ ನಿಮ್ಗೊಂದು ಅಂದಾಜಿರುತ್ತೆ. ಸೊ ಈ ಥರ ನಮ್ಮ ಎಲ್ಲ ಕಸ್ಟಮರ್ಸ್ ಹತ್ರ ಒಂದು ಡೇಟಾ ಕಲೆಕ್ಟ್ ಮಾಡಿ 1ನೇ ತಾರೀಕಿಂದ 2ನೇ ತಾರೀಕುವರೆಗೂ ಕಲೆಕ್ಟ್ ಮಾಡಿ, ಅದೇನು ರಿಕ್ವೈರ್ಮೆಂಟ್ ಇರುತ್ತೆ 5ನೇ ತಾರೀಕು 6ನೇ ತಾರೀಕು ಪ್ರೊಡಕ್ಷನ್ ಮಾಡಿ 8ನೇ ತಾರೀಕು ನಿಮ್ಮ ಮನೆ ಬಾಗಿಲಿಗೆ ಇರಬೇಕು. ನನ್ನ ಬಿಗ್ಗೆಸ್ಟ್ ಕ್ವಶನ್ ಏನಿತ್ತು ಯಾವಾಗಲೂ ಅಂದರೆ, ಒಂದು ಪ್ರಾಡಕ್ಟ್ ನಿಮ್ಮ ಮನೇಲಿ ಖರ್ಚಾಗಲಿಕ್ಕೆ ಒಂದು 15-20 ದಿನ ಆಗುತ್ತೆ, ಬಟ್ ನಿಮಗೆ ರೀಚ್ ಆಗಲಿಕ್ಕೆ 3 ತಿಂಗಳು ಹಿಡಿದ್ರೆ ಪ್ರಯೋಜನ ಏನು? ಸೊ ಈ ಯೋಚನೆನೇ ನಮಗೆ, ಈಗ ನೀವು ಒಂದು 15-20 ದಿನದಲ್ಲಿ ನೀವು ಬಳಸೋ ಪ್ರಾಡಕ್ಟ್ಗೆ ಏನಕ್ಕೆ ಪ್ರಿಸರ್ವೇಟಿವ್ ಹಾಕಿ ಕೊಡಬೇಕು? ನೀವು ನನಗೆ ಕೇಳಬೇಕು, ನಾನು 15 ದಿನ ಅಥವಾ 1 ತಿಂಗಳು ಯೂಸ್ ಮಾಡೋ ಪ್ರಾಡಕ್ಟ್ಗೆ ಏನಕ್ಕೆ ನೀವು ಪ್ರಿಸರ್ವೇಟಿವ್ ಹಾಕಿ ಕೊಡ್ತೀರಾ? ಏನಕ್ಕೆ ಅಂದರೆ ನಿಮ್ಮನ್ನು ರೀಚ್ ಮಾಡಲಿಕ್ಕೆ 4 ತಿಂಗಳಾಗ್ತಾ ಇರುತ್ತೆ. ಅದನ್ನು ನಾವು 1 ದಿನ 2 ದಿನದಲ್ಲಿ ನಿಮ್ಮನ್ನು ರೀಚ್ ಮಾಡ್ತೀವಿ ಅಂತ ಆದಾಗ ಆಟೋಮೆಟಿಕಲಿ ಅದರ ಅವಶ್ಯಕತೆ ಬರೋದಿಲ್ಲ. ಎಕ್ಸಾಕ್ಟ್ಲಿ, ಚೆನ್ನಾಗಿದೆ ಆ್ಯಕ್ಚುಲಿ ಪಾಯಿಂಟು. ಸರ್, ಹಾಗಾದರೆ ಎಸ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಸ್ಟಿಲ್ ನಾನು ಆ್ಯಸ್ ಅ ಕಸ್ಟಮರ್ ಕೇಳ್ತೀನಿ, ಯಾಕೆ ದಿ ಮಸಾಲಾ ಪ್ರಾಡಕ್ಟನ್ನು ನಾನು ಖರೀದಿ ಮಾಡಬೇಕು? ಖಂಡಿತ ಪ್ರತಿಯೊಬ್ಬರು ಕೇಳಲೇಬೇಕು, ಅದು ಅವರ ಹಕ್ಕು. ಈಗ ನಾನೊಂದು ಪ್ರಾಡಕ್ಟ್ನ ತೊಗೊಳ್ತೀನಿ ಅಂತ ಅಂದಾಗ ಎಷ್ಟೊಂದು ಪ್ರಾಡಕ್ಟ್ ಇರುತ್ತೆ. ಅದರಲ್ಲಿ
ನಿಮ್ಮ ಪ್ರಾಡಕ್ಟ್ ಏನಕ್ಕೆ ತೊಗೊಳ್ಬೇಕು? ಲಿಸ್ಟ್ ಆಫ್ ಆನ್ಸರ್ಸ್. ಒಂದು, ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸ್. ನಾವು ಬಳಸ್ತಕ್ಕಂಥ ಕ್ವಾಲಿಟಿ ಆಫ್ ಇಂಗ್ರೀಡಿಯೆಂಟ್ಸು ಒಳ್ಳೆಯದು, ಗುಡ್ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್. ಎರಡನೇದು, ಮೆಥಡ್ ಆಫ್ ಪ್ರಿಪರೇಷನ್. ನಾವು ಟ್ರೆಡಿಷ್ನಲ್ ಮೆಥಡ್ ಆಫ್ ಪ್ರಿಪರೇಷನ್ನ ಯೂಸ್ ಮಾಡೋದ್ರಿಂದ ಅದರಲ್ಲಿ ಸಿಗ್ತಕ್ಕಂಥ ಬೆನಿಫಿಟ್ಸ್ ನಿಮಗೆ ಪ್ರಾಡಕ್ಟಲ್ಲಿ ಬರುತ್ತೆ. ಸೊ ಎರಡನೇದು. ಮೂರನೇದು, ಫುಡ್ ಗ್ರೇಡ್ ಪ್ಯಾಕಿಂಗ್. ಪ್ಯಾಕಿಂಗ್ ಯಾವ ಥರ ಇರುತ್ತೆ? ನಾರ್ಮಲ್ ಫುಡ್ ಗ್ರೇಡ್ ಮೆಟೀರಿಯಲಲ್ಲಿ ಪ್ಯಾಕಿಂಗ್ ಆಗುತ್ತೆ. ನಾಲ್ಕನೇದು, ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ. ಐದನೇದು, ನೀವು ಒಂದು ಸರಿ ಟ್ರೈ ಮಾಡಿದಾಗ ಆಯಿತಾ, ನಿಮಗೆ ಅದರದ್ದು ಟೇಸ್ಟ್ ಮತ್ತು ಫ್ರೆಶ್ನೆಸ್ಸು, ಆ ಕ್ವಾಲಿಟಿ ಗೊತ್ತಾಗುತ್ತೆ. ಸೊ ಈ ಒಂದು ಮೇಯ್ನ್ ಕಾರಣ ನಿಮಗೆ ಫಸ್ಟ್ ಟೈಮು ನಾವು ಇದಿಷ್ಟು ಹೇಳಿದಾಗ ನೀವು ತೊಗೊಳ್ತೀರಾ, ಬಟ್ ಆ ಲಾಸ್ಟ್ ಪಾಯಿಂಟ್ ಇದೆ ಅಲ್ಲ, ನಿಮ್ಗೆ ಅದು ಫೀಲ್ ಆಗಬೇಕು. ಆವಾಗ ಆಟೋಮೆಟಿಕಲಿ ನೀವು ಸೆಕೆಂಡ್ ಟೈಮ್ ಮಾಡ್ತೀರಾ. ಸೊ ನಾನು ಯಾರನ್ನ ಬಿಸ್ನೆಸ್ ಮಾಡಿದವ್ರಿಗೆ ನಾನು ಮಾಡಬೇಕು ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಅಂದರೆ, ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಮತ್ತು ನಿಮ್ಮ ಒಂದು ಮಾರ್ಕೆಟಿಂಗ್ ನೋಡಿ ಫಸ್ಟ್ ಟೈಮ್ ಪ್ರಾಡಕ್ಟ್ ಬೈ ಮಾಡ್ತಾರೆ. ಆದರೆ ಅದರದ್ದು ಕ್ವಾಲಿಟಿ ಚೆನ್ನಾಗಿದ್ರೇ ಸೆಕೆಂಡ್ ಟೈಮ್ ಬೈ ಮಾಡ್ತಾರೆ. ಇಲ್ಲ ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಹೋಗಿ ಕಸ್ಟಮರ್ ಕಾಲಿಗೆ ಬಿದ್ದರೂ ಕೂಡ ತೊಗೊಳ್ಳೋದಿಲ್ಲ ಇವತ್ತಿನ ದಿನದಲ್ಲಿ. ಸೊ ಸಕ್ಸಸ್ಫುಲ್ ಏನಕ್ಕೆ ಪ್ರಾಡಕ್ಟ್ ತೊಗೊಳ್ಬೇಕು ಅಂದರೆ ಇದಿಷ್ಟು ರೀಸನ್ಸ್ ಇದೆ. ಇದಿಷ್ಟು ರೀಸನ್ನ ನೀವು ಟ್ರೈ ಮಾಡಿದಾಗ ಅದು ಅನುಭವಕ್ಕೆ ಬರಬೇಕು. ಈಗ ನಾನು ನಿಮ್ಗೆ ಇದಿಷ್ಟು ಹೇಳಿದ್ದೀನಿ, ನೀವು ಟ್ರೈ ಮಾಡಿದಾಗ ಇದರ ಅನುಭವ ನಿಮಗೆ ಆಗಲಿಲ್ಲ ಅಂದಾಗ ನೀವು ಮತ್ತೆ ವಾಪಸ್ ಬರೋದಿಲ್ಲ. ಸೊ ಇದಿಷ್ಟರ ಅನುಭವ ನಿಮಗೆ ಆದಾಗ ಆಟೋಮೆಟಿಕಲಿ ನೀವು ವಾಪಸ್ ಬೈ ಮಾಡ್ತೀರಾ. ಸೊ ಹಾಗಾಗಿ ದಿ ಮಸಾಲ ಅನ್ನೋದು ಮೊದಲನೇ ಸರಿ ನೀವು ಟ್ರೈ ಮಾಡಲೇಬೇಕು. ಅದಾದಮೇಲೆ ನೀವು ಆಟೋಮೆಟಿಕಲಿ ಮಾಡ್ತೀರ. ಸೊ ನಮ್ಮ ಒಂದು ಉದ್ದೇಶ ಏನಕ್ಕೆ ಈ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ದಿನ ಟಿ ವಿ ವಿಕ್ರಮದಲ್ಲಿ ಅಂದರೆ, ಎಲ್ಲರೂ ದಿ ಮಸಾಲ ಪ್ರಾಡಕ್ಟ್ನೇ ಬೈ ಮಾಡಿ ಅಂತ ಅಲ್ಲ, ಅಥವಾ ನಮ್ಮದು ತುಂಬ ಒಂದು ಸಾಧನೆ ಮಾಡಿದ್ದೀವಿ ಅಂತನೂ ಅಲ್ಲ. ಈ ಥರ ಕ್ವಾಲಿಟಿಯಾಗೆ ಪ್ರಾಡಕ್ಟ್ಸು ತುಂಬ ಜನ ಮಾಡ್ತಾಯಿದ್ದಾರೆ. ಅವ್ರನ್ನ ಐಡೆಂಟಿಫೈ ಮಾಡಿ, ಅವ್ರ ಹತ್ರ ಪ್ರಾಡಕ್ಟ್ಸ್ನ ಬೈ ಮಾಡಿ. ಸೊ ನಿಮಗೆ ಎನರ್ಜಿ ಬರುತ್ತೆ, ನಿಮಗೊಂದು ಹೆಲ್ತ್ ಬರುತ್ತೆ. ಪ್ಲಸ್ ಎರಡನೇದು, ನಮ್ಮಲ್ಲಿ ಒಂದು ಹೊಸ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅನ್ನೋ ಸುಮಾರು ಜನ ಬರ್ತಾರೆ. ಸರ್, ನಾನು ಒಂದು ಮಸಾಲ ಪೌಡರ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ನನಗೆ ನಿಮ್ಮ ಕಡೆಯಿಂದ ಏನು ಸಹಕಾರ ಸಿಗುತ್ತೆ? ನಾವು ಸುಮಾರು ಜನಕ್ಕೆ ಜಸ್ಟ್ 3 ಡೇಸಲ್ಲಿ ಅವ್ರ ಬ್ರ್ಯಾಂಡ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಟ್ಟಿದ್ದೀವಿ. ಅಂದರೆ ಕಂಪ್ಲೀಟ್ ನೀವು ಎಲ್ಲ ರೀತಿಯಾದಂತಹ ಸಪೋರ್ಟ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೂ ನಾಲೆಜ್ ಇಲ್ಲ ಮಸಾಲ ಪೌಡರ್ ಕಂಪ್ನಿ ಬಗ್ಗೆ, ನಿಮ್ಗೆ 3 ಡೇಸಲ್ಲಿ ನಿಮ್ಮ ಬ್ರ್ಯಾಂಡ್ ರೆಡಿ ಮಾಡಿ ಕೊಡ್ತೀವಿ. ಅದಕ್ಕೇನು ರಿಕ್ವೈರ್ಮೆಂಟ್ಸ್ ಇದೆ ಅದಷ್ಟು ಇರುತ್ತೆ. ನಿಮ್ಮ ಒಂದು ಕ್ಯಾಪಿಟಲ್ ಬ್ಲಾಕ್ ಮಾಡೋದು ಬೇಡ, ನಿಮ್ಮದೇ ಒಂದು ಪ್ರೊಡಕ್ಷನ್ ಯೂನಿಟ್ ಮಾಡೋದು ಬೇಡ. ನಾವು ನಿಮಗೆ ಪ್ರಾಡಕ್ಟ್ಸ್ನ ರೆಡಿ ಮಾಡಿ ಕೊಡ್ತೀವಿ, ನೀವು ಆಟೋಮೆಟಿಕಲಿ ಅದನ್ನು ಸೇಲ್ ಮಾಡೋದು. ಸೊ ಇದನ್ನು ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ನಾವು ಪ್ರತಿಯೊಂದು ಕಡೆಯೂ ಎಲ್ಲರಿಗೂ ರೀಚ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಟೈಮ್ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಯಾರು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಅವ್ರಿಗೆ ನಾವು ಒಂದು ಸಪೋರ್ಟಾಗಿ ಮಾಡಿದಾಗ ಆಟೋಮೆಟಿಕಲಿ ಜಾಸ್ತಿ ಜನಕ್ಕೆ ಕ್ವಾಲಿಟಿ ಪ್ರಾಡಕ್ಟ್ಸ್ ರೀಚ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನು ಕೂಡ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಎಸ್, ಟಿ ವಿ ವಿಕ್ರಮ ವೀಕ್ಷಕರಿಗೆ ಈ ಮೂಲಕ ಒಂದನ್ನು ತಿಳಿಸ್ತೀನಿ. ಸೊ ನೀವು ಫುಡ್ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಬಟ್ ಹೇಗೆ ಸ್ಟಾರ್ಟ್ ಮಾಡಲಿ, ಯಾರ ಹತ್ರ ಹೋಗಲಿ, ಯಾರ ಹತ್ರ ಅದಕ್ಕೆ ರಿಲೇಟೆಡ್ ಆಗಿ ಮಾರ್ಗದರ್ಶನವನ್ನು ಪಡೀಲಿ ಅನ್ನುವಂಥ ಒಂದು ಕ್ವೆಶನ್ಸ್ ಇದ್ದರೆ ಖಂಡಿತವಾಗ್ಲೂ ದಿ ಮಸಾಲ ಓನರ್ ರಂಜಿತ್ ಅವರನ್ನು ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೂಡ ಹಾಕ್ತೀವಿ. ನಿಮಗೆ ಎಲ್ಲ ರೀತಿಯಾದಂತಹ ಮಾರ್ಗದರ್ಶನವನ್ನು ಅವರು ನೀಡಿ, ನಿಮಗೆ ಸಂಪೂರ್ಣವಾದಂತಹ ಸಪೋರ್ಟನ್ನು ನೀಡಿ, ನಿಮಗೆ ಏನು ಬೇಕೋ ಎಲ್ಲವನ್ನು ಕೂಡ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇದಕ್ಕೋಸ್ಕರ. ಕೊನೆಯದಾಗಿ ಸರ್, ಬಿಸ್ನೆಸ್ ಆರಂಭ ಮಾಡುವಂಥವ್ರಿಗೆ ಸಕ್ಸಸ್ ಕೀ ಅಂತ ಏನು ಹೇಳ್ತೀರಾ? ಇದನ್ನು ಮಾಡಬೇಕು ಆ್ಯಂಡ್ ಇದನ್ನು ಮಾಡಬಾರ್ದು, ಸೊ ಆ ಪಾಯಿಂಟ್ಸ್ ಯಾವುದೆಲ್ಲ ಹೇಳ್ತೀರಾ? ಒಂದು, ನಿಮಗೆ ಗೊತ್ತಿರೋ ಕೆಲಸ ಮಾಡಿ, ಅಥವಾ ನೀವು ಯಾವುದನ್ನ ಒಂದು ಪ್ಯಾಷನ್ನಾಗೆ ಒಂದು ಕಾನ್ಸೆಪ್ಟ್ ಇತ್ತು ನಿಮ್ಮ ಮೈಂಡಲ್ಲಿ ಅಂದರೆ ಅದ್ರ ಬಗ್ಗೆ ಡೀಟೇಲಿಂಗ್ ಮಾಡಿ ಆ್ಯಂಡ್ ಒಬ್ಬರ ಮೇಲೆ ನಂಬಿಕೆ ಇಟ್ಟು ಮಾಡೋದು ಒಂಥರ ಆದರೆ ಅದನ್ನು ನೀವು ಕಲ್ತು ಮಾಡೋದು ಇನ್ನೊಂದು ಥರ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪ್ರಾಡಕ್ಟ್ನ ಮಾಡಬೇಕು ಅಂತ ಇದ್ದೀನಿ, ಯಾರೋ ಒಬ್ರು ಇದ್ದಾರೆ, ಸೊ ಅವ್ರ ಮೇಲೆ ಡಿಪೆಂಡ್ ಆಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ವಿತ್ ರಿಸ್ಕ್ ಮಾಡ್ತೀರಾ. ಬಟ್ ಆ ಪ್ರಾಡಕ್ಟ್ನ ನಾನು ಮಾಡೋದಕ್ಕೆ ಕಲ್ತಿದ್ದೀನಿ ಪ್ಲಸ್ ಡಿಪೆಂಡ್ ಆಗಿದ್ದೀನಿ ಅಂದರೆ ಯು ಆರ್ ಮೋರ್ ಸ್ಟೇಬಲ್.
ಸೊ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಕಲ್ತ್ಕೊಂಡು ಅದನ್ನು ಮಾಡಿದ್ರೆ ನಿಮ್ಮ ಒಂದು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಗೆಟಿವ್ ಅಂತ ಅಂದಾಗ ಇಟ್ ಈಸ್ ನಾಟ್ ಈಸಿ. ಇದು ತುಂಬ ಈಸಿ ಆಗಲ್ಲ, ಹಂಗಂತ ಆಗದೇ ಇರೋದಲ್ಲ. ಇದು ಕಷ್ಟವೂ ಇದೆ, ಬಟ್ ಅದಕ್ಕೆ ದಾರಿಗಳೂ ಇದೆ. ಆ್ಯಂಡ್ ಸಿಂಪಲಾಗಿ ಹೇಳ್ತೀನಿ ಅಂದರೆ ಇದು ಒಂದು ತಿಂಗಳದ ಸಂಬಂಧ ಅಥವಾ ಒಂದು 6 ತಿಂಗಳಲ್ಲಿ ಮಾಡ್ತಕ್ಕಂಥದ್ದು ಅಲ್ಲ. ಕೆಲವೊಂದು ಬಿಸ್ನೆಸ್ಸು 6 ತಿಂಗಳಲ್ಲಿ ಸಕ್ಸಸ್ ಆಗುತ್ತೆ, ಕೆಲವೊಂದು 1 ವರ್ಷ ತೊಗೊಳತ್ತೆ, ಕೆಲವೊಂದು 2 ವರ್ಷ ತೊಗೊಳತ್ತೆ, 5 ವರ್ಷ ತೊಗೊಳತ್ತೆ. ಇದನ್ನು ಮ್ಯಾರಥಾನ್ ರೇಸ್ ಅಂತಾರೆ. ಇದೊಂದು 100 ಮೀಟರ್ಸ್ ರೇಸ್ ಅಲ್ಲ. ಸೊ ಒಂದು 100 ಮೀಟರ್ಸ್ ರೇಸ್ ಮುಗಿಸಿದ ತಕ್ಷಣ ಓಕೆನಪ್ಪ ಇದು ಹಂಗಲ್ಲ. ಈಗ ನೀವೊಂದು ಲೆವೆಲ್ ಫಾರ್ ಎಕ್ಸಾಂಪಲ್ 1 ಕೋಟಿ ತಕ್ಕನಂಗೆ ನೀವು ಬಿಸ್ನೆಸ್ ಮಾಡಿದ್ರಿ, ಟರ್ನ್ ಓವರ್ ಆಯಿತು. ಅದಾದಮೇಲೆ ಅಲ್ಲಿಂದ ತೊಗೊಂಡೋಗಿ ಇನ್ನೊಂದು ಚಾಲೆಂಜ್ ಇರುತ್ತೆ, ಸೊ ಇದು ಡೈಲಿ ಅಫೇರ್, ಡೈಲಿ ಚಾಲೆಂಜ್, ಪ್ರತಿಯೊಂದು ದಿನವೂ ಒಂದೊಂದು ಚಾಲೆಂಜ್ ಇದ್ದೇ ಇರುತ್ತೆ. ಸೊ ಇದಕ್ಕೆ ಪ್ರಿಪೇರ್ ಆಗಿರಿ. ಸೊ ಇದೊಂದು 100 ಮೀಟರ್ಸ್ ರೇಸ್ ಆಗಿರೋದಿಲ್ಲ. ಸೊ ಕೆಲವರು ಓಕೆ ನಾನು ಇದೊಂದು ಮಾಡಿಬಿಟ್ರೆ ನಾನು ಗೆದ್ದುಬಿಡ್ತೀನಿ ಅಂತ ಅಂದ್ಕೊಂಡು ಬರ್ತಾರೆ. ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಕೆಲಸನೂ ಮಾಡ್ತೀನಿ, ನಾನು ಸ್ಟಾರ್ಟೂ ಮಾಡ್ತೀನಿ ಅಂತಾರೆ ಕೆಲವರು. ಅದಾಗೋದಿಲ್ಲ. ಯಾಕಂದರೆ ನೀವೊಂದು ಸ್ಟಾರ್ಟಪ್ ಮಾಡಿದಾಗ ಅಥವಾ ಒಂದು ಬಿಸ್ನೆಸ್ ಮಾಡಿದಾಗ ನಿಮ್ಮ ಟೈಮ್ ತುಂಬ ಅವಶ್ಯಕತೆ ಇರುತ್ತೆ. ಸೊ ನೀವು ಲಿಮಿಟೆಡ್ ಟೈಮ್ ಇಲ್ಲಿ ಕೊಟ್ಬಿಟ್ಟು ಮ್ಯಾಕ್ಸಿಮಮ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಯಾವಾಗ ಅದರ ರಿಟರ್ನ್ಸ್ ಬರಲಿಕ್ಕೆ ಶುರುವಾಗಲ್ಲ, ಅವ್ರಿಗೇನು ಅನಿಸುತ್ತೆ ನನಗೆ ಬಿಸ್ನೆಸ್ ಬರೋದಿಲ್ಲ. ನೀವು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶನೇ ಕೊಟ್ಟಿರೋದಿಲ್ಲ, ಅಥವಾ ಅದಕ್ಕೆ ಬೇಕಾಗಿರೋ ಟೈಮ್ ಕೊಟ್ಟಿರೋದಿಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಕೊಟ್ಟಿರೋದಿಲ್ಲ, ಏನೂ ಕೊಟ್ಟಿರೋದಿಲ್ಲ. ಒಂದು ಟ್ರೈ ಮಾಡ್ತಾಯಿದ್ದೀನಿ ಅನ್ನೋ ಥರ ಮಾಡ್ತೀರಾ, ಆ ಥರ ಮಾಡಬೇಡಿ. ಮಾಡ್ತೀನಿ ಅಂತ ಅಂದಾಗ ಫುಲ್ ಫ್ಲೆಜ್ಲಿ ಇನ್ವಾಲ್ವ್ ಆಗಿ ಮಾಡಿ, ಇಲ್ಲ ಅಂದರೆ ಮಾಡಲೇಬೇಡಿ. ಓಕೆ ಸರ್, ಇದೊಂದು ನಾನು ಕೇಳಬೇಕು. ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಲಿ, ಅವರು ದೇವರನ್ನು ಬಹಳ ನಂಬಿರ್ತಾರೆ. ಹೌದು, ದೇವರ ಒಂದು ಆಶೀರ್ವಾದ ಬೇಕೇ ಬೇಕು ನಮಗೆ ಎಂಥದ್ದೇ ಮಾಡಲಿ. ಸೊ ನಿಮ್ಮ ಜೀವನದಲ್ಲಿ ಆ ದೈವ ಭಕ್ತಿ ಅಥವಾ ಶಕ್ತಿ ನಿಮ್ಮ ಜೊತೆಗೆ ಹೇಗೆ ನಿಂತಿದೆ? ಸೊ ಆ ಒಂದಷ್ಟು ನೀವು ಹೇಳ್ತಾ ಇದ್ರಿ ಒಂದಷ್ಟು ಪವಾಡಗಳ ಬಗ್ಗೆ ಎಲ್ಲ, ಸೊ ನಮ್ಮ ವೀಕ್ಷಕರಿಗೆ ತಿಳಿಸೋದಾದರೆ. ಸೊ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಕೂತಿ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಗುರು ದತ್ತಾತ್ರೇಯರ ಆಶೀರ್ವಾದ. ಸೊ ತುಂಬ ದೊಡ್ಡ ಆರೋಗ್ಯದ ಸಮಸ್ಯೆ ಇತ್ತು. ಎಂಥ ದೊಡ್ಡ ಆರೋಗ್ಯ ಸಮಸ್ಯೆ ಅಂತ ಅಂದರೆ ನನಗೆ ಒಂದು 10 ಹೆಜ್ಜೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಥರ ಪ್ರಾಬ್ಲಮ್ ನನಗೆ ಒಂದು 6 ವರ್ಷ ಆಯಿತು. ನಾನು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು 10 ಹೆಜ್ಜೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಒಂದು ಸಿಚುವೇಶನಿಂದ ಬಂದಿದ್ದು ನಾನು. ಸೊ ನಾನು ಕೆಲಸ ಮಾಡುವಾಗೇ ಈ ಪ್ರಾಬ್ಲಮ್ ಶುರುವಾಗಿದ್ದು. ಸೊ ಅದಾದಮೇಲೆ ನನಗೆ ಗುರು ದತ್ತಾತ್ರೇಯರ ಬಗ್ಗೆ ಗೊತ್ತಾಯಿತು. ನನ್ನ ಗುರುಗಳು ಅಲ್ಲಿ ಹೋಗಿ ಬಾ ಅಂತ ಹೇಳಿದ್ರು. ಸೊ ನನಗೆ ಸುಮಾರು ಎಲ್ಲೂ ಸೊಲ್ಯೂಷನ್ ಸಿಗದೇ ಇದ್ದಾಗ ನನ್ನ ಹೆಲ್ತ್ ಪ್ರಾಬ್ಲಮ್ಗೆ ದತ್ತಾತ್ರೇಯರನ್ನ ನೆನೆಸಿದೆ. ಅದಾಗಿ ಒಂದು 2 ತಿಂಗಳಿಗೆ ನಂದು ಒಂದು 7ರಿಂದ 8 ವರ್ಷದ ಪ್ರಾಬ್ಲಮ್ಮು ನಾನು ನೆನೆಸ್ಕೊಂಡಿದ್ದು ಅಲ್ಲಿಂದ ಒಂದು 6-7 ತಿಂಗಳಲ್ಲಿ ನಾನು ಸಾರ್ಟ್ ಔಟ್ ಆಯಿತು. ಸೊ ಅವತ್ತಿಂದ ಇವತ್ತವರೆಗೂ ಮತ್ತು ನಾನು ಕೊನೆಯದಾಗಿ ಇರೋವರೆಗೂ ದತ್ತಾತ್ರೇಯರ ಒಂದು ಆಶೀರ್ವಾದನೇ ನನ್ನ ಮನಸ್ಸಿನಲ್ಲಿ. ನೀವು ರಾತ್ರಿ ಕನಸಿನಲ್ಲಿ ಕೂಡ ಅದೇ ಇರುತ್ತೆ ಮನಸ್ಸಲ್ಲಿ. ಈಗ ನಿಮ್ಮ ಹತ್ರ ಮಾತಾಡ್ತಾಯಿದ್ರು ನನ್ನ ಆತ್ಮ ಗುರು ದತ್ತಾತ್ರೇಯ ಅಂತಲೇ ಇರುತ್ತೆ ಹೊರತು ಅದನ್ನು ಬಿಟ್ಟು ಬೇರೆ ನನಗೇನು ಯೋಚನೆ ಮಾಡೋದು. ಈಗ ನಾನು ಬೇರೆ ಅದನ್ನು ದೇವಸ್ಥಾನಕ್ಕೆ ಹೋದ್ರು ಕೈ ಮುಗಿದ್ರು ಕೂಡ ಈಗ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋದರೂ ಕೂಡ ನನ್ನ ಮನಸ್ಸಲ್ಲಿ ದತ್ತಾತ್ರೇಯ ಅಂತಲೇ ಇರುತ್ತೆ. ಸೊ ಅವರ ಒಂದು ಅನುಗ್ರಹದಿಂದ ನಾವು ಈಗ ಇಲ್ಲಿ ಕೂತಿದ್ದೀನಿ. ಸೊ ಈ ಬಿಸ್ನೆಸ್ಸಲ್ಲಿ ಕೂಡ ಅವರ ಒಂದು ಅನುಗ್ರಹ ತುಂಬ ಇದೆ. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರುವಾಗ ನಮ್ಮ ಒಂದು ಕಂಪ್ನಿಯ ವೆಬ್ಸೈಟ್ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸಿ. ನನ್ನ ಒಂದು ಕಂಪ್ನಿಯ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದು ಈಗಲೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಸರಿ ನೋಡಿ ನಾನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿ ಅದ್ರ ಬಗ್ಗೆ ನಾನು ಡೀಟೇಲಿಂಗ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ನಮ್ಮ ಒಂದು ದಿ ಮಸಾಲ ವೆಬ್ಸೈಟಲ್ಲಿ ಒಂದು ಚಟ್ನಿ ಪುಡಿ ಮತ್ತು ಮಸಾಲ ಪುಡಿ ಆ ಥರ ಬೇರೆ ಬೇರೆ ಪೇಜಸ್ ಇದೆ. ಸೊ ಒಬ್ಬ ತಮಿಳಿಯನವರು ಈ ನನ್ನ ವೆಬ್ಸೈಟ್ನ ಮಾಡಿಕೊಟ್ರು. ನಮ್ಮ ಒಂದು ದಿ ಮಸಾಲ ವೆಬ್ಸೈಟಲ್ಲಿ ಒಂದು ಪೇಜಿಂದ ಇನ್ನೊಂದು ಪೇಜ್ ಬರೋ ಅಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ದತ್ತಾತ್ರೇಯರ ಫೋಟೋ ಬಂದು ಹೋಗುತ್ತೆ.
ಅದು ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ನನ್ನ ಹತ್ರ ಉತ್ತರ ಇಲ್ಲ. ಸೊ ಅವತ್ತು ನಾನು ಅಂದ್ಕೊಂಡೆ ನನ್ನ ಹಿಂದೆ ಒಂದು ಶಕ್ತಿ ಇದೆ. ನಾನು ದಿನ ಬೆಳಿಗ್ಗೆ ಕೇಳೋದಿಷ್ಟೇ. ನಾವು ಇನ್ಫ್ಯಾಕ್ಟ್ ನಿಮಗೆ ಮೊದಲೇ ಹೇಳಿಲ್ಲ, ಪ್ರತಿದಿನ ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡುವಾಗ ಮೃತ್ಯುಂಜಯನ ಸ್ತೋತ್ರ ಹಾಕ್ತೀವಿ. ಆಯಿತಾ? ನಮ್ಮ ಒಂದು ಉದ್ದೇಶ ಏನು, ಆ ಒಂದು ಪಾಸಿಟಿವ್ ವೈಬ್ಸು ನಮ್ಮ ಆ ಪ್ರಾಡಕ್ಟ್ಗಳಿಗೆ ಹೋಗಲಿ, ಆ ಪ್ರಾಡಕ್ಟ್ ಒಬ್ಬ ಮನುಷ್ಯನ ದೇಹದಲ್ಲಿ ಹೋಗುತ್ತೆ, ಅವರಲ್ಲೇನಾದ್ರು ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸು ಅಂತ ದಿನ ಬೆಳಗ್ಗೆ ನಾವು ಮೃತ್ಯುಂಜಯನ ಸ್ತೋತ್ರ ಹಾಕ್ತೀವಿ. ಅದಾದಮೇಲೆ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ ಎಂಟೈರ್ ಡೇ ಅದು ನಡೀತಾನೆ ಇರುತ್ತೆ. ಸೊ ನಮ್ಮ ಪ್ರೊಡಕ್ಷನ್ ಯೂನಿಟಲ್ಲಿ ಅದು ಯಾವಾಗಲೂ ಇದ್ದೇ ಇರುತ್ತೆ. ಸೊ ನಾವು ನಮ್ಮ ಕೈಯಲ್ಲಾಗಿದ್ದು ಮಾಡ್ತೀವಿ. ನಮ್ಮ ಕೈಗೆ ಮೀರಿದ್ದೇನಾದರೂ ಇದ್ದರೂ ಕೂಡ ಆ ಶಿವ ಎಲ್ಲರ ಆರೋಗ್ಯವನ್ನು ಕಾಪಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಮಾಡ್ತಾಯಿದ್ದೀವಿ. ಸೊ ಇದು ಒಂದು ಸಣ್ಣ ಉದಾಹರಣೆ, ಒಂದು ದೈವಶಕ್ತಿ ಇದೆ. ಸೊ ಅದು ನನಗೆ ಎಷ್ಟು ಬಲ ಕೊಡುತ್ತೆ ಅಂತ ಅಂದರೆ, ಒಂದೊಂದು ಸರಿ ನಂಬಬೇಕು ಅನ್ನೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಡುವಾಗ ಒಂದು ಸರಿ ಯೋಚನೆ ಮಾಡ್ತೀನಿ. ಯಾಕಂದರೆ ಈಗ ನಮ್ಮಲ್ಲಿ ಒಂದು 20 ಜನ ಇದ್ದಾರೆ ಅಂತ ಅಂದರೆ ಒಂದು 20 ಕುಟುಂಬಗಳು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ನನ್ನ ಒಂದು ಹೆಜ್ಜೆ ತಪ್ಪಾದರೆ ಅದು ನನಗಲ್ಲ, 20 ಕುಟುಂಬಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವೊಂದು ಹೆಜ್ಜೆ ಮುಂದೆ ಇಡುವಾಗ ಅವರಷ್ಟು ಜನಕ್ಕೂ ಒಳ್ಳೆಯದಾಗಬೇಕು, ಪ್ಲಸ್ ಈ ಪ್ರಾಡಕ್ಟ್ನ ತೊಗೊಳ್ಳೋರ್ಗೂ ಒಳ್ಳೆಯದಾಗಬೇಕು ಅನ್ನೋದನ್ನು ಯೋಚನೆ ಮಾಡ್ಕೊಂಡು ನಾವು ಒಂದು ಹೆಜ್ಜೆ ಮುಂದೆ ಇಡ್ತೀವಿ. ಸೊ ಆ ಥರ ಪ್ರತಿಯೊಂದು ಹೆಜ್ಜೆ ಮಾಡುವಾಗೂ ನಾವು ಸಂಕಲ್ಪ ಮಾಡ್ಕೊಳ್ಳೋದೆ, ಗುರುಗಳೇ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ, ಆಯಿತಾ, ದಯವಿಟ್ಟು ಇದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅನ್ನೋ ಒಂದು ಪ್ರಾರ್ಥನೆಯಲ್ಲೇ ಪ್ರತಿದಿನ ನಾವು ಶುರು ಮಾಡ್ತೀವಿ. ನಿಜವಾಗ್ಲೂ ಸರ್, ನಿಮ್ಮ ಒಂದು ಸ್ಟೋರಿಯನ್ನು ಕೇಳುವಾಗ ಒಂಥರ ರೋಮಾಂಚನ ಆಗುತ್ತೆ. ಯಾಕಂದರೆ ನಮಗೆ ದೇವರ ಅನುಗ್ರಹ ಇರಲಿ ಅಂತ ಕೇಳೋದು ಬೇರೆ, ಆದರೆ ನನ್ನ ಜೊತೆ ಇರುವವರಿಗೂ ನಾನು ಯಾರಿಗೆ ಈ ಫುಡ್ಡನ್ನು ಡೆಲಿವರ್ ಮಾಡ್ತಾ ಇದ್ದೀನಿ ಅವರ ಆರೋಗ್ಯ ಕೂಡ ಚೆನ್ನಾಗಿರಲಿ, ಅವರ ಮೇಲೂ ದೇವರ ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ಳೋದು, ಅದು ನಿಜವಾಗ್ಲೂ ಬಹಳ ದೊಡ್ಡ ಮನಸ್ಸು ಇರಬೇಕು ಸರ್. ರಿಯಲಿ ಗ್ರೇಟ್. ಕೊನೆಯದಾಗಿ ನಮ್ಮ ಟಿ ವಿ ವಿಕ್ರಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾನು ತುಂಬ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಟಿ ವಿ ವಿಕ್ರಮಕ್ಕೆ. ಸೊ ನಮ್ಮ ಒಂದು ಶ್ರಮವನ್ನು ಗುರುತಿಸಿ ನಮ್ಮ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ ಖುಷಿ ಬಿದ್ದು ಇವತ್ತಿನ ದಿನ ಇಲ್ಲಿಗೆ ಕರೆಸಿದ್ದೀರಾ. ಸೊ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಹೇಳೋದಿಷ್ಟೇ, ನೀವು ಏನೇ ಪದಾರ್ಥ ನೀವು ತೊಗೊಳ್ಳುವಾಗ ದಯವಿಟ್ಟು ಅದರದ್ದು ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ನೀವು ನೋಡಿ ತೊಗೊಳ್ಳಿ. ಇವತ್ತಿನ ದಿನ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ದಯವಿಟ್ಟು ಸ್ಟಾರ್ಟ್ ಮಾಡಿ, ಬಟ್ ಪ್ಲ್ಯಾನ್ಡಾಗಿ ಮಾಡಿ. ಜನಕ್ಕೆ ನಿಮ್ಮ ಒಂದು ಬಿಸ್ನೆಸ್ ಇನೋವೇಷನಿಂದ ಸಾಕಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ನೀವು ಬಿಸ್ನೆಸ್ ಮಾಡೋದು ನಿಮ್ಮ ಪ್ರಾಫಿಟ್ ಲಾಸ್ ಒಂದು ಕಡೆ ಆದರೆ, ಪ್ರತಿಯೊಂದು ಬಿಸ್ನೆಸ್ ಮೆಂದು ಇನೋವೇಷನ್ನು ಒಬ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಸೊ ಆ ಥರ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ ಆಗಿರ್ತಕ್ಕಂಥ ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ, ಹೆಲ್ತಿ ಪ್ರಾಡಕ್ಟ್ಸ್ ಕೊಡಿ. ಆಟೋಮೆಟಿಕಲಿ ನಿಮ್ಮ ಬಿಸ್ನೆಸ್ಸು ಮತ್ತು ನೀವು ಗ್ರೋ ಆಗೇ ಆಗ್ತೀರಾ, ನೀವಾಗಲಿ ನಿಮ್ಮ ಸಂಸ್ಥೆ ಗ್ರೋ ಆಗೇ ಆಗ್ತೀರಾ. ಬಟ್ ಪಾಸಿಟಿವ್ ಆಗೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸರ್, ಟಿ ವಿ ವಿಕ್ರಮ ಸಂಸ್ಥಾಪಕರಾದಂಥ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ದೇಶ ಧರ್ಮದ ವಿಚಾರವಾಗಿ ಒಂದು ಚಾನಲನ್ನು ನಡೆಸ್ತಾ ಇದ್ದಾರೆ, ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಸೊ ಇವತ್ತಿನ ದಿನ ನಾನು ಇಲ್ಲಿಗೆ ಬರಲಿಕ್ಕೂ ಅದೊಂದು ದೊಡ್ಡ ಕಾರಣ. ಓಕೆ. ಸೊ ಒಂದು ಧರ್ಮದ ಬಗ್ಗೆ ಇದೇನು ಕಾರ್ಯಕ್ರಮ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ, ಇದು ಬರಲಿಕ್ಕೂ ಮುಂಚೆ ನಾನು ನಿಮ್ಮ ದೊಡ್ಡ ಫ್ಯಾನು. ಸೊ ಇದೆಲ್ಲ ವಿಚಾರ ನಮಗೆ ಕನೆಕ್ಟ್ ಆಗಿನೇ ಇಲ್ಲ ನಿಮ್ಮ ಒಂದು ಕರೆಗೆ ನಾವು ಬಂದಿದ್ದು. ತುಂಬ ಸಂತೋಷ ಆಯಿತು. ಸೊ ವಿಕ್ರಮ್ ಹೆಗ್ಡೆ ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ದೇವರವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗುವಂಥ ಶಕ್ತಿ ಆ ಗುರು ದತ್ತಾತ್ರೇಯ ಅವರಿಗೆ ಕೊಡಲಿ ಅಂತ ನಾನು ಮನಸಾರ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಮೀನ್ಸ್ ಅ ಲಾಟ್. ಸೊ ಪ್ರಾಡಕ್ಟ್ ಕೊಡುವಂಥದ್ದು ದೊಡ್ಡ ವಿಚಾರ ಅಲ್ಲ, ಆದರೆ ಹೆಲ್ದಿ ಟೇಸ್ಟಿ ಕ್ವಾಲಿಟಿ ಪ್ರಾಡಕ್ಟ್ ಕೊಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಒಂದು ಕ್ವಾಲಿಟೇಟಿವ್ ಪ್ರಾಡಕ್ಟನ್ನು ಕೊಡಬೇಕು, ಅದರಲ್ಲಿ ತಾಯಿಯ ಕೈ ರುಚಿ ಕೂಡ ಇರಬೇಕನ್ನುವಂಥ ಆ ಒಂದು ಮನಸ್ಥಿತಿಯಲ್ಲಿ ಇವತ್ತು ದಿ ಮಸಾಲ ಅವರು ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ಆ್ಯಂಡ್ ಅವರ ಆ ಸೇವೆಗಳನ್ನು ಕೇಳ್ತಾ ಇದ್ದಾಗ ನಿಜವಾಗ್ಲೂ ಕೂಡ ಬಹಳ ಖುಷಿ ಆಯಿತು. ಇನ್ನು ಗೌರ್ಮೆಂಟ್ ಯಾವ ರೀತಿ ನಮಗೆ ಜೊತೆಯಾಗಿ ನಿಲ್ಲುತ್ತೆ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಿದಾಗ ಅನ್ನುವಂಥದ್ದನ್ನು ಕೂಡ ಬಹಳ ಅದ್ಭುತವಾಗಿ ಸರ್ ತಿಳಿಸ್ಕೊಟ್ರು. ಸೊ ಬಿಸ್ನೆಸ್ ಅಂತ ಅಂದಾಗ ಖಂಡಿತವಾಗ್ಲೂ ಪ್ರಾಫಿಟ್ ಲಾಸ್ ಎರಡೂ ಇದ್ದೇ ಇರುತ್ತೆ, ಆದರೆ
ಆಮೇಲೆ ಅಲ್ಲಿ ರಿಸ್ಕ್ ಕೂಡ ಖಂಡಿತವಾಗ್ಲೂ ಇರುತ್ತೆ. ಆದರೆ ಪ್ಲ್ಯಾನ್ಡ್ ರಿಸ್ಕನ್ನು ತಗೊಂಡಾಗ ಖಂಡಿತವಾಗ್ಲೂ ನೀವು ಇದರಲ್ಲಿ ಸಕ್ಸಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಸರ್ ಈ ಮೂಲಕ ತಿಳಿಸ್ಕೊಟ್ರು. ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ಎಪಿಸೋಡ್ ಬಹಳ ಇಷ್ಟ ಆಗಿದೆ, ಬಹಳ ಉಪಯುಕ್ತ ಆಗಿತ್ತು ಅಂತ ಅಂದುಕೊಳ್ತಾ, ಸರ್ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದುಕೊಂಡು ನಿಮ್ಮ ಈ ಅನುಭವವನ್ನು ತಿಳಿಸ್ಕೊಟ್ಟು ನಮ್ಮ ಟಿ ವಿ ವಿಕ್ರಮ ವೀಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಿಮ್ಮ ದಿ ಮಸಾಲಾಗೆ ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ಇಂತಹ ಇನ್ನಷ್ಟು ಹೊಸ ಹೊಸ ಸಾಹಸ ಗಾಥೆಗಳ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನೋಡ್ತಾ ಇರಿ ಟಿ ವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.